ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮೇಷರಾಶಿಯವರಿಗೆ ಈ ವಾರ ಸಿಹಿಯಾದ ಶುಭ ಸಮಾಚಾರ ಸಿಗ್ಲಿಕ್ಕಿದೆ. ಕನ್ಯಾ ರಾಶಿಯವರಿಗೆ ಶತ್ರು ಕಾಟದಿಂದ ಎಚ್ಚರಿಕೆ. ಸಿಂಹರಾಶಿಯವರಿಗೆ ಪ್ರಯಾಣದಲ್ಲಿ ಜಾಗ್ರತೆ. ಧನುರಾಶಿಯವರಿಗೆ ಅಪಾರ ಪ್ರಮಾಣದ ಧನಲಾಭದ ಮುನ್ಸೂಚನೆ. ಇದು ಚುಟುಕು ಮಾತ್ರ. ಈ ವಾರದ ರಾಶಿ ಭವಿಷ್ಯವನ್ನ ಪೂರ್ತಿಯಾಗಿ ತಿಳಿಬೇಕೆ? ಹಾಗಾದ್ರೆ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವಾರ ಭವಿಷ್ಯ ಇದೇ ಆಗಸ್ಟ್ 3ರಿಂದ 10ನೇ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವೆಲ್ಲ ರಾಶಿಗೆ ಏನೆಲ್ಲ ಶುಭ ಸಮಾಚಾರ ಇದೆ? ಏನಾದರೂ ತೊಂದರೆ ಕಂಟಕ ಇದೆಯಾ? ಚಿಂತೆ ಬೇಡ, ಪರಿಹಾರ ಕ್ರಮಗಳಿದೆ. ಈ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಫಾರ್ ದ ಫಸ್ಟ್ ಟೈಮ್ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರೀದೆ ಒತ್ತಿ. ಹಾಗೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆಗಿಂತ ಹೆಚ್ಚಿನ ಸೌಭಾಗ್ಯ ಏನಿದೆ? ಅಷ್ಟೇ ಅಲ್ಲ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಯಾರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂಥ ವೀಕ್ಷಕರುಗಳಲ್ಲಿ ಒಬ್ಬ ಅದೃಷ್ಟಶಾಲಿ ವಿಜೇತರನ್ನು ನಮ್ಮ ಸ್ಟುಡಿಯೋಕ್ಕೆ ಕರೆಸಿ ನಿಮಗೆ ಒಂದು ಹೊಸ ದುಬಾರಿ ಬೆಲೆ ಬಾಳುವಂಥ ಫೋನ್ ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಗೆಲ್ಲಬೇಕು ಅಂದರೆ ಹೆಚ್ಚು ಕಮೆಂಟ್ ಮಾಡಿ. ಬನ್ನಿ, ತಡ ಮಾಡದೆ ಇವತ್ತಿನ ಮೊದಲನೆಯ ರಾಶಿಯನ್ನು ನೋಡ್ಕೊಂಬರೋಣ. ಇದೇ ಆಗಸ್ಟ್ 3ರಿಂದ 10ನೇ ತಾರೀಕು ಮೊದಲನೆಯ ರಾಶಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿಯವರಿಗೆ ಇದೇ ಆಗಸ್ಟ್ 3ರಿಂದ 10ನೇ ತಾರೀಕು ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಪರಿವರ್ತನೆ ನೋಡೋಣ. ನೋಡಿ, ಸೂರ್ಯನ ರಾಶಿ ಪರಿವರ್ತನೆಯಿಂದ ಏನಾಗ್ತಾ ಇದೆ ಅಂದರೆ ಮನೆ, ತಾಯಿಯ ಆರೋಗ್ಯ ಮತ್ತು ವಿಶೇಷವಾಗಿ ಪ್ರಾಪರ್ಟಿ ಅಂತ ತೋರಿಸ್ತಾ ಇದೆ. ಅಂದರೆ ಈ ಪ್ರಾಪರ್ಟಿಗೆ ರಿಲೇಟೆಡ್ ಯಾವುದಾದ್ರೂ ಒಂದು ಎಮೋಷನಲ್ ಘಟನೆ ನಡೀಬಹುದು. ತಂದೆ ತಾಯಿಯ ಪ್ರಾಪರ್ಟಿ ಬರಬೇಕು, ಅಥವಾ ಆ್ಯನ್ಸೆಸ್ಟರ್ ಪ್ರಾಪರ್ಟಿ ಬರಬೇಕು, ಅಥವಾ ಬಾಡಿಗೆ ಮನೆ ಚೇಂಜ್ ಮಾಡಬೇಕು, ಸ್ವಂತ ಮನೆಗೆ ಹೋಗಬೇಕು. ಈ ರೀತಿಯಾಗಿ ಪ್ರಾಪರ್ಟಿ ರಿಲೇಟೆಡ್ ಮನೆಯಲ್ಲಿ ಏನಾದರೂ ಒಂಚೂರು ಕಿರಿಕಿರಿ, ಜಗಳ, ಮನಸ್ತಾಪ ಆಗತ್ತೆ ಅಂತ ತೋರಿಸ್ತಾ ಇದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ, ಕಾಳಜಿ ನೋಡ್ಕೊಳ್ಳಿ. ಮನೆತನದ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಕುಟುಂಬದ ಸದಸ್ಯರಲ್ಲಿ ಸಣ್ಣ ಪ್ರಮಾಣದ ಜಗಳ, ವಾಗ್ಯುದ್ಧ, ಕಿರಿಕಿರಿ ನಡಿಬೋದು. ಅದನ್ನು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇನ್ನು ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈ ವಾರ ಒಂದು ಸ್ವಲ್ಪ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಹೊಸ ಕೌಟುಂಬಿಕ ವಲಯದಲ್ಲಾಗಿರ್ಬೋದು, ಸ್ನೇಹಿತರ ವಲಯದಲ್ಲಾಗಿರ್ಬೋದು, ಹೊಸ ಸ್ನೇಹಿತರು ಪರಿಚಯ ಆಗಿ ಆ ಪರಿಚಯದಿಂದ ನಿಮಗೆ ಆದಾಯ ಅಂತ ತೋರಿಸ್ತಾ ಇದೆ. ಇನ್ನು ಬುಧನ ರಾಶಿ ಸಂಚಾರ ಪರಿವರ್ತನೆಯಿಂದ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕಾಗದ ಪತ್ರಕ್ಕೆ ಸಹಿ ಮಾಡುವಂತಹದ್ದು, ಲೋನ್ ತಗೋಬೇಕು, ಲೋನ್ ಕೊಡಬೇಕು, ಅಥವಾ ಬ್ಯಾಂಕಿಗೆ ಲೋನ್ಗೆ ಅಪ್ಲೈ ಮಾಡಬೇಕು, ಈ ರೀತಿಯಾದಂಥ ಯಾವುದಾದ್ರೂ ಹಣಕಾಸಿನ ವಿಚಾರದಲ್ಲಿ ಸಹಿ ಮಾಡುವಂತಹ ಒಂದು ಸಂದರ್ಭ ಬರಬಹುದು ಅಂತ ಹೇಳಿ ಈ ಬುಧನ ಸಂಚಾರ ತೋರಿಸುತ್ತೆ. ಇನ್ನು ವಿಶೇಷವಾಗಿ ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕಾಳಜಿಯನ್ನು ತಗೋತೀರಾ. ಹೋದ ವಾರ ಎಲ್ಲ ಹೇಗಿತ್ತು ಅಂತಂದರೆ, ಇಲ್ಲ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ, ಫ್ಲಕ್ಚುಯೇಷನ್ ಆಗ್ತಾ ಇದೆ, ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ಬಟ್ ನನಗೆ ಡಾಕ್ಟರ್ ಹತ್ರ ಹೋಗೋಕ್ಕಾಗ್ತಾ ಇಲ್ಲ, ಈ ರೀತಿಯಾದಂತಹ ಒಂದು ಸಮಯದ ಅಭಾವ ಕಾಡ್ತಾ ಇತ್ತು. ಬಟ್ ಈಗ ಅದನ್ನೆಲ್ಲ ಮೀರಿ ನೀವು ವೈದ್ಯರ ಹತ್ರ ಹೋಗ್ತೀರಾ, ಟ್ರೀಟ್ಮೆಂಟ್ ತಗೋತೀರಾ, ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ಮಾಡ್ಕೋತೀರಾ. ಅದೇ ರೀತಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಮೇಷರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಇನ್ನು ಗುರುಗ್ರಹದ ಒಂದು ಸಂಚಾರದಿಂದ ನೋಡಲಿಕ್ಕಾಗಿ ನಿಮಗೆ ಡೊಮೆಸ್ಟಿಕ್ ಬ್ಲೆಸ್ಸಿಂಗ್ಸ್ ಅಂತ ಬರುತ್ತೆ. ಅಂದರೆ ಗ್ರಹ ಮನೆಯಲ್ಲಿರುವಂತಹ ಹಿರಿಯ ಸದಸ್ಯರಿಂದ ಮತ್ತು ಗುರುಗಳಿಂದ, ನೀವು ಯಾರನ್ನ ಗುರುಗಳಂತ ನಂಬಿರ್ತೀರಾ, ಗುರು ಹಿರಿಯರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಈ ವಾರ ಸಂಪೂರ್ಣವಾಗಿ ಸಿಗುತ್ತೆ.
ಅದೇ ರೀತಿ ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಕರೇಜ್ ಸಿಗುತ್ತೆ, ಧೈರ್ಯ ಸಿಗುತ್ತೆ, ಸಾಧಿಸಬೇಕು ಅನ್ನುವಂಥ ಹಠ ಬರುತ್ತೆ, ಸಿಬ್ಲಿಂಗ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ, ಮತ್ತು ಸಣ್ಣ ಪ್ರಮಾಣದ ಒಂದು ಶಾರ್ಟ್ ಟ್ರಾವೆಲ್ ಕೂಡ ಈ ವಾರ ನಿಮ್ಮ ಕಾರ್ಡ್ನಲ್ಲಿ ಇದೆ. ಅದೇ ರೀತಿಯಾಗಿ ರಾಹು ಕೇತು ಸಂಚಾರ ಮತ್ತು ಶನಿ ಸಂಚಾರದಿಂದ ಏನಾಗುತ್ತೆ ಅಂದರೆ ಈ ವಾರ ಡಿಸಿಪ್ಲಿನ್ ಬರುತ್ತೆ ಜೀವನದಲ್ಲಿ, ಮತ್ತು ಸಂಯಮ ಶಿಸ್ತು ಬರುತ್ತೆ. ಅದೇ ರೀತಿ ರಾಹುಕೇತು ಸಂಚಾರದಿಂದ ನೆಟ್ವರ್ಕಿಂಗ್ ಚೆನ್ನಾಗಿರುತ್ತೆ, ಸ್ನೇಹಿತರು ಮತ್ತು ನಿಮ್ಮ ರಿಲೇಷನಲ್ಲಿ ಕೆಲವೊಂದು ನಿಮ್ಮ ವಯಸ್ಸಿಗೆ ಅಂದರೆ ಈಕ್ವಲ್ ವಯಸ್ಸಾದಂಥ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು 30 ಇಯರ್ಸ್ ಇರ್ತೀರಾ, ಅವರು 30 ಇಯರ್ಸ್ ಇರ್ತಾರೆ, ಸಮಾನ ವಯಸ್ಕರು ಸಮಾನ ಮನಸ್ಕರಿಂದ ನಿಮ್ಮ ಕುಟುಂಬದ ವಲಯದಲ್ಲಿ ನಿಮಗೆ ಸಪೋರ್ಟ್ ಸಿಗುತ್ತೆ. ಅದೊಂದು ಉತ್ತಮವಾದಂಥ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಮೇಷರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದರೆ ಶನಿ ಬೇರೆ 31ರಿಂದ ರೆಟ್ರೋಗ್ರೇಡ್ ಆಗಿರುವಂಥದ್ದು. ಈ ಎಲ್ಲ ವಿಚಾರದಿಂದ ಸರಿಸುಮಾರು 138 ದಿವಸ ಡಿಸೆಂಬರ್ವರೆಗೂ ಹಾಗೇ ಇರುತ್ತೆ ಪರಿಸ್ಥಿತಿ. ಈ ಕರಿಯರ್ ವೃತ್ತಿ ವ್ಯಾಪಾರ ವ್ಯವಹಾರ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಾ. ಈ ವಾರ ವಿಳಂಬ ಆಗುತ್ತೆ. ಹಾಗಾಗಿ ಈ ಕೆಲಸ ಮಾಡುವಂಥವ್ರು ಪ್ರೈವೇಟ್ ಜಾಬ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ ಕೃಷಿಕರಿರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಒಟ್ಟಾರೆಯಾಗಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಮೇಷರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆ ಅಂತ ಬರುತ್ತೆ. ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಡಬಲ್ ನಿಮಗೆ ಪೇಷನ್ಸ್ ಟೆಸ್ಟ್ ಮಾಡುತ್ತೆ. ತಾಳ್ಮೆ ಮೂಲ ಮಂತ್ರವಾಗಿರಲಿ. ಫಲದ ಬಗ್ಗೆ ಇಮ್ಮಿಡಿಯೇಟ್ ಹಿಂಗೆ ಕೆಲಸ ಮಾಡಿದ್ವಿ ಹಿಂಗೆ ಫಲ ಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ರೆಟ್ರೋಗ್ರೇಡ್ ಆಗಿರೋದ್ರಿಂದ ವಿಶೇಷವಾಗಿ ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ, ಮೇಷರಾಶಿಯವರಿಗೆ, ಈ 3 ರಾಶಿಯವರೆಗೂ ಕೂಡ ಈ ಒಂದು ಶನಿಯ ವಕ್ರಿಯಾಗಿರೋದು ಸ್ವಲ್ಪ ನಿಮಗೆ ಹಿನ್ನಡೆ ಕೊಡ್ತಾ ಇದೆ. ಅದರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಹಣಕಾಸು ಅಂತ ಬಂದಾಗ 4ನೇ ಮನೆಗೆ ನೋಡಿ, ಇಲ್ಲಿ ವಿಶೇಷವಾಗಿ ಜುಪಿಟರ್ ಕಂಬಸ್ಟ್ ಆಗಿದೆ. ಹಾಗಾಗಿ 12ನೇ ಆಗಸ್ಟ್ವರೆಗೂ ಕೂಡ ನೀವು ಹಣಕಾಸಿನ ಯಾವುದೇ ವಿಷಯದಲ್ಲಿ ನೀವು ಹರಿಬರಿ ಹಾಗೂ ಯಾವುದೇ ಒಂದು ಸಡನ್ ಡಿಸಿಷನ್ಗಳನ್ನು ತಗೊಳ್ಬಾರ್ದು. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಯಿಂಟ್ ಸ್ಟಿಫ್ನೆಸ್ ಇರುತ್ತೆ. ಕೈಕಾಲು ಹಿಡ್ಕೊಳ್ಳೋದು, ಮಂಡಿ ಮೊಣಕಾಲು ನೋವು, ಬಾತ್ರೂಮಲ್ಲಿ ಸ್ಲಿಪ್ಪಾಗಿ ಬೀಳುವಂಥದ್ದು, ಅಥವಾ ಸ್ಟೆಪ್ಸ್ ಇಳಬೇಕಾದ್ರೆ ಆ್ಯಂಕಲ್ ಟ್ವಿಸ್ಟ್ ಆಗುವಂಥದ್ದು, ಇಂತಹದ್ದು ವಿಶೇಷವಾಗಿ ಮೇಷರಾಶಿಯವರಿಗೆ ಮಂಡಿ ಮೊಣಕಾಲು ನೋವು, ಸ್ಟಿಫ್ನೆಸ್ಸು, ಹೇರ್ ಲೈನ್ ಫ್ರ್ಯಾಕ್ಚರ್ ಈ ಥರದ್ದು ತೋರಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಾಗಿರಬೇಕು. ಅದೇ ರೀತಿ ಈ ನಿದ್ರೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ತುಂಬ ನಿದ್ರಾಹೀನತೆ ಕಾಡ್ತಾ ಇದೆ. ಅದಕ್ಕೆ ನೀವು ಮಲಗುವಾಗ ನೀವೇನೇನು ಮೆಡಿಕೇಷನ್ ತೊಗೋತಾ ಇದ್ದೀರಿ, ವೈದ್ಯರನ್ನು ಕಾಣಬೇಕು, ಅದನ್ನ ಒತ್ತಟ್ಟಿಗೆ ನೀವು ಮಾಡ್ಕೊಳ್ಳಿ, ಬಿಡಬೇಡಿ. ಅದ್ರ ಜೊತೆಗೆ ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ಹನುಮಾನ್ ಚಾಲೀಸ ತಪ್ಪದೇ ಕೇಳಿ. ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ. ಮಲಗಬೇಕಾದ್ರೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಕೇಳಿ. ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಒಳ್ಳೆಯ ಹಿತವಾದ ನಿದ್ರೆ ಬರುತ್ತೆ. ಅದೇ ರೀತಿಯಾಗಿ ಸ್ಕಿನ್ ರಿಲೇಟೆಡ್ ಒಂದು ಸ್ವಲ್ಪ ಇರಿಟೇಷನ್ಗಳು, ಇಶ್ಯೂಸ್ಗಳು ಬರ್ಬೋದು. ವೈದ್ಯರನ್ನ ಕಾಣೋದಕ್ಕೆ ಮರಿಬೇಡಿ. ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಬುಧ ಗ್ರಹ 4ನೇ ಮನೆಗೆ ವಿಶೇಷ ಅನುಗ್ರಹ ದೃಷ್ಟಿ ಬೀರ್ತಾ ಇರೋದರಿಂದ ಮಕ್ಕಳಿಗೆ ಸ್ಟಡಿಯಲ್ಲಿ ಫೋಕಸ್ ಆಗುತ್ತೆ. ಒಳ್ಳೆಯ ಹೆಸರನ್ನು ತರ್ತಾರೆ ಮಕ್ಕಳು. ಮೇಷರಾಶಿಯ ಮಕ್ಕಳಿದ್ದರೆ ನಿಮ್ಮ ಒಂದು ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರ್ತೀರಾ, ಸ್ಟಡಿಯಲ್ಲಿ ಫೋಕಸ್ ಆಗುತ್ತೆ. ಆದರೆ ಈ ವಾರದ ಮಧ್ಯಭಾಗದಲ್ಲಿ ಕೆಲವೊಂದು ಈ ಕೆಲಸಕ್ಕೆ ಆಕಾಂಕ್ಷಿಗಳು, ಅಂದರೆ ಡಿಗ್ರಿ ಎಲ್ಲ ಮುಗಿಸಿರ್ತೀರಾ, ಜಾಬ್ಗೆ ಇಂಟರ್ವ್ಯೂ ಕೊಡಬೇಕು ಅನ್ನೋರಿಗೆ ಮಧ್ಯಭಾಗದಲ್ಲಿ ಗುಡ್ ನ್ಯೂಸ್ ಬರುತ್ತೆ. ಅದರಲ್ಲಿ ಕ್ಲಿಯರೆನ್ಸ್ ಮಾಡ್ತೀರಾ, ಒಳ್ಳೆಯ ಪ್ರೆಸೆಂಟೇಷನ್ಗಳನ್ನು ಕೊಡ್ತೀರಾ. ಎಲ್ಲ ವೃತ್ತಿ ವ್ಯಾಪಾರ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಚೆನ್ನಾಗಿದೆ. ಅದೇ ರೀತಿ ಪ್ರೇಮ ಮತ್ತು ದಾಂಪತ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಶುಕ್ರ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಿದ್ದಂಗೆ ನಿಮಗೆ ಒಂದು ಸ್ವಲ್ಪ ಮುಂಬರುವ ದಿನಗಳಲ್ಲಿ ಒಂಚೂರು ರಿಲೀಫ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ದಾಂಪತ್ಯದಲ್ಲಿ. ಇಲ್ಲ ಅಂದರೆ ಒಂಚೂರು ಕಿರಿಕಿರಿ ಬಿಗುವಿನ ವಾತಾವರಣ ನಡೀತಾ ಇತ್ತು. ಈಗ ವೀಕ್ಲಿ ಅಲರ್ಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ನೋಡಿ, 3ನೇ ಆಗಸ್ಟ್ ಇಲ್ಲಿ ಈ ಧನಿಷ್ಠ ನಕ್ಷತ್ರಕ್ಕೆ ರಾಹು ಪರಿವರ್ತನೆ ಆಗ್ತಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಆ್ಯಂಬಿಷನ್ ಬೆಳೆಯುತ್ತೆ. ಒಂದು ಸ್ವಲ್ಪ ಯಾವುದೋ ಶಾರ್ಟ್ಕಟ್, ಏನೋ ಒಂದು ಅನ್ಎಥಿಕಲ್ ಆಗಿ ಯಾವುದರಲ್ಲಿ ನಾವು ಹೂಡಿಕೆ ಮಾಡಬಾರ್ದು ಅದರಲ್ಲಿ ಹೂಡಿಕೆ ಮಾಡಿ ಅದರಲ್ಲಿ ಕೈ ಸುಟ್ಕೊಳ್ಳುವಂಥದ್ದು, ಸಾಲ ಕೊಟ್ಟು ಕೈ ಸುಟ್ಕೊಳ್ಳುವಂಥದ್ದು, ಅಥವಾ ಕೊಟ್ಟ ಹಣ ವಾಪಸ್ ಬರದೇ ಇರುವಂಥದ್ದು ಆಗಸ್ಟ್ 3ಕ್ಕಾಗತ್ತೆ. ಅದರ ಬಗ್ಗೆ ಜಾಗೃತಿಯಾಗಿರಿ. ಆಗಸ್ಟ್ನ 6ನೇ ತಾರೀಕಿಗೆ ಏನಾಗುತ್ತೆ ಅಂತಂದರೆ ನೋಡಿ, ಶುಕ್ರ ಈ ತುಲಾ ರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಇಲ್ಲಿ ಗೇನ್ಸ್ ಅಂತ ತೋರಿಸ್ತಾ ಇದೆ, ಹಣಕಾಸಿನ ಆದಾಯ ಪ್ರಗತಿ ಅಂತ ತೋರಿಸ್ತಾ ಇದೆ. 9ನೇ ಆಗಸ್ಟ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಬುಧ ಸಿಂಹಕ್ಕೆ 5ನೇ ಮನೆಗೆ ಪ್ರವೇಶ ಆಗ್ತಿರೋದ್ರಿಂದ
ನಿಮಗೆ ಒಂದು ಮಾನಸಿಕವಾದಂಥ ಕ್ಲಿಯರಿಟಿ ಬರುತ್ತೆ. ಇದನ್ನು ಮಾಡಿದರೆ ಇದಾಗುತ್ತೆ, ಇದು ಪರವಾಗಿಲ್ಲ, ಈ ಡಿಸಿಷನ್ ತೊಗೋಬೋದು ಅನ್ನೋಂಥ ಒಂದು ಸೂಚನೆ ಸಿಗುತ್ತೆ. ಇನ್ನು ವಿಶೇಷವಾಗಿ ಈ ವಾರ ಯಾವ್ದು ಕೆಲಸಗಳನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೋಡಲಿಕ್ಕಾಗಿ ಲಾರ್ಜ್ ಪ್ರಾಪರ್ಟಿ, ದೊಡ್ಡ ಪ್ರಮಾಣದ ಈ ಪ್ರಾಪರ್ಟಿಯನ್ನು ಗೊತ್ತು ಮಾಡಿ ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಕೈ ಸುಟ್ಕೊಂಡು ಈ ರೀತಿಯಾದಂಥ ಆಗುವ ಸಾಧ್ಯತೆ ಇದೆ. ಜೋಪಾನ, ಜಾಗೃತಿಯಾಗಿ ಮುಂದುವರಿರಿ. ಅದೇ ರೀತಿ ಇಗ್ನೋರೆನ್ಸ್ ಮಾಡಬೇಡಿ. ಅವತ್ತಿನ ಕೆಲಸವನ್ನು ಅವತ್ತೇ ಮಾಡಿ, ಯಾವುದೇ ರೀತಿ ಇಗ್ನೋರೆನ್ಸ್ ಮಾಡೋಕ್ಕೆ ಹೋಗಬೇಡಿ. ಪೆಂಡಿಂಗ್ ವರ್ಕ್ ಇಟ್ಕೊಂಡ್ರೆ ಅದೇ ನಿಮಗೆ ಈ ವಾರ ಮುಳುವಾಗುತ್ತೆ. ನಿಮ್ಮ ಆಫೀಸಲ್ಲಾಯಿತು, ಕಾರ್ಯಕ್ಷೇತ್ರದಲ್ಲಾಯಿತು, ಅವತ್ತಿನ ಕೆಲಸ ಅವತ್ತೇ ಮುಗಿಸಿ, ಯಾವುದನ್ನು ಪೆಂಡಿಂಗ್ ಇಟ್ಕೋಬೇಡಿ. ಅದೇ ರೀತಿ ಫಿನಾನ್ಷಿಯಲ್ ಇನ್ವಾಲ್ವ್ಮೆಂಟ್ ಇರುತ್ತೆ, ರಿಸ್ಕ್ ಇರುತ್ತೆ, ಅಂಥ ಕಡೆ ಹೂಡಿಕೆ ಮಾಡಬೇಡಿ. ಸೈಟ್ ತೊಗೋಬೇಕಾ ತೊಗೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅದರದ್ದು ಎಲ್ಲ ಲೀಗಲಾಗಿ ಚೆಕ್ ಮಾಡಿಸ್ಕೊಳ್ಳಿ. ಕರೆಕ್ಟಾಗಿ ಲೀಗಲ್ ಕ್ಲಿಯರೆನ್ಸ್ ಇದೆಯಾ, ಒಪಿನಿಯನ್ ತೊಗೊಳ್ಳಿ. ನೀವು ಒಂದು ಕಡೆ ಅಥವಾ ಎರಡು ಕಡೆ ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಳ್ಳಿ. ಬ್ಯಾಂಕ್ ಹತ್ರ ಒಪಿನಿಯನ್ ತೊಗೊಳ್ಳಿ, ಲೋನಿಗೆ ಅಪ್ಲೈ ಮಾಡ್ಕೊಳ್ಳಿ. ಸುಮ್ಮನೆ ಏನೋ ಒಂದು ಸೈಟ್ ಇಷ್ಟ ಆಯಿತು ಅನ್ನೋದು, ಒಂದು ಕಾರ್ನರ್ ಸೈಟ್ ಇದೆ ಚೆನ್ನಾಗಿದೆ ಅಂತ ಬುಕ್ ಮಾಡ್ಕೊಳ್ಳೋದು, ಅದು ನೋಡಿದರೆ ಒಂದು ಸೈಟನ್ನು 10 ಜನರಿಗೆ ಅದು ಮಾರಾಟ ಆಗಿರುತ್ತೆ. ಅವಾಗ ಏನು ಮಾಡ್ತೀರಾ, ಅಡ್ವಾನ್ಸ್ ಕೊಟ್ಟಿರ್ತೀರಾ, ಲಕ್ಷಾಂತರ ಗಟ್ಟಲೆ ಹಣ ಸಿಕ್ಕಾಕೊಳ್ಳುತ್ತೆ. ಇಂಥ ಸ್ಪೆಕ್ಯುಲೇಷನ್ ಆಗಿರ್ಬೋದು, ರಿಸ್ಕಿ ಇನ್ವಾಲ್ವ್ಮೆಂಟ್ ಬೇಡ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಈ ವಾರದ ಲಕ್ಕಿ ಎಲಿಮೆಂಟ್ಸ್ಗಳನ್ನು ನೋಡಿಬಿಡೋಣ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ವೀಕ್ಷಕರೇ, ನಿಮಗೆ ಮಂಗಳವಾರ ಮತ್ತು ಭಾನುವಾರ ಆಗಿ ಬರುತ್ತೆ. ಲಕ್ಕಿ ಕಲರ್ಸ್ ಅಂತ ಬಂದಾಗ ರೆಡ್, ಕೋರಲ್, ಆರೆಂಜ್ ಮತ್ತು ಗೋಲ್ಡ್ ಬಣ್ಣವನ್ನು ಹೆಚ್ಚಾಗಿ ಬಳಸಿ. ಲಕ್ಕಿ ನಂಬರ್ 1 ಮತ್ತು 9 ಆಗಿ ಬರುತ್ತೆ. ಅದೇ ರೀತಿ ಈ ವಾರ ದಕ್ಷಿಣ ದಿಕ್ಕಿನಿಂದ ನಿಮಗೆ ಶುಭ ಸಮಾಚಾರ ಬರಲಿಕ್ಕಿದೆ. ವೀಕ್ಷಕರೇ, ಇನ್ನು ವಾರದ ರೆಮಿಡಿಗಳನ್ನು ಕೂಡ ಹೇಳ್ಕೊಡ್ತೀನಿ ನಿಮಗೆ. ಅತ್ಯಂತ ಕ್ಯೂರಿಯಸ್ ರೆಮಿಡೀಸ್ಗಳಿದೆ. ವಾರ ನೀವು ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮಗೆ ಫಲ ಕೊಡುವಂತಹ ಈ ಆಗಸ್ಟ್ 3ರಿಂದ 10 ಯಾಕೆಂದರೆ ಹಬ್ಬಗಳ ಸಾಲು ಸುರಿಮಳೆ ಸ್ಟಾರ್ಟ್ ಆಗ್ತಾ ಇದೆ. ಒಳ್ಳೊಳ್ಳೆ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ. ಅಷ್ಟರಲ್ಲೂ ಕೂಡ ಯಾರು ಈ ನನ್ನ ಹತ್ರ ಜೀತ್ ಮೀಡಿಯಾದಿಂದ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡಿ ಮನೆಗೆ ತರಿಸ್ಕೊಂಡಿದ್ದೀರಿ, ಅವರು ಆ ರೆಮಿಡಿಗಳನ್ನು ಶ್ರೀಚಕ್ರದ ಎದುರುಗಡೆ ಕೂತ್ಕೊಂಡು ಮಾಡಿದರೆ ಬಹಳ ಶುಭ. ಇಲ್ಲ ಗುರುಗಳೇ, ನಾವು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಂಡಿಲ್ಲ ಅನ್ನೋರು ಈಗಲೇ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರಕ್ಕೆ ಆರ್ಡರ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಮಗೆ ಬೇಕಾಗಿರೋದು ಜಸ್ಟ್ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರು ಮಾತ್ರ. ಅದನ್ನ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ, ಆ ಲಕ್ಷ್ಮೀ ಶ್ರೀಚಕ್ರ ಯಂತ್ರಕ್ಕೆ ಮಧ್ಯಭಾಗದಲ್ಲೇನು ಈ ಬಿಂದು ಇರುತ್ತೆ, ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎನರ್ಜೈಸ್ ಮಾಡ್ತೀವಿ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಬರುತ್ತೆ. ಬಂದ ಮೇಲೆ ಭಾಗ್ಯೋದಯ ವೀಕ್ಷಕರೇ. ನೀವು ಎಷ್ಟೇ ಸಾಲದಿಂದ ಶೂಲದಿಂದ ಬಳಲ್ತಾ ಇದ್ದರೂ ಅದರಿಂದ ಇಮ್ಮಿಡಿಯೇಟ್ಲಿ ಹೊರಗಡೆ ಕರ್ಕೊಂಬರುತ್ತೆ. 1000 ಲಕ್ಷ ಕೋಟಿ ಎಷ್ಟೇ ಇರಲಿ, ಶ್ರೀಚಕ್ರ ಯಂತ್ರ ಅಂತೂ ನಮ್ಮ ವೀಕ್ಷಕರಿಗೆ ಕೊಟ್ಟ ಮೇಲೆ ಎಂತೆಂಥ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತಾ ಇದೆ, ಪಾಸಿಟಿವ್ ಫೀಡ್ಬ್ಯಾಕು. ನಮ್ಮ ಪಾಡ್ಕಾಸ್ಟು ಲೈವಿಗೆ ಬಂದು ಮಾತಾಡ್ತಾ ಇದ್ದಾರೆ ಅಂತಂದರೆ, ಗುರುಗಳೇ ಶ್ರೀಚಕ್ರ ಯಂತ್ರ ಕಳಿಸಿದ್ರಿ ನಮ್ಮ ಸಾಲ ತೀರ್ತು, ಗುರುಗಳೇ ಶ್ರೀಚಕ್ರ ಯಂತ್ರ ಕಳಿಸಿದ್ರಿ ನನಗೆ ಮದುವೆ ಸೆಟ್ ಆಗಿರಲಿಲ್ಲ, ಮದುವೆ ಸೆಟ್ ಆಯಿತು, ನನಗೆ ಮಕ್ಕಳಾಗಿರಲಿಲ್ಲ, ಮಕ್ಕಳಾಯಿತು. ಎಷ್ಟು ಕೆಲಸಗಳಾಗ್ತಾ ಇದೆ ಅಂತಂದರೆ ವೀಕ್ಷಕರೇ, ನೀವು ಯಾಕೆ ಇನ್ನೂ ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಕೂರಬೇಕು? ಬೇಡ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಈ ಶ್ರೀಚಕ್ರ ಯಂತ್ರದ ಒಂದು ವಾಟ್ಸಪ್ ನಂಬರ್ ಏನಿದೆ, ಇಮ್ಮಿಡಿಯೇಟ್ಲಿ ಅದಕ್ಕೆ ರಿಕ್ವೆಸ್ಟ್ ಹಾಕಿ, ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ನಿಮ್ಮ ಮನೆಗೆ ಬರುತ್ತೆ. ಬಂದ ಮೇಲೆ ಆಹಾ ಭಾಗ್ಯೋದಯ. ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿರುತ್ತೆ ಆ ಮನೆಗೆ ಹಣ ಎಳೆದು ತರುತ್ತೆ. ಅಪಾರ ಶ್ರೀಮಂತರಾಗ್ತೀರಾ ವೀಕ್ಷಕರೇ. ತಡ ಮಾಡಬೇಡಿ, ಈಗಲೇ ಬುಕ್ ಮಾಡ್ಕೊಳ್ಳಿ. ಹಾಗೆ ಈ ವಾರದ ರೆಮಿಡಿಗಳು ಅಂತ ನೋಡ್ತಾ ಇದ್ವಿ ನೋಡಿ. ಸೂರ್ಯನಿಗೆ ಜಲ ಅರ್ಘ್ಯವನ್ನು ಕೊಡಬೇಕು ಅಂತ ಬರ್ತಾ ಇದೆ, ಮರಿದೆ ಮಿಸ್ ಮಾಡದೆ ಮಾಡಿ. ಸ್ತ್ರೀಯರಾದರೆ ಮುಟ್ಟಿನ ದಿನಗಳಲ್ಲಿ ಈ ವಾರದಲ್ಲಿ 3-4 ದಿವಸ ಬಿಡಿ, ಅಥವಾ ಇಲ್ಲ ಪರವಾಗಿಲ್ಲ ಕೊಡ್ಬೋದು ಅಂತಂದರೆ 3-4 ದಿವಸ ಅಂದರೆ ಯಾರು ಪರವಾಗಿಲ್ಲ ಗುರುಗಳೇ ನಾವು ಕೊಡಬಹುದು ಅನ್ನುವಂತಹ ಸಿಚುವೇಷನ್ನಲ್ಲಿದ್ದವರು ಕೊಡಿ. ಮತ್ತು ಪುರುಷರು ಕೂಡ ತಪ್ಪದೇ ಅರ್ಘ್ಯ ಕೊಡಿ. ಸೂರ್ಯ ಅರ್ಘ್ಯ ಕೊಡಬೇಕಾದ್ರೆ ಮೇಷರಾಶಿಯವರಿಗೆ ಈ ವಾರ ಬಂದೇ ಬರುತ್ತೆ. ಯಾಕೆ ಅಂತಂದರೆ ನೋಡಿ, ಶನಿಗ್ರಹದ ಒಂದು ವಕ್ರ ಸಂಚಾರದಿಂದ ಏನಾಗ್ತಾ ಇದೆ ಅಂದರೆ ಕಾರ್ಯ ವಿಳಂಬ ಆಗ್ತಾ ಇದೆ, ತುಂಬ ಕಿರಿಕಿರಿಗಳಾಗ್ತಾ ಇದೆ. ಅದಕ್ಕೋಸ್ಕರ ಅದನ್ನು ಮೀರಿ ನಿಲ್ಲಬೇಕು ಅಂದರೆ ಸೂರ್ಯನ ಆಶೀರ್ವಾದ ಬೇಕೇ ಬೇಕಲ್ಲ. ಅದಕ್ಕೋಸ್ಕರ ಒಂದು ತಾಮ್ರದ ಲೋಟ ತೊಗೊಂಡು ಅದರಲ್ಲಿ ಕುಡಿಯೋ ನೀರು ಹಾಕಿ ಒಂದು ಸ್ವಲ್ಪ ಚಿಟಿಕೆ ಕುಂಕುಮ, ಒಂದು ಕೆಂಪು ಹೂವು ಮತ್ತು ಅಕ್ಷತೆ ಕಾಳು, ಕೆಂಪು ಅಕ್ಕಿ ಕಾಳು, ಕುಂಕುಮದಲ್ಲಿ ಕಲಿಸಿದ ಅಕ್ಕಿಯನ್ನು ಅದರಲ್ಲಿ ಹಾಕಿ ಲೋಟದಲ್ಲಿ ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಅಷ್ಟರಲ್ಲಿ ನೀವು ಸ್ನಾನ ಮಾಡಿ ರೆಡಿ ಇರಬೇಕು. ಆ ಸೂರ್ಯನನ್ನು ನೋಡ್ತಾ ಆ ಲೋಟದಲ್ಲಿರೋ ನೀರನ್ನು ನೆಲದ ಮೇಲೆ ಚೆಲ್ಲಬೇಕು. ಮಂತ್ರ ಹೇಳಬೇಕು. ಯಾವುದೋ ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ ಅಂತ ಹೇಳ್ತಾ ಅರ್ಘ್ಯ ಕೊಡೋದ್ರಿಂದ ಒಂದು ಶನಿ ಭಗವಾನರ ಕುದೃಷ್ಟಿ, ಕೆಟ್ಟ ದೃಷ್ಟಿ ಡೌನ್ ಆಗುತ್ತೆ.
ಕೆಲಸಗಳೆಲ್ಲ ಪಟ್ 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 ಸ್ಪೀಡ್ ಆಗೋದಕ್ಕೆ ಶುರುವಾಗುತ್ತೆ. ಇನ್ನು ಹನುಮಾನ್ ಚಾಲೀಸ ಪಠಣೆ ಮಾಡಬೇಕು ಅಂತ ಬರ್ತಾ ಇದೆ. ಇಲ್ಲ ಗುರುಗಳೇ, ಯಾಂತ್ರಿಕ ಯುಗ, ನಮಗೆ ಸಮಯದ ಒತ್ತಡ ಅಭಾವ ಇರುತ್ತೆ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ, ಮರಿಬೇಡಿ. ಅದೇ ರೀತಿ ಇಲ್ಲಿ ನೋಡಿ, ದೇವಸ್ಥಾನಕ್ಕೆ ಬರುವಂತಹ ಯಾವುದಾದ್ರೂ ಒಂದು ದಿನ ನೀವು ಯಾವುದಾದ್ರೂ ಮನೆ ಹತ್ತಿರ ಇರುವಂತಹ ದೇವಸ್ಥಾನದಲ್ಲಿ ನೀವು ಕೆಂಪು ಚನ್ನಂಗಿ ಬೇಳೆ ಅಂತ ಬರುತ್ತೆ, 1 kg ಚನ್ನಂಗಿ ಬೇಳೆ ಮತ್ತು ಅದರ ಜೊತೆಗೆ 1 kg ಬೆಲ್ಲವನ್ನು ಇಟ್ಟು ದಾನ ಮಾಡೋದ್ರಿಂದ, ನಿಮ್ಮ ಮತ್ತು ನಿಮ್ಮ ಮನೆಯವರ ಹೆಸರನ್ನು ಹೇಳಿ ದಾನ ಮಾಡೋದ್ರಿಂದ ಮನೆಗೆ ಪ್ರೊಟೆಕ್ಷನ್ ಇರುತ್ತೆ ವೀಕ್ಷಕರೇ. ನೋಡಿ, ಇನ್ನೂ ಒಂದು ರೆಮಿಡಿ ಹೇಳ್ತೀನಿ ನಿಮಗೆ. ಆಂಜನೇಯನ ದೇವಸ್ಥಾನದಲ್ಲಿ ಬರುವಂತಹ ಮಂಗಳವಾರ ಮತ್ತು ಶನಿವಾರ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಬನ್ನಿ. ಅಥವಾ ಅಲ್ಲಿ ಆ ದೀಪಕ್ಕೆ, ಆಂಜನೇಯನ ಮುಂದೆ ದೀಪ ಬೆಳಗಿರ್ತಾರೆ, ಅದಕ್ಕೆ ಒಂದು ಅರ್ಧ ಲೀಟ್ರು 1 ಲೀಟ್ರು ಎಳ್ಳೆಣ್ಣೆ ಆಗಿರ್ಬೋದು, ಸಾಸಿವೆ ಎಣ್ಣೆ ಆಗಿರ್ಬೋದು ಕೊಟ್ಬಿಟ್ಟು ಅಲ್ಲೇ ಎದುರುಗಡೆ ಕೂತ್ಕೊಂಡು ಒಂದು ಸಲ ಹನುಮಾನ್ ಚಾಲೀಸ ಹೇಳಿ ಬನ್ನಿ. ಈ ಶನಿಯ ದೃಷ್ಟಿ ತುಂಬ ಮಟ್ಟಿಗೆ ತಗ್ಗುತ್ತೆ ವೀಕ್ಷಕರೇ. ಇಷ್ಟು ಮಾಡಿದರೆ ಸಾಕು. ಇದಾಗಿತ್ತು ಮೇಷರಾಶಿಯವರ ವಾರ ಭವಿಷ್ಯ. ಈಗ ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ನೋಡಿ, ಇದೇ ಆಗಸ್ಟ್ 3ರಿಂದ 10ನೇ ತಾರೀಕಿನವರೆಗೆ ಏನಾಗುತ್ತೆ ಅಂದರೆ, ಸೂರ್ಯನ ಸಂಚಾರದಿಂದ ಕಮ್ಯುನಿಕೇಷನ್ ಶಾರ್ಪ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಈ ಹಿಂದಿನ ವಾರಗಳಲ್ಲಿ ನೀವೇನು ಫೀಲ್ ಮಾಡ್ತಾ ಇದ್ರಿ, ನಿಮ್ಮ ಅಕ್ಕಪಕ್ಕದವರು ಕಮ್ಯುನಿಕೇಷನ್ನಿಂದ ಗೆಲ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಆಲೋಚನೆಗಳಿದೆ, ವಿಚಾರ ಇದೆ, ಎಲ್ಲ ಇದೆ. ಆದರೆ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಅದನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ನಿಮ್ಮ ಜೀವನದಲ್ಲಿ ಹಿನ್ನಡೆ ಆಗ್ತಾ ಇತ್ತು. ಕರೆಕ್ಟ್ ಅಲ್ವಾ? ಈ ವಾರ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ. ಮನಸ್ಸಿನಲ್ಲಿ ಏನಿದೆ ಎದುರುಗಡೆ ಇರುವಂಥವ್ರಿಗೆ ಕಮ್ಯುನಿಕೇಟ್ ಮಾಡ್ತೀರಾ, ನಿಮ್ಮ ಮ್ಯಾನೇಜರ್ಗೆ ಹೇಳ್ತೀರಾ, ಮ್ಯಾನೇಜ್ಮೆಂಟಿಗೆ ಹೇಳ್ತೀರಾ, ಗೆಲ್ತೀರಾ. ಒಳ್ಳೆಯದಾಗತ್ತೆ. ಕಮ್ಯುನಿಕೇಷನ್ನಿಂದ ಗೆಲುವು ಅಂತ ತೋರಿಸ್ತಾ ಇದೆ. ಧೈರ್ಯ ಬರುತ್ತೆ. ಸಿಬ್ಲಿಂಗ್ಸ್ಗಳು ಸಪೋರ್ಟ್ ಮಾಡ್ತಾರೆ ಈ ವಾರ. ಶಾರ್ಟ್ ಟ್ರಾವೆಲ್ ಇದೆ ಈ ವಾರ ನಿಮಗೆ. ಅದೇ ರೀತಿಯಾಗಿ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ಪ್ರಗತಿ ಇದೆ. ಚಂದ್ರನ ಸಂಚಾರದಿಂದ ಒಂದು ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಅದನ್ನು ಮೊದಲೇ ನೀವು ಸಂಕಲ್ಪ ಮಾಡಿಕೊಂಡು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದರೆ ಬರುವಂಥ ಸೋಮವಾರ, ಗುರುವಾರ ಈಶ್ವರನ ಶಿವಾಲಯದಲ್ಲಿ ಶಿವಲಿಂಗಕ್ಕೆ 1 ಲೀಟರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಟ್ಟುಬಿಡಿ. ಅಲ್ಲೇ ಕೂತ್ಕೊಂಡು 108 ಸಲ ಓಂ ನಮಃ ಶಿವಾಯ ಮತ್ತು ಶಿವ ಶತನಾಮಾವಳಿ ಅಥವಾ ಸಹಸ್ರನಾಮಾವಳಿ ಅಂತ ಬರುತ್ತೆ, ಅದನ್ನು ಪಠಣೆ ಮಾಡಿ. ನಿಮ್ಮ ಸಮಯವನ್ನು ಅನುಕೂಲ ನೋಡ್ಕೊಂಡು ಮಾಡಿ. ಅದೇ ರೀತಿ ಬುಧನ ಸಂಚಾರದಿಂದ ಮೈಂಡ್ ಕ್ಲಿಯರಿಟಿ ಇರುತ್ತೆ, ಕ್ಲಿಯರ್ ಆಗುತ್ತೆ. ನೋಡಿ, ಈಗ ದಾರಿಯಲ್ಲಿ ಹೋಗಬೇಕಾದ್ರೆ ಮಂಜು ಕವಿದ ವಾತಾವರಣ ಇದ್ದರೆ ಗಾಡಿ ಓಡಿಸೋದಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿ ಸ್ಪಷ್ಟವಾದ ಸ್ವಚ್ಛವಾದ ಬಿಸಿಲು ಬಿದ್ದಿತ್ತು, ದಾರಿ ಕಾಣಿಸ್ತಾ ಇತ್ತು ಅಂದರೆ ವಾಹನವನ್ನು ಚೆನ್ನಾಗಿ ಓಡಿಸ್ಕೊಂಡು ಹೋಗ್ತೀರಾ. ಅದೇ ರೀತಿ ಬುಧ ನಿಮ್ಮ ಒಂದು ಪೂರ್ತಿ ಬ್ಲಾಕೇಜಸನ್ನು ತೆಗೆದು ಮೈಂಡಿಗೆ ಕ್ಲಿಯರಿಟಿ ಕೊಡ್ತಾನೆ. ಹಾಂ, ಕರೆಕ್ಟ್, ಇದನ್ನು ನಾನು ಮಾಡಬೇಕು, ಇದನ್ನು ಮಾಡಬಾರ್ದು, ಇಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ನಿರ್ಧಾರ ತಗೋಬೇಕು, ಎಲ್ಲವೂ ಸುಗಮವಾಗಿ ಆಗಿರುತ್ತೆ. ಅದೇ ರೀತಿ ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಹೋಮ್ ಕಂಫರ್ಟ್ಸ್ ಅಂತ ತೋರಿಸುತ್ತೆ. ಈ ವಾರ ನಿಮ್ಮ ಮನೆಗೆ ಒಂದು ಹೊಸ ವಸ್ತು ಬರಲೇಬೇಕು, ಬರೆದಿಟ್ಕೊಳ್ಳಿ ವೃಷಭ ರಾಶಿಯವರು. ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ. ಅಟ್ಲೀಸ್ಟ್ ಒಂದು ಸಣ್ಣ ಫೋನ್ ಆದರೂ ತರ್ತೀರಾ, ಮಿಕ್ಸರ್ ಗ್ರೈಂಡರ್ ತರ್ತೀರಾ, ಅಥವಾ ಟಿ ವಿಯನ್ನು ಚೇಂಜ್ ಮಾಡ್ಕೋತೀರಾ. ಗ್ಯಾಜೆಟ್ಸ್ಗಳು, ಹೊಸ ಗ್ಯಾಜೆಟ್ಸ್ಗಳು ಮನೆಗೆ ಬರುತ್ತೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಅನಾವಶ್ಯಕ ಖರ್ಚು ಬೇಡ. ಇವೆಲ್ಲ ವಸ್ತುಗಳು ವರ್ಕ್ ಆಗ್ತಾ ಇದೆ ಅಂದರೆ ಸ್ವಲ್ಪ ದಿವಸ ವರ್ಕ್ ಆಗಲಿ ಬಿಡಿ, ಅದು ಹಾಳಾದ ಮೇಲೆ ತಂದ್ರೆ ಆಯಿತು. ಅನಾವಶ್ಯಕ ಖರ್ಚು ಮಾಡ್ಕೋಬೇಡಿ. ತೀರಾ ಅದು ವರ್ಕೇ ಆಗ್ತಾ ಇಲ್ಲ, ಅದನ್ನು ರಿಪ್ಲೇಸ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಮಾಡ್ಕೊಳ್ಳಿ, ತಪ್ಪಿಲ್ಲ. ಇನ್ನು ಮಂಗಳನ ಸಂಚಾರದಿಂದ ಎನರ್ಜಿ ಇರುತ್ತೆ, ಫುಡ್ ಹ್ಯಾಬಿಟ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆದರೆ ಕೀಪ್ ಅಪ್ ಯುವರ್ ವರ್ಡ್ಸ್ ಅಂತ ತೋರಿಸ್ತಾ ಇದೆ ಮಂಗಳ. ನೀವೇನು ಪ್ರಾಮಿಸ್ ಮಾಡ್ತೀರಿ ಅದನ್ನು ಫುಲ್ಫಿಲ್ ಮಾಡಬೇಕು. ಇವತ್ತು ಕೆಲಸ ಮಾಡಿ ಹೇಳಬೇಕು, ಮಾಡೇ ನಾನು ಹೇಳ್ಬೇಕು, ಅಲ್ಲಿವರೆಗೂ ನಾನು ರೆಸ್ಟ್ ತೊಗೋಬಾರ್ದು. ಫಾಲ್ಸು ಪ್ರಾಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ವಾರ ಏನಾಗುತ್ತೆ ಅಷ್ಟು ಮಾತ್ರ ಪ್ರಾಮಿಸ್ ಮಾಡಿ ಅದನ್ನು ಮುಗಿಸಿ ಹೇಳಬೇಕು ಕೆಲಸನ. ಇಲ್ಲ ಅಂದರೆ ಆ ಮಂಗಳ ಹೀಟೆಡ್ ಬೆಂಕಿ ಅಂತ ಗ್ರಹ ರಿಟರ್ನ್ ಆಗುತ್ತೆ, ಆಮೇಲೆ ವಾಪಸ್ ಆಗುತ್ತೆ. ನಿಮಗೆ ಜಗಳ, ಆಫೀಸಲ್ಲಿ ಕಿರಿಕಿರಿ ಆಗುತ್ತೆ. ನೋಡಿ, ಅದನ್ನು ಸ್ವಲ್ಪ ಜಾಣ್ಮೆಯಿಂದ ಹ್ಯಾಂಡಲ್ ಮಾಡ್ಕೊಳ್ಳಿ. ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ ಲಕ್ ಸ್ವಲ್ಪ ಈ ವಾರ ನಿಮ್ಮ ರಾಶಿಗೆ, ನಿಮ್ಮ ಜೀವನದಲ್ಲಿ ಹರಿದು ಬರುತ್ತೆ. ಅದೃಷ್ಟದ ಬಾಗಿಲು ತೆರೆಯುತ್ತೆ. ನೋಡಿ, ಬೇಕಾದರೆ ಗೇನ್ಸ್ ಆಗುತ್ತೆ, ಹಣಕಾಸಿನ ಲಾಭ ಆಗುತ್ತೆ. ಈ ವಾರ ವೃಷಭ ರಾಶಿಯವರು ಯಾವುದೇ ರೀತಿಯಾದಂಥ ಹೈ ವಾಲ್ಯೂಮಲ್ಲಿ ವರ್ಕನ್ನು ಒಪ್ಕೊಂಡು ಕೈ ಸುಟ್ಕೊಂಡು ಫಾಲ್ಸ್ ಕಮಿಟ್ಮೆಂಟ್ ಮಾಡಿಕೊಂಡು ಹೆಸರು ಕೆಡಿಸ್ಕೋಬೇಡಿ. ಅದೇ ರೀತಿ
ಮಾರ್ಸ್ ಡ್ರಿವನ್ನಿಂದ ಶಾರ್ಪ್ನೆಸ್ ಇರುತ್ತೆ, ಮಾತುಕತೆಯಲ್ಲಿ ಒಂದು ನಿಖರತೆ ಇರುತ್ತೆ. ಬಟ್ ಅದೇ ಆ ನಿಖರತೆ, ಆ ಹಾರ್ಶ್ನೆಸ್ ಎದುರುಗಡೆ ಇರೋರಿಗೆ ಹರ್ಟ್ ಮಾಡ್ಬೋದು. ಜಾಗ್ರತೆ. ಶನಿ ರೆಟ್ರೋಗ್ರೇಡ್ ಆಗಿದೆ, ಇಗ್ನೋರ್ ಮಾಡಬೇಡಿ. ಕೆಲಸ ಒಂಚೂರು ನಿಮಗೆ ವಿಳಂಬ ಅಥವಾ ಸುಸ್ತು, ಫೆಟಿಗ್, ಒಂಚೂರು ರೆಸ್ಟ್ ತೊಗೊಂಬಿಡೋಣ, ಸಾಕಪ್ಪ ಸುಸ್ತಾಗ್ತಾ ಇದೆ, ನಾಳೆ ನೋಡೋಣ, ಇಂಥದ್ದೆಲ್ಲ ಬೇಡ. ಶನಿಗ್ರಹ ನಿಮ್ಮನ್ನು ಒಂದು ಸ್ವಲ್ಪ ಆ ಸುಸ್ತು, ಆ ಒಂದು ಕಂಫರ್ಟ್ ಲೆವೆಲ್ಗೆ ತಳ್ಳುತ್ತೆ. ಅದರಿಂದ ಮೀರಿ ಹೊರಗಡೆ ಬರಬೇಕು. ಯಾರಾದರೂ ಫಾರಿನ್ ಟ್ರಾವೆಲನ್ನು ನೀವು ಫೈನಲೈಸ್ ಮಾಡ್ತಾ ಇದ್ದರೆ ಒಂಚೂರು ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು ಈ ವಾರ. ಯಾಕೆ ಅಂತಂದರೆ ವಿಮಾನಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಅವಘಡ, ಅಪಘಾತದ ಸುದ್ದಿ ಈ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 4 ತಿಂಗಳ ಅವಧಿಯಲ್ಲಿ ವಿಶೇಷವಾಗಿ ಈಶಾನ್ಯ ದಿಕ್ಕು, ಭಾರತದ ಈಶಾನ್ಯ ದಿಕ್ಕಾಗಿರಬಹುದು ಅಥವಾ ಈ ವಿಶ್ವದ ಈಶಾನ್ಯ ದಿಕ್ಕಿಗೆ ಸಾಗುವಂತಹ ವಿಮಾನ ಅವಘಡ, ಅಪಘಾತದ ಒಂದು ಸಣ್ಣ ಸೂಚನೆ ಅಥವಾ ಅವಘಡದ ಸುದ್ದಿ, ದುಃಖಕರ ಸುದ್ದಿ ಅಪ್ಪಳಿಸಬಹುದು. ಹಾಗಾಗಿ ಈ ರಾಶಿಯವರು, ವಿಶೇಷವಾಗಿ ವೃಷಭ ರಾಶಿಯವರು, ಈ ಸಂದರ್ಭದಲ್ಲಿ ವಿಮಾನ ಪ್ರಯಾಣವನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಅಕಸ್ಮಾತ್ ಇಲ್ಲ ಗುರುಗಳೇ ಹೋಗಲೇಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಹೇಳಿಬಿಟ್ಟು ನೀವು ವಿಮಾನ ಪ್ರಯಾಣ ಮಾಡಿದರೆ ಸೇಫಾಗಿ ಹೋಗಿ ಬರಬಹುದು. ಬರ್ಕೊಳ್ಳಿ, ಬೀಜ ಮಂತ್ರ ಹೇಳ್ತೀನಿ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಬೀಜ ಮಂತ್ರವನ್ನು 21 ಸಲ ಹೇಳಿ ನೀವು ವಿಮಾನ ಪ್ರಯಾಣ ಮಾಡೋದ್ರಿಂದ ಮತ್ತು ಇತರ ಪ್ರಯಾಣ ಮಾಡೋದ್ರಿಂದ ಸೇಫಾಗಿ ಹೋಗಿ ಸೇಫಾಗಿ ಬರ್ತೀರಾ. ಇನ್ನು ಹಣಕಾಸು ಚೆನ್ನಾಗಿದೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ಸ್ವಲ್ಪ ಈ ಡಿಪ್ರೆಷನ್ನು, ಆಂಗ್ಸೈಟಿ, ಆಮೇಲೆ ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ ಬಂದಂಗೆ ಆಗೋದು, ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ಚಿಕಿತ್ಸೆ ತಗೋತಾ ಇದ್ದರೆ ಈ ಟ್ರೀಟ್ಮೆಂಟು, ಇಂಜೆಕ್ಷನ್ನು, ಮಾತ್ರೆಗಳನ್ನು ಬಿಡಬೇಡಿ, ಮುಂದುವರಿಸಿ. ಅದನ್ನು ಮೀರಿ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆಲ್ಲ ಈಶ್ವರನಿಗೆ ಕ್ಷೀರದಾನ, ಹಾಲು ದಾನ ಅಂತ ಬರುತ್ತೆ. ಬರುವಂತಹ ಸೋಮವಾರ, ಗುರುವಾರ 1 ಲೀಟ್ರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಟ್ಬಿಟ್ಟು ಬಿಲ್ವಪತ್ರದ ದಳಗಳನ್ನು ಅಲ್ಲಿ ಶಿವಲಿಂಗದ ಮೇಲೆ ಸಮರ್ಪಣೆ ಮಾಡಿಸಿ, ಒಳ್ಳೆಯ ರಿಸಲ್ಟ್ ಬರುತ್ತೆ. ಆರೋಗ್ಯ ಒಂದು ಸ್ವಲ್ಪ ಹೊಟ್ಟೆ ನೋವು, ಇಂಡೈಜೆಷನ್, ಆರೋಗ್ಯದಲ್ಲಿ ಒಂದು ಸ್ವಲ್ಪ ಅದೇ ಈ ವಾರ ಏರ್ಪೇರು ಮಾಡುವಂಥದ್ದು. ಫುಡ್ ಹ್ಯಾಬಿಟ್ಸ್ಗಳನ್ನು ನೀವು ಒಂದು ಸ್ವಲ್ಪ ಆಚೆ ಮಾಡ್ಕೋತೀರ. ಒಳ್ಳೆಯ ನೀವು ಈ ಕಲರ್ಫುಲ್ ಫುಡ್ಗಳನ್ನು ತಿಂದುಬಿಡುವಂಥದ್ದು, ಅಜಿನೋಮೋಟೋ, ಯಾವುದ್ಯಾವುದೋ ಎಣ್ಣೆಗಳನ್ನು ಬಳಸಿರ್ತಾರೆ, ಹೊರಗಡೆಯ ಫುಡ್ಡಿಗೆ ಅಟ್ರಾಕ್ಟ್ ಆಗ್ತೀರಾ. ಅದೇ ನಿಮಗೆ ವಾಮಿಟಿಂಗ್, ಫುಡ್ ಒಂದು ಸೆನ್ಸೇಷನ್ ಆಗಿರ್ಬೋದು, ವಾಮಿಟಿಂಗ್ ಸೆನ್ಸೇಷನ್, ಡಿಸೆಂಟ್ರಿ, ವಾಮಿಟಿಂಗ್ ಅಥವಾ ಫುಡ್ ಪಾಯ್ಸನ್, ಈ ರೀತಿಯಾಗಿ ಕಾರಣ ಆಗುತ್ತೆ. ಸ್ವಲ್ಪ ಜಾಗ್ರತೆ. ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಚೆನ್ನಾಗಿದೆ, ಆದರೆ ಓವರ್ ಕಮಿಟ್ಮೆಂಟ್ ಮಾಡ್ಕೋಬೇಡಿ, ಫಾಲ್ಸ್ ಪ್ರಾಮಿಸ್ ಮಾಡೋಕ್ಕೆ ಹೋಗಬೇಡಿ, ಅದೇ ಹಿನ್ನಡೆ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ವಿದೇಶದಲ್ಲಿ ಅಧ್ಯಯನ ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡುವಂತಹ ವಿಶೇಷ ಯೋಗ ಅಂತ ತೋರಿಸ್ತಾ ಇದೆ. ಮತ್ತು ಇಲ್ಲಿ ನಾವು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಐವರಿ ಬಣ್ಣ, ಸ್ಕೈ ಬ್ಲೂ ಮತ್ತು ಸಾಫ್ಟ್ ಗೋಲ್ಡ್ ಬಣ್ಣ ಶುಭ. ಲಕ್ಕಿ ನಂಬರ್ಸ್ 2, 6, 9. ಬುಧವಾರ ಮತ್ತು ಶುಕ್ರವಾರ ಶುಭ. ಉತ್ತರ ಮತ್ತು ಈಶಾನ್ಯ ಕಡೆಯಿಂದ ಶುಭ ಸಮಾಚಾರ ಬರುತ್ತೆ. ಲಕ್ಷ್ಮೀನಾರಾಯಣರ ಆರಾಧನೆ ಶುಭ ಅಂತ ಬರುತ್ತೆ. ರೆಮಿಡೀಸ್ ಇದೆ, ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಜೀವನದಲ್ಲಿ ಎಲ್ರಿಗೂ ಕನಸುಗಳಿರುತ್ತೆ. ನಾನು ಇದನ್ನು ಮಾಡಬೇಕು, ಇದನ್ನು ಗೆಲ್ಲಬೇಕು, ಇದನ್ನು ಸಾಧಿಸಬೇಕು ಅಂತ. ಆದರೆ ನಿಮ್ಮ ಗೆಲುವಿನ ಹಾದಿಗೆ, ಕನಸಿನ ಹಾದಿಗೆ, ಯಶಸ್ಸಿನ ಹಾದಿಗೆ ಶತ್ರುಗಳು ಅಲ್ಲಿ ನಿಮಗೆ ಅಡೆತಡೆ ಮಾಡೋದಕ್ಕೆ ಮುಳ್ಳುಗಳನ್ನು ನೀವು ಹೋಗೋ ದಾರಿಯಲ್ಲಿ ಬಿಸಾಕ್ತಾ ಇರ್ತಾರೆ, ಮಜಾ ನೋಡ್ತಾ ಇರ್ತಾರೆ. ನೀವು ಗೆಲ್ಲಬಾರ್ದವ್ರಿಗೆ, ನೀವು ಹಣ ಗಳಿಸಬಾರ್ದು, ನೀವು ಗಾಡಿ ತೊಗೋಬಾರ್ದು, ನೀವು ಒಳ್ಳೆ ಊಟ ಮಾಡಬಾರ್ದು, ನೀವು ಒಳ್ಳೆ ಬಟ್ಟೆ ಹಾಕಬಾರ್ದು, ಕಣ್ಣುರಿ, ಕೆಟ್ಟತನ, ಶತ್ರುತ್ವ ಏನಾದರೂ ಮಾಡಿ ನಿಮ್ಮನ್ನು ಜೀವನದಲ್ಲಿ ಹಿಂದೆ ಎಳೆದು ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಇದೆಲ್ಲವನ್ನು ಮೀರಿ ನೀವು ಜೀವನದಲ್ಲಿ ಗೆಲ್ಲಬೇಕು, ಒಳ್ಳೆಯದಾಗಬೇಕು, ಶತ್ರುಕಾಟದಿಂದ ಮುಕ್ತಿ ಪಡಿಬೇಕು, ಸಾಕಷ್ಟು ಹಣ ಗಳಿಸಬೇಕು, ಅಭಿವೃದ್ಧಿ ಆಗಬೇಕು ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ಶ್ರೀಚಕ್ರ ಯಂತ್ರ ಕಾಣಿಸ್ತಾ ಇದೆ, ತಕ್ಷಣ ಬುಕ್ ಮಾಡ್ಕೊಳ್ಳಿ. ಲಕ್ಷಾಂತರ ಜನರಿಗೆ ನನ್ನ ಕೈಯಾರೆ ನಾನು ಅದನ್ನು ಸಿದ್ಧಿ ಪೂಜೆ ಮಾಡಿಕೊಟ್ಟಿದ್ದೀನಿ. ಎಷ್ಟು ಒಳ್ಳೆಯದಾಗ್ತಾ ಇದೆ ಅಂದರೆ ಪ್ರತಿಯೊಬ್ಬರು ಕೂಡ ನೇರ ಪ್ರಸಾರಕ್ಕೆ, ಪಾಡ್ಕಾಸ್ಟಿಗೆ ಬಂದು ಮಾತಾಡ್ತಾನೆ ಇರ್ತಾರೆ. ಗುರುಗಳೇ, ನನ್ನ ಜೀವನದಲ್ಲಿ ಮಿರಾಕಲ್ ಆಯಿತು, ನಾನು ಸಾಲ ತೀರಿಸ್ದೆ, 15 ವರ್ಷದಿಂದ ಸಾಲ ತೀರಿಸೋಕ್ಕಾಗಿರಲಿಲ್ಲ, ಶ್ರೀಚಕ್ರ ಕೊಟ್ಟ ಮೇಲೆ 3 ತಿಂಗಳಲ್ಲಿ 5 ಲಕ್ಷ ಸಾಲ ತೀರಿಸಿದ್ದೀನಿ. ಗುರುಗಳೇ, 15 ವರ್ಷದಿಂದ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ, ಮಕ್ಕಳಾಯಿತು, ಗುಡ್ ನ್ಯೂಸ್ ಬಂತು, ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬಂತು, 1, 2 ಸಾಕಷ್ಟು. ಇಂತಹದ್ದೇ ಚಮತ್ಕಾರ ನಿಮ್ಮ ಜೀವನದಲ್ಲಿ ನಡಿಬೇಕು.
ನಿಂತ ನೀರಾದಂಥ ಜೀವನಕ್ಕೆ ಚಾಲನೆ ಸಿಗಬೇಕು, ಒಳ್ಳೇದಾಗಬೇಕು, ಸಾಲ ತೀರಬೇಕು, ಎಲ್ಲವೂ ಶುಭ ಆಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಾನೇ ನನ್ನ ಕೈಯಾರೆ 30-40 ದಿವಸ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ. ನನಗೆ ಬೇಕಾಗಿರೋದು ನಿಮ್ಮ ಮನೆ ಹೆಸರು, ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆ ಸದಸ್ಯರ ಹೆಸರು ಸಾಕು, ಅಷ್ಟಿದ್ರೆ ಸಾಕು. ಸಿದ್ಧಿ ಪೂಜೆ ಮಾಡಿ ಕಳಿಸ್ತೀನಿ. ಬರಲಿ ನೋಡಿ ನಿಮ್ಮ ಮನೆಗೆ ಶ್ರೀಚಕ್ರ ಯಂತ್ರ. ಹಣ ಹೆಂಗೆ ಎಳ್ಕೊಂಬರುತ್ತೆ ಮ್ಯಾಗ್ನೆಟ್ ಥರ. ಸಾಕಷ್ಟು ಶ್ರೀಮಂತರಾಗ್ತೀರಾ ವೀಕ್ಷಕರೇ. ಅಪಾರ ಪ್ರಮಾಣದ ಶ್ರೀಮಂತಿಕೆ ತಂದು ಕೊಡುತ್ತೆ. ಈಗಲೇ ಬುಕ್ ಮಾಡಿಸ್ಕೊಳ್ಳಿ. ವಿಶೇಷವಾದಂಥ ಆಷಾಢ ಮಾಸ, ಶ್ರಾವಣ ಮಾಸ ಪೂಜೆಗಳು ನಡೀತಾನೆ ಇದೆ. ಸಿದ್ಧಿ ಪೂಜೆ, ಬ್ರಾಹ್ಮಿ ಮುಹೂರ್ತದ ಪೂಜೆಯಲ್ಲಿ ಕೂಡ ಸಿದ್ಧಿ ಮಾಡ್ತೀವಿ. ಅದನ್ನು ಬುಕ್ ಮಾಡಿಸ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ವಾರದ ರೆಮಿಡಿ ಅಂತ ಬಂದಾಗ ಸೂರ್ಯನಿಗೆ ವೃಷಭ ರಾಶಿಯವರು ಕೂಡ ಮೇಷರಾಶಿಯವ್ರಿಗೂ ಹೇಳ್ತಾ ಇದೆ ಜಲ ಸಮರ್ಪಣೆ ಮಾಡಿ ಅರ್ಘ್ಯ ಕೊಡಿ ಅಂತ. ನೀವು ಕೂಡ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕಾಗತ್ತೆ. ತಾಮ್ರದ ಲೋಟದಲ್ಲಿ ಕುಡಿಯುವ ನೀರನ್ನು ತುಂಬಿಸ್ಕೊಂಡು ಚಿಟಿಕೆ ಕುಂಕುಮ, ಅಕ್ಷತೆಯನ್ನು ಹಾಕಿ, ಅಂದರೆ ಕೆಂಪು ಅಕ್ಕಿ ಕಾಳನ್ನು ಹಾಕಿ ಕೆಂಪು ಹೂವನ್ನು ಇಟ್ಟು ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯ ಆಗ್ತಿದ್ದಂಗೆ ನೀವು ಸ್ನಾನ ಮಾಡ್ಕೊಂಡ್ಬಿಟ್ಟಿರ್ಬೇಕು. ಅಷ್ಟರಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ಹೇಳ್ತಾ 11 ಸಲ ಲೋಟದಲ್ಲಿರುವ ನೀರನ್ನು ಕೆಳಗಡೆ ಹಾಕಿ. ಸೂರ್ಯ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಟೆಕ್ಷನ್ ಇರುತ್ತೆ. ಶನಿ ರೆಟ್ರೋಗ್ರೇಡ್ ಆಗಿದೆ, ಅದರ ಬ್ಯಾಡ್ ಎಫೆಕ್ಟನ್ನು ಕೂಡ ಈ ಅರ್ಘ್ಯ ತಡೆಯುತ್ತೆ. ಅದೇ ರೀತಿ ಬರುವಂತಹ ಶನಿವಾರ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1 ಲೀಟರ್ ಎಳ್ಳೆಣ್ಣೆಯನ್ನು ದೀಪಕ್ಕೆ ದಾನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ರಾಹು ನೋಡಿ 9ನೇ ಮನೆಗೆ ಎಂಟರ್ ಆಗ್ತಿರೋದ್ರಿಂದ ಇಲ್ಲಿ ನಿಮಗೆ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಟ್ರಾವೆಲ್ ಮಾಡುವಾಗ ಬಹಳ ಜಾಗ್ರತೆ, ವಾಹನ ಚಾಲನೆ ಮಾಡುವಾಗ ಜಾಗ್ರತೆ. ಸ್ವಲ್ಪ ಈ ವ್ಯಾಲ್ಯುಬಲ್ ವಸ್ತುವನ್ನು ಕಳೆದುಕೊಳ್ಳುವಂತಹ ದೋಷ ಇದೆ. ಅದನ್ನು ಮೀರಿ ಹೊರಗಡೆ ಬರಬೇಕು, ಒಳ್ಳೆಯದಾಗಬೇಕು ಅಂದರೆ ದುರ್ಗಾದೇವಿ ಆರಾಧನೆಯನ್ನು ಮಾಡ್ಕೊಳ್ಳಿ. ಬರುವಂತಹ ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮಾರ್ಚನೆ ಮಾಡಿಸಿ. ಒಂದು 10 ರೂಪಾಯಿದು 20 ರೂಪಾಯಿದು ಕುಂಕುಮ ಸ್ವಲ್ಪ ವಾಪಸ್ ಇಸ್ಕೊಂಡು ಪ್ರತಿದಿನ ಹಣೆಗಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದೆ 3ನೇ ಆಗಸ್ಟಿಂದ 10ನೇ ಆಗಸ್ಟ್ವರೆಗೆ ಯಾವೆಲ್ಲ ಅಗ್ರಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ಆಗಲಿದೆ ನೋಡೋಣ. ನೋಡಿ, ಸೂರ್ಯನ ಆ ರಾಶಿ ಪರಿವರ್ತನೆ, ರಾಶಿ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ. ಗುಡ್ ನ್ಯೂಸ್ ಅಲ್ವಾ? ಯಾಕೆಂತಂದರೆ ಹಣಕಾಸಿನೂ ಬರ್ತಾ ಇದೆ, ಆದರೆ ಸೇವಿಂಗ್ಸ್ ಆಗಲಿಲ್ಲ, ಅನಾವಶ್ಯಕ ವೃಥಾ ಖರ್ಚಾಗ್ತಾ ಇದೆ ಅಂದರೆ ಮನಸ್ಸಿಗೆ ಬೇಜಾರಂತೂ ಆಗುತ್ತೆ. ಈ ವಾರ ಸೂರ್ಯನ ಅನುಗ್ರಹದಿಂದ ಒಂದು ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ. ಅದೇ ರೀತಿ ಸೆಲ್ಫ್ ಎಕ್ಸ್ಪ್ರೆಷನ್ ಜಾಸ್ತಿ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಮಾತುಗಳನ್ನು ನೀವು ಇನ್ನೊಬ್ಬರ ಹತ್ರ ಹಂಚ್ಕೋತೀರ. ಮ್ಯಾನೇಜ್ಮೆಂಟ್ ನಿಮಗೆ ಕಮ್ಯುನಿಕೇಷನಲ್ಲಿ ಅಥವಾ ಕೆಲಸದಲ್ಲಿ ಅಪ್ರಿಷಿಯೇಷನ್ ಮಾಡುತ್ತೆ. ವೆರಿ ಗುಡ್, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಇಮೇಲ್ ಕಂಪೋಸಿಂಗ್ ಸ್ಕಿಲ್ ಇರ್ಬೋದು ಅಥವಾ ಪ್ರೆಸೆಂಟೇಷನ್ ಸ್ಕಿಲ್ ಇರ್ಬೋದು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಈ ವಾರ ಸೂರ್ಯನ ಸಂಚಾರದಿಂದ ಪ್ರಗತಿಯಾಗುತ್ತೆ. ಅದೇ ರೀತಿ ಇನ್ಕಮ್ ರಿಲೇಟೆಡ್ ನಿಮಗೆ ಒಂದು ತೃಪ್ತಿ ಇರೋದರಿಂದ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ಮಾಡ್ತೀರ. ಚಂದ್ರನ ಸಂಚಾರದಿಂದ ಒಂದು ಸ್ವಲ್ಪ ಈ ವಾರ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ, ದಾರಿ ಹೋಕರಿರ್ಬೋದು ಅಥವಾ ನೇಬರ್ಸ್ ಇರಬಹುದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಮನಸ್ಸಿಗೆ ನಿಮಗೆ ಘಾಸಿ ಮಾಡ್ತಾರೆ, ನೋವುಂಟು ಮಾಡ್ತಾರೆ, ಕಣ್ಣೀರು ಹಾಕಿಸ್ತಾರೆ, ನಂಬಿಕೆ ದ್ರೋಹವನ್ನು ಮಾಡ್ತಾರೆ ಅಂತ ಬರ್ತಾ ಇದೆ. ಜಾಗೃತಿಯಾಗಿರಲಿ. ಬೆಳ್ಳಗಿರುವುದು ಎಲ್ಲ ಹಾಲು ಅಂತ ನಂಬಕ್ಕೆ ಹೋಗಬೇಡಿ. ಈ ವಾರ ಚಂದ್ರನ ಸಂಚಾರದಿಂದ ಮನಸ್ಸಿಗೆ ನೋವು ಅಂತ ಬರ್ತಾ ಇದೆ. ಅದೇ ರೀತಿ ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಹಣಕಾಸು ಕಾಂಟ್ರಾಕ್ಟ್ ವಿಷಯದಲ್ಲಿ ನೆಗೋಷಿಯೇಷನ್ ಮಾಡ್ತೀರ, ಅದು ಬಹಳ ಪಾಸಿಟಿವ್ ಆಗಿರುತ್ತೆ. ಶುಕ್ರನ ಸಂಚಾರದಿಂದ ನಿಮಗೆ ನೆಟ್ವರ್ಕಿಂಗ್ ಅಂದರೆ ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ, ಅವರಿಂದ ಕೂಡ ಆದಾಯದ ಮಾರ್ಗ ತೆರೆಯುತ್ತೆ. ಹೇಗೆ ಅಂದರೆ ನೋಡಿ, ಇಲ್ಲೊಂದು ಜಾಬ್ ಅಪರ್ಚುನಿಟೀಸ್ ಇದೆ, ಇಲ್ಲೊಂದು ಬಿಸ್ನೆಸ್ ಸೆಮಿನಾರ್ ನಡೀತಾ ಇದೆ ಅಂತ ಏನಾದರೂ ಹೇಳಿದಾಗ ನೀವು ಅಪ್ಲೈ ಮಾಡ್ತೀರಲ್ಲ, ಆ ಸೆಮಿನಾರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಲ್ಲ, ಅಲ್ಲಿ ಸಾಕಷ್ಟು 10 ಜನ ಪರಿಚಯ ಆಗ್ತಾರೆ, ನಿಮ್ಮ ವ್ಯಾಪಾರ ವ್ಯವಹಾರ ಬೆಳೀತಲ್ಲ. ಹೀಗೆ ಶುಕ್ರನ ಸಂಚಾರದಿಂದ ನೆಟ್ವರ್ಕಿಂಗಿಂದ ಶುಭ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಮಂಗಳನ ಸಂಚಾರದಿಂದ ಎನರ್ಜಿ, ಪ್ರಾಪರ್ಟಿ ರಿಲೇಟೆಡ್ ವಿಷಯದಲ್ಲಿ ಪ್ರಗತಿ, ತಾಯಿಯ ಆರೋಗ್ಯದಲ್ಲಿ ವೃದ್ಧಿ, ಮತ್ತು ಮನೆಯಲ್ಲಿ ಮಂಗಳ ಕಾರ್ಯ ಕುರಿತು ಚರ್ಚೆ ಮಾಡ್ತೀರ. ಮದುವೆ ಸೆಟ್ ಮಾಡಬೇಕು, ಮಗಳದು ಮುಂಜುವೆ ಕಾರ್ಯ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಈ ರೀತಿಯಾದಂತಹ ಒಂದು ಡಿಸ್ಕಷನ್ಸ್ಗಳು ನಡೆಯುತ್ತೆ.
ಗುರುವಿನ ಸಂಚಾರದಿಂದ ಕಂಬಸ್ಟ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದೇ ಒಂದು ಜಾಗ್ರತೆ, ಯಾವುದೇ ರೀತಿಯಾದಂಥ ಸಾಲ ಕೊಡಿಕೊಳ್ಳುವ ವ್ಯವಹಾರದಿಂದ ದೂರ ಇರಬೇಕು, ಸಾಲದ ಜಾಮೀನಿಗೆ ಸಹಿ ಹಾಕಬಾರ್ದು ಈ ವಾರ ಅಂತ ತೋರಿಸ್ತಾ ಇದೆ. ಇನ್ನು ಶನಿ ಭಗವಾನರ ಸಂಚಾರದಿಂದ ಏನಾಗುತ್ತೆ, ಡಿಸಿಪ್ಲಿನ್ ಇರಬೇಕು ಯಾವಾಗಲೂ. ಇಲ್ಲ ಅಂತಂದರೆ ಶನಿಗ್ರಹ ಉಲ್ಟಾ ಬಹಳ ಕಷ್ಟ ಕೊಡುತ್ತೆ. ವೃತ್ತಿ, ವ್ಯಾಪಾರ, ವ್ಯವಹಾರ, ನೌಕರಿ ಏನೇ ಕೆಲಸದಲ್ಲಿ ಇರಲಿ, ಶಿಸ್ತು. ಇವತ್ತಿನ ಕೆಲಸವನ್ನು ನಾವು ಇವತ್ತೇ ಮಾಡಿ ಮುಗಿಸ್ಬೇಕು. ಕಮ್ಯುನಿಕೇಷನ್ ಕರೆಕ್ಟಾಗಿರಬೇಕು, ಅಪ್ಡೇಟ್ ಮಾಡಬೇಕು. ಈ ರೀತಿಯಾದಂಥ ಒಂದು ಶಿಸ್ತಿದ್ದರೆ ಶನಿಗ್ರಹ ಸಪೋರ್ಟ್ ಮಾಡುತ್ತೆ. ನೀವು ನಿಮ್ಮ ಮ್ಯಾನೇಜರ್ಗೆ ಅಪ್ಡೇಟ್ ಮಾಡಲಿಲ್ಲ, ಕೆಲಸ ಅರ್ಧಂಬರ್ಧ ಉಳಿಸಿದ್ರಿ, ಅಲ್ಲಲ್ಲೇ ಬಿಟ್ರಿ, ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು 3ನೇ ತಾರೀಕು ಆಗಸ್ಟಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಫೈನಾನ್ಷಿಯಲ್ ಯಾರೋ ಬಂದು ಸಾಲ ಕೊಡಿ ಅಂತ ಕೇಳ್ತಾರೆ. ತೀರಾ ಅನಿವಾರ್ಯ, ಆರೋಗ್ಯ ಹದಗೆಟ್ಟಿದೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು, ICU ಅಲ್ಲಿದ್ದಾರೆ. ಆ ಅನಿವಾರ್ಯ ಸಂದರ್ಭಕ್ಕೆ ಶಿಕ್ಷಣ ಇರ್ಬೋದು, ಆರೋಗ್ಯಕ್ಕೆ ಸಾಲ ಕೊಡಿಕೊಳ್ಳುವ ವ್ಯವಹಾರ ಮಾಡ್ಬೋದು. ಬಿಟ್ಟರೆ ಇನ್ನು ಪರವಾಗಿಲ್ಲ, ತಡಿಬೋದು, 1 ವಾರದ ಮೇಲೆ ಕೊಡ್ಬೋದು, 10 ದಿವಸ ಆದಮೇಲೆ ಕೊಡ್ಬೋದು. ಅಂದರೆ ಒಂದು ಸ್ವಲ್ಪ ನೋಡಿ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು 6ನೇ ತಾರೀಕು, ಯಾವಾಗ ಆಗಸ್ಟ್ 6ನೇ ತಾರೀಕಿಗೆ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ವ್ಯಕ್ತಿ ಬಂದು ಮೋಸ ಮಾಡುವಂಥದ್ದು, ನಿಮಗೆ ಹರ್ಟ್ ಮಾಡುವಂಥದ್ದು ಇದೆ. ಅದರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿ 2 ಕೆಲಸ ಮಾಡಿ 2 ಕೆಲಸ ಮಾಡಬೇಡಿ. ಯಾವುದು ಅಂತಂದರೆ ಪೇಪರ್ ವರ್ಕ್ ಏನಿರುತ್ತೆ ನೋಡಿಬಿಟ್ಟು ಸಹಿ ಮಾಡಬೇಕು, ನೋಡಿಬಿಟ್ಟು ಪ್ರೆಸೆಂಟೇಷನ್ ಕೊಡಬೇಕು. ಇನ್ನು ಬುಧವಾರ, ಗುರುವಾರ ಇಂಟರ್ವ್ಯೂ, ಅಪ್ರೈಸಲ್ಸ್, ಕನ್ವರ್ಷನ್ಸ್ ಎಲ್ಲ ಆಗುತ್ತೆ. ಬಹಳ ಶುಭ. ಅಂದರೆ ಇಂಟರ್ವ್ಯೂ ಬರುತ್ತೆ, ಸಕ್ಸಸ್ ಆಗುತ್ತೆ, ಕೆಲಸಕ್ಕೆ ಜಾಯ್ನ್ ಆಗ್ತೀರಾ, ಕೆಲಸದಲ್ಲಿ ಅಪ್ರೈಸಲ್ ಆಗುತ್ತೆ. ಇನ್ನು ಆದರೆ ಈ ರಾಶಿಯವರು, ವಿಶೇಷವಾಗಿ ಮಿಥುನ ರಾಶಿಯವರು, ಈ ವಾರ ರಿಸೈನ್ ಮಾಡಬೇಡಿ. ಕೆಲಸ ಹೋಯಿತು ಅಥವಾ ಕೆಲಸಕ್ಕೆ ರಿಸೈನ್ ಮಾಡಬೇಕು ಅಂತಂದರೆ ಮತ್ತೆ 6 ತಿಂಗಳ ಮನೇಲಿ ಕೂತ್ಕೋಬೇಕಾಗತ್ತೆ. ಭಾಳ ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ವರ್ಕ್ ಪ್ಲೇಸಲ್ಲಿ ಗಾಸಿಪ್ಸ್ ಬೇಡ, ಆಫೀಸ್ ಪಾಲಿಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ. ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಅಥವಾ ಮನೆಯಲ್ಲಿರುವಂಥ ಗೃಹಿಣಿಯರು, ಪುರುಷರು, ಪಕ್ಕದ ಮನೆಯವ್ರು ಹಂಗಂತೆ, ನಮ್ಮ ರಿಲೇಟಿವ್ ಹಿಂಗಂತೆ, ಯಾಕೆ ಬೇಕು? ನೀವು ಆಯಿತು, ನಿಮ್ಮ ಕೆಲಸ ಆಯಿತು. ಈ ಗಾಸಿಪ್ಪಿಂಗೇ ನಿಮಗೆ ಮುಳುವಾಗುತ್ತೆ. ಇನ್ನು ಸ್ಟಡಿ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ, ಓದಿದ್ದು ನೆನಪು ಉಳಿಯುತ್ತೆ, ಮೆಮ್ರಿ ಪವರ್ ಎನ್ಹಾನ್ಸ್ ಆಗುತ್ತೆ, ಫೋಕಸ್ ಇರುತ್ತೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಇಲ್ಲಿ ನಿಮಗೆ ಈ ಸ್ಲೀಪ್ ಇಶ್ಯೂಸ್, ನಿದ್ರೆಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಬರುತ್ತೆ. ತೀರಾ ತಡರಾತ್ರಿಯಾಗಿ ಮಲಗೋದು, ನಿದ್ದೆನೇ ಬರೋಲ್ಲ, ಹೊರಳಾಡ್ತಾ ಇರಬೇಕು. ನಿದ್ರೆ ಬರ್ತಾ ಇಲ್ಲ ಅಂತ ಫೋನ್ ನೋಡೋದು, ಫೋನ್ ನೋಡ್ತಾ ಇದ್ದೀರಿ ಅಂತ ನಿದ್ರೆ ಬರ್ತಾ ಇಲ್ಲ. ಕಣ್ಣಿಗೂ ಕೂಡ ಅದರಿಂದ ಎಫೆಕ್ಟು, ಮೈಂಡಿಗೂ ಎಫೆಕ್ಟು, ನಿದ್ರೆನೂ ಬರ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಲೈಟ್ ಮೂಮೆಂಟ್ ಇರಲಿ, ಯೋಗ, ಧ್ಯಾನ, ಪ್ರಾಣಾಯಾಮ, ವಾಕಿಂಗ್ ಈ ಥರದ್ದಿರಲಿ. ಆಮೇಲೆ ಮೀಲ್ಸ್ ಸ್ಕಿಪ್ ಮಾಡಬೇಡಿ. ಊಟವನ್ನು ಬೆಳಗ್ಗೆ 9 ಗಂಟೆಗೆ 9ರೊಳಗಡೆ ತಿಂಡಿ ಮುಗಿಸೋದು ಬಿಟ್ಟು ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ತಿಂಡಿ ತಿಂದರೆ, ಈ ರೀತಿಯಾಗಿ ಕೆಲವೊಂದು ಸಲ ಮೀಲ್ಸ್ ಸ್ಕಿಪ್ ಆಗುತ್ತೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಆಗುತ್ತೆ, ಡಿನ್ನರ್ ಸ್ಕಿಪ್ ಆಗುತ್ತೆ. ಮಾಡಬೇಡಿ ಆ ಥರದ್ದೆಲ್ಲ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಎಮರಾಲ್ಡ್ ಗ್ರೀನ್, ಆಫ್ ವೈಟ್, ಪೇಲ್ ಯೆಲ್ಲೋ ಶುಭ. ನಂಬರ್ 5, 6, 14, 23 ಲಕ್ಕಿ ನಂಬರ್ ಆಗಿರುತ್ತೆ. ಈ ವಾರದ ಬುಧವಾರ ಮತ್ತು ಶನಿವಾರ ಯಾವುದೋ ಒಂದು ಕಡೆಯಿಂದ ಗುಡ್ ನ್ಯೂಸ್ ಬರುತ್ತೆ. ಶ್ರೇಷ್ಠವಾದಂಥ ದಿಕ್ಕು ಉತ್ತರ ದಿಕ್ಕು. ಈ ವಾರ ಮನೆಯಿಂದ ಹೊರಗಡೆ ಹೊರಟ್ರೆ ಕೆಲಸಕ್ಕೆ 1-2 ಹೆಜ್ಜೆ ಉತ್ತರ ದಿಕ್ಕಿಗೆ ನಡೆದ್ಬಿಟ್ಟು ನಿಮ್ಮ ಮುಖ್ಯ ಕೆಲಸಕ್ಕೆ ಹೊರಡಿ, ಒಳ್ಳೆಯದಾಗತ್ತೆ. ಇನ್ನು ರೆಮಿಡೀಸ್ಗಳಿದೆ, ಅದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೋಡಿ, ಹಬ್ಬಗಳ ಸರಮಾಲೆ ಶುರುವಾಗಿದೆ. ನಾವು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಮ್ಮ ವೀಕ್ಷಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿ ಪೂಜೆಗೆ ಇಡಿಸ್ತಾ ಇದ್ದೀವಿ. ಲಕ್ಷಾಂತರ ಸಂಖ್ಯೆಯಲ್ಲಿ, ಆಲ್ರೆಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ನಾನು ಶ್ರೀಚಕ್ರ ಯಂತ್ರವನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ, ಮಿರಾಕಲ್ ಆಗಿ ರಿಸಲ್ಟ್ ಬರ್ತಾ ಇದೆ. ಎಲ್ಲರೂ ಪಾಡ್ಕಾಸ್ಟಿಗೆ ಲೈವಿಗೆ ಬಂದು ಮಾತಾಡ್ತಾ ಇದ್ದಾರೆ, ನೀವೇ ನೋಡ್ತಾ ಇದ್ದೀರಾ. ಗುರುಗಳೇ, ಶ್ರೀಚಕ್ರ ಯಂತ್ರ ನಾನು ಯಾಕಾದರೂ ಮೊದಲು ಬುಕ್ ಮಾಡಿಸ್ಕೊಳ್ಳಿಲ್ಲ, ನನ್ನ ಜೀವನದಲ್ಲಿ ಕಷ್ಟ ಮೊದಲೇ ಕರಗಿ ಹೋಗ್ತಾ ಇತ್ತಲ್ಲ. ಎಲ್ಲ ಒಳ್ಳೆಯದಾಗ್ತಾ ಇದೆ ವೀಕ್ಷಕರೇ. ಆರೋಗ್ಯ ನೋಡಿ, ಮೊನ್ನೆ ಒಬ್ಬರು ವೀಕ್ಷಕರು ಬಂದು ಪಾಡ್ಕಾಸ್ಟಲ್ಲಿ ಮಾತಾಡಿ ಹೋದರು, ಗುರುಗಳೇ ನನಗೆ ಆ ಗೃಹಿಣಿಯವರು, ಪಾಪ ಲೇಡಿ, ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಕಾಡಿಸ್ತಾ ಇತ್ತು, ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾ ಇರಲಿಲ್ಲ, ಮಂತ್ಲಿ ಶ್ರೀಚಕ್ರ ಯಂತ್ರ ಮನೆಗೆ ಬಂತು, ಪೂಜೆ ಮಾಡೋಕ್ಕೆ ಶುರುವಾದೆ,
ಈಗ ನೋಡಿ ಕರೆಕ್ಟಾಗಿ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೆ. ಡಾಕ್ಟ್ರಿಗೂ ಕೂಡ ತೋರಿಸಿದ್ದೆ, ಏನೂ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಅದು ಮನೆಗೆ ಬಂದು ನನಗೆ ಚಮತ್ಕಾರ ಅನ್ನಿಸ್ತಾ ಇದೆ ವೀಕ್ಷಕರೇ. ಎಂತಹ ಒಂದು ಅದ್ಭುತ ಡೆವಲಪ್ಮೆಂಟ್ ನಡೀತಾ ಇದೆ ಆ ಲೇಡಿ ಜೀವನದಲ್ಲಿ. ನೋಡಿ, ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿಕೊಂಡು ವೇಸ್ಟ್ ಮಾಡ್ಕೊಂಡಿದ್ರು, ಕಳ್ಕೊಂಡಿದ್ರು. ಯಾವುದಕ್ಕೆ? ಆರೋಗ್ಯ ಸಮಸ್ಯೆಗೆ. ಶ್ರೀಚಕ್ರ ಯಂತ್ರ ಮನೆಗೆ ಬಂತು, ಅವರಿಗೆ ಕರೆಕ್ಟಾಗಿ ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತಾ ಇದೆ. ಏನು ಹೇಳ್ತೀರಾ ನೀವು? ನಂಬಿಕೆ, ಶ್ರದ್ಧೆ, ವಿಶ್ವಾಸದಿಂದ ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳು ಮಾತೆ ಕೇಳ್ತಾ ಇರಲಿಲ್ಲ, ಓದೋದಕ್ಕೆ ಕೂರ್ತಾ ಇರಲಿಲ್ಲ. ಹಿಂಗೆ ಓದೋಕ್ಕೆ ಕೂರಿಸಿದ್ರೆ ಎಲ್ಲೋ ಅಲ್ಲೋ, ಇಲ್ಲಿ ನೋಡಿದ್ರೆ ಅಲ್ಲಿರ್ತಾ ಇದ್ರು. ಬರೀ ಫೋನಿಗೆ ಅಡಿಕ್ಷನ್. ಶ್ರೀಚಕ್ರ ಯಂತ್ರ ಮನೆಗೆ ಕಳಿಸ್ಕೊಟ್ಟೆ, ಅವ್ರ ಮಕ್ಕಳು ಈಗ ತಾವೇ ಇವ್ರು ಹೇಳೋದೇ ಬೇಡ, ಅವರೇ ಓದ್ಕೊಂಡು ಕೂತಿರ್ತಾರೆ. ಎಂತೆಂಥ ಮಿರಾಕಲ್ಸ್ಗಳಾಗ್ತಾ ಇದೆ. ನಿಮಗೂ ಏನಾದರೂ ಕಷ್ಟ ಇದ್ದಲ್ಲಿ, ಸಾಲ ಇದ್ದಲ್ಲಿ, ಸೋಲಿದ್ದಲ್ಲಿ, ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ, ಮನೆ ಕಟ್ಸೋಕ್ಕಾಗ್ತಾ ಇಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಒಂದು ಕಾರ್ ಕೊಳ್ಳೋಕ್ಕಾಗ್ತಾ ಇಲ್ಲ, ಹೀಗೆ ಏನೇನೋ ಕಂಪ್ಲೇಂಟ್ಸ್ ಇದ್ದರೂ ಕೂಡ ಚಿಂತೆ ಬೇಡ. ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಯಂತ್ರ ಸಿದ್ಧಿ ಪೂಜೆ ಆಗ್ತಾ ಇದೆ ಹಬ್ಬದ ವಿಶೇಷ ಸಂದರ್ಭದಲ್ಲಿ. ಈಗಲೇ ಪಟ್ಟಂತ ಬುಕ್ ಮಾಡ್ಕೊಳ್ಳಿ. ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ನಿಮ್ಮ ಹೆಸರು, ನಿಮ್ಮ ಮನೆಯವ್ರ ಹೆಸರು ಕೊಡಿ ಸಾಕು. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಮುಂದಿನದನ್ನು ನಮ್ಮ ತಂಡ ನೋಡ್ಕೊಳ್ಳುತ್ತೆ. ನಿಮ್ಮ ಮನೆಗೆ ಶ್ರೀಚಕ್ರ ಯಂತ್ರ 30ರಿಂದ 40 ದಿವಸದಲ್ಲಿ ಬರುತ್ತೆ. ಒಳ್ಳೆಯದಾಗತ್ತೆ. ಶ್ರೀಚಕ್ರ ಯಂತ್ರ ಬಂತು ಅಂದರೆ ಮನೆಗೆ ಹಣ ಸುರಿಮಳೆ, ಸಾಕಷ್ಟು ಹಣ ಬರುತ್ತೆ ವೀಕ್ಷಕರೇ. ಶ್ರೀಮಂತರಾಗ್ತೀರಾ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ, ಈಗಲೇ ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ರೆಮಿಡೀಸ್ ಅಂತ ಬಂದಾಗ ಈ ವಾರ ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತ ಬರುತ್ತೆ ಮಿಥುನ ರಾಶಿಯವರಿಗೆ. ಗುರುಗಳೇ, ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಸಾಕಷ್ಟು ಸಮಯ ಅವಕಾಶ ಬೇಕಾಗುತ್ತಲ್ಲ, ನಮಗೆ ಟೈಮ್ ಇಲ್ಲ ಅಂತೀರಾ? ಚಿಂತೆ ಬೇಡ. ಈ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಜಸ್ಟ್ ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ನೋಡಿ ಟೈಪ್ ಮಾಡಿ, ಎದುರುಗಡೆ ಬರುತ್ತೆ. ಆರಾಮಾಗಿ ಹಾಕೊಂಡು ಕೂತ್ಕೊಳ್ಳಿ. ಬೆಳಗ್ಗೆ ಸಂಜೆ ನಿಮ್ಮ ಕೆಲಸ ಮಾಡ್ಕೋತಾ ಇರಿ. ವಿಷ್ಣು ಸಹಸ್ರನಾಮ ಕಿವಿಗೆ ಬಿದ್ದರೆ ಸಾಕು, ಎಲ್ಲ ಸಕಲ ಸಂಕಷ್ಟಗಳು ಮಂಜಿನಂತೆ ಕರಗುತ್ತೆ. ಕೇಳೋದಕ್ಕೆ ಮರಿಬೇಡಿ. ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ. ಅದೇ ರೀತಿ ಸೂರ್ಯನಿಗೆ ಅರ್ಘ್ಯ ಕೊಡೋದಕ್ಕೆ ಮರಿಬೇಡಿ. ಈ ವಾರದ ಬರುವ ಬುಧವಾರ ಹಸಿರು ಬಣ್ಣದ ತರಕಾರಿಗಳನ್ನು, ಹಸಿರು ಹುಲ್ಲನ್ನು ಗೋಮಾತೆಗೆ ತಿನ್ನಿಸೋದಕ್ಕೆ ಮರಿಬೇಡಿ. ನಿಮ್ಮ ಮನೆ ಎದುರುಗಡೆ ಇರುವಂತಹ ಮರಗಳಿಗೆ ಜಸ್ಟ್ ವಾಟ್ರಿಂಗ್ ನೀರನ್ನು ಹಾಕಿ, ಹಸಿರು ಸಸ್ಯವನ್ನು ಮುಟ್ಟಿ 11 ಸಲ ಓಂ ಬುಧಾಯ ನಮಃ ಹೇಳಿ. ಎಂಥ ಮಿರಾಕಲ್ ರಿಸಲ್ಟ್ ಬರುತ್ತೆ ನೋಡಿ. ಮನೆಯಿಂದ ಹೊರಗಡೆ ಹೋಗುವಂಥವ್ರು ಮತ್ತು ಮನೆಯಲ್ಲಿರೋರು, ಕೆಲಸಕ್ಕೆ ಹೋಗೋರು, ಗೃಹಿಣಿಯರು ಕೂಡ ನಿಮ್ಮ ಮನೆಯಲ್ಲಿ ಹಿರಿಯ ಸದಸ್ಯರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಇದು ಕೂಡ ಒಂದು ರೆಮಿಡಿನೇ. ಒಳ್ಳೆಯದಾಗತ್ತೆ ವೀಕ್ಷಕರೇ. ಈಗ ಮುಂದಿನ ರಾಶಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಇದೇ ಆಗಸ್ಟ್ 3ರಿಂದ 10ನೇ ತಾರೀಕಿನವರೆಗೆ ಯಾವೆಲ್ಲ ರಾಶಿಗಳ ಸಂಚಾರದಿಂದ ಏನೆಲ್ಲ ಲಾಭ ಇದೆ ನೋಡೋಣ. ಸೂರ್ಯನ ರಾಶಿ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಒಂದು ಸೆಲ್ಫ್ ವಿಸಿಬಿಲಿಟಿ ಅಂತ ಹೇಳ್ತಾರೆ. ಅದು ಸ್ವಸ್ಥಾನ, ಮೊದಲನೇ ಮನೆಗೆ ಏನಾಗುತ್ತೆ, ಒಂದು ರೀತಿ ಶೈನ್ ಆಗುವಂಥದ್ದು. ಮೋಡ ಮುಸುಕಿದ ವಾತಾವರಣ ಇರುತ್ತೆ, ಸ್ವಲ್ಪ ಮಳೆ ಬರ್ತಾ ಇರುತ್ತೆ, ಯಾಕೋ ಒಂಥರ ಥಂಡಿ ಚಳಿ ಇರುತ್ತೆ. ಆ ಥರದ ವಾತಾವರಣದಿಂದ ಇದ್ದಕ್ಕಿದ್ದ ಹಾಗೆ ಎಲ್ಲ ಮೋಡ ಕವಿದ ವಾತಾವರಣ ಎಲ್ಲ ಸರಿದು ಒಳ್ಳೆ ಬ್ರೈಟಾಗಿ ನಿಮಗೆ ಬಿಸಿಲು, ಸನ್ಶೈನ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದಾಗ ಇಮ್ಮಿಡಿಯೇಟ್ಲಿ ಎಲ್ಲ ಕಡೆಗೆ ಒಂದು ರೀತಿಯಾದಂತಹ ಸಂಚಾರ, ಎನರ್ಜಿ, ವೈಬ್ರೇಷನ್. ಆ ರೀತಿಯಾದಂತಹ ಎನರ್ಜಿ ವೈಬ್ರೇಷನ್ನೇ ಈ ವಾರ ಸೂರ್ಯಗ್ರಹ ನಿಮಗೆ ಕೊಡುವಂತಹದ್ದು. ಈ ಹೋದ ವಾರ, ಅದರ ಹಿಂದಿನ ಹೋದ ವಾರ ಏನಾಗ್ತಾ ಇತ್ತು, ಸ್ವಲ್ಪ ಮೋಡ ಕವಿದಂಥ ವಾತಾವರಣ. ಅಂದರೆ ಜೀವನದಲ್ಲಿ ಮಾಡಿದ್ರಾಯ್ತು ನೋಡೋಣ, ಯಾಕೋ ಒಂಥರ ಲೇಜಿ, ಒಂಥರ ಉತ್ಸಾಹ ಇಲ್ಲದಂತಹ ವಾತಾವರಣ ಇತ್ತು. ಈ ವಾರ ಮಾತ್ರ ಸೂರ್ಯನ ಸಂಚಾರದಿಂದ ವೈಬ್ರೇಷನ್ ಆದಂಥ ವಾತಾವರಣ, ಸೆಲ್ಫ್ ವಿಸಿಬಿಲಿಟಿ ಇರುತ್ತೆ. ಎಲ್ಲರೂ ನಿಮ್ಮನ್ನು ಗುರುತು ಹಿಡಿತಾರೆ. ಕಾರ್ಯಕ್ಷೇತ್ರ ಇರ್ಬೋದು, ಕೆಲಸದ ಕ್ಷೇತ್ರ ಇರ್ಬೋದು, ವ್ಯಾಪಾರದ ಸ್ಥಳ ಇರ್ಬೋದು, ಹೊಸ ಗ್ರಾಹಕರು ಆ್ಯಡ್ ಆನ್ ಆಗ್ತಾರೆ. ತುಂಬ ಒಳ್ಳೆಯ ವಾರ. ಅದೇ ರೀತಿ ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ, ಈ ವಾರ ಹೆಂಗೆ ಕಳೀತಾ ಹೋಗುತ್ತೆ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಹೆಂಗೆ ಪಾಸಾನ್ ಆಗ್ತಾ ಹೋಗುತ್ತೆ, ಹಾಗೆ ನಿಮಗೆ ಒಂದು ಸ್ವಲ್ಪ ಸ್ಪೀಡಪ್ ಆಗುತ್ತೆ. ಇದಕ್ಕೆ ನೀವು ಕೃತಜ್ಞತೆ, ಕಾಂಗ್ರ್ಯಾಚುಲೇಷನ್ಸ್, ಒಂದು ರೀತಿಯಾದಂತಹ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು ಅಂತಂದರೆ ಈಶ್ವರನ ದೇವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಪೂಜೆಯನ್ನು ಮಾಡಿಸಿ, ಅರ್ಚನೆಯನ್ನು ಮಾಡಿಸಿ, ಬಹಳ ಶುಭ. ಇನ್ನು ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಶತ್ರು ಕಾಟ ಜಾಸ್ತಿ ಆಗುತ್ತೆ. ನಿಮ್ಮವರೇ ನಿಮಗೆ ಶತ್ರು ಆಗ್ತಾರೆ, ಬಹಳ ಜಾಗ್ರತೆ. ಇನ್ನು ಶುಕ್ರನ ಸಂಚಾರದಿಂದ ಒಂದು ಫೋಕಸ್ ಇರುತ್ತೆ, ಏನೋ ಮಾಡಬೇಕು ಅನ್ನೋ ಫೋಕಸ್ ಕೊಡುತ್ತೆ. ನಾನು ಮಾಡಬೇಕಲ್ಲ, ಏನೋ ಮಾಡಬೇಕು, ಒಂದು ಮೊಬೈಲ್ ಫೋನನ್ನು ತೊಗೋಬೇಕು, ಮೊಬೈಲ್ ಫೋನ್ ಹಳೇದಾಗ್ತಾ ಇದೆ, ಹೊಸ ಮೊಬೈಲ್ ಫೋನ್ ತೊಗೊಳ್ಳೋಣ,
ಎಷ್ಟು ದಿವಸ ಅಂತ ಟೂ ವೀಲರಲ್ಲಿ ಓಡಾಡಲಿ, ಒಂದು ಕಾರಿಗೆ ಅಪ್ಗ್ರೇಡ್ ಆಗ್ತೀನಿ, ಎಷ್ಟು ದಿವಸ ಅಂತ ಬಾಡಿಗೆ ಮನೆಯಲ್ಲೇ ಇರಲಿ, ಒಂದು ಸ್ವಂತ ಮನೆ ಕಟ್ಟಿಸ್ತೀನಿ. ಈ ರೀತಿಯಾದಂಥ ಒಂದು ಆಂಬಿಷನ್, ಒಂದು ಬಲ, ಒಂದು ಛಲ, ಒಂದು ಹುಮ್ಮಸ್ಸು, ಒಂದು ಉತ್ಸಾಹವನ್ನು ಈ ಶುಕ್ರ ಗ್ರಹ ನಿಮಗೆ ಕೊಡುತ್ತೆ. ಅದೇ ರೀತಿ ಈ ಕರಿಯರ್ ಜಾಬ್ ಅಂತ ಬಂದಾಗ ಅಲ್ಲಿ ನಿಮಗೆ ಶತ್ರುಕಾಟ, ಗಾಸಿಪಿಂಗ್ ಬೇಡ. ನೀವಾಯಿತು ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಕೆಲಸದ ಮೇಲೆ ಫೋಕಸ್ ಮಾಡಿ, ಕಾನ್ಸಂಟ್ರೇಷನ್ ಮಾಡಿ. ಯಾಕೆ ಬೇಕು ಹೇಳಿ ನಿಮಗೆ? ಅವ್ರು ಹಂಗಂತೆ ಇವ್ರು ಹಿಂಗಂತೆ ಯಾಕೆ ಬೇಕು? ನೀವು ಹೋಗಿರೋದು ಕೆಲಸ ಮಾಡೋದಕ್ಕೆ. ಬೇರೆಯವ್ರ ಬಗ್ಗೆ ಏನಾದರೂ ಅಲ್ಲಿ ಅವ್ರ ಜೀವನದಲ್ಲಿ ಏನಾಗ್ತಾ ಇದೆ, ಅವ್ರ ಕೆಲಸದಲ್ಲಿ ಏನಾಗ್ತಾ ಇದೆ, ಅದು ನಿಮ್ಮ ಜಾಬ್ ಪ್ರೊಫೈಲ್ ಅಲ್ವಲ್ಲ, ಅದನ್ನು ಕೊಟ್ಟಿಲ್ವಲ್ಲ ಮ್ಯಾನೇಜ್ಮೆಂಟ್. ವೃತ್ತಿ, ವ್ಯಾಪಾರ, ವ್ಯವಹಾರ ಎಲ್ಲವೂ ಕೂಡ ನಿಮ್ಮ ಜಸ್ಟ್ ಗಾಸಿಪಿಂಗಿಂದ ಈ ವಾರ ಹಿನ್ನಡೆ ಆಗುತ್ತೆ. ಸ್ವಲ್ಪ ಜಾಗ್ರತೆಯಾಗಿರಲಿ. ಹಣಕಾಸು ಬರುತ್ತೆ, ಯಥೇಚ್ಛವಾಗಿ ಬರುತ್ತೆ, ಆದರೆ ಅನಾವಶ್ಯಕ ಖರ್ಚುಗಳಿಗೆ ದಾರಿ ಮಾಡಿಕೊಡುತ್ತೆ. ಸ್ವಲ್ಪ ಜಾಗ್ರತೆಯಾಗಿರಿ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಸ್ವಲ್ಪ ಸೆನ್ಸಿಟಿವ್ ಇಶ್ಯೂಸ್ ಕಾಡಿಸ್ಕೋಬೋದು. ಅಂದರೆ ಈಗ ಈ ಡೈಜೆಷನ್ ಅಂತ ತಗೋತೀವಿ ನಾವು, ಅದರಲ್ಲಿ ಏನಾಗುತ್ತೆ, ಏನೋ ಒಂದು ಗ್ಯಾಸ್ಟ್ರಿಕ್ ಆಯಿತು, ಏನೋ ಒಂದು ಮಾತ್ರೆ ತೊಗೊಂಡ್ರಿ, ಅಥವಾ ಏನೋ ಒಂದು ಮತ್ತೊಂದು ಮಗದೊಂದರಿಂದ ನೀವು ಗುಣಪಡಿಸ್ಕೊಂಡ್ರಿ. ಬಟ್ ಅದೇ ಸೆನ್ಸಿಟಿವ್ ಆದರೆ, ಅದೇ ಸರ್ಜರಿವರೆಗೂ ಹೋದರೆ, ಹಾಗಾಗಿ ಕೆಲವೊಂದು ಇಶ್ಯೂಸ್ ಏನಿದೆ ನಿಮಗೆ ಗೊತ್ತಿಲ್ಲದ ರೀತಿ ಗುಪ್ತ ಕಾಯಿಲೆಗಳು ಗುಪ್ತವಾಗಿ, ಓ ಹೌದಾ ನಾನು ಈ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಏನೋ ಒಂದು ಮಾತ್ರೆ ತಗೋತಾ ಇದ್ದೆ, ಏನೋ ಅದು ಹಾರ್ಟ್ ಪ್ರಾಬ್ಲಮ್ಗೂ ಕಾರಣ ಆಗಿರುತ್ತೆ, ಗೊತ್ತೇ ಇರಲ್ಲ. ಓ ನಮ್ಗೆ ಗೊತ್ತಿರಲಿಲ್ಲ ಗುರುಗಳೇ, ಈ ರೀತಿಯಾದಂಥ ಒಂದು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಸುಮ್ಮನೆ ಇದ್ವಿ, ಅದು ತೋರ್ಸೋಕೆ ಹೋದ್ವಿ, ಅದೇನೋ ಹಾರ್ಟ್ ಪ್ರಾಬ್ಲಮ್ ಅಂತೆ. ಈ ರೀತಿಯಾದಂತಹ ಒಂದು ಅಂದ್ಕೊಂಡಿರ್ತೀರ, ಇನ್ನೊಂದಾಗತ್ತೆ. ಅದು ಆಗಬಾರ್ದು ಅಂತಂದರೆ ಪೀರಿಯಾಡಿಕಲ್ ಹೆಲ್ತ್ ಚೆಕಪ್ಸ್ ಮಾಡಿಸ್ಕೊಳ್ಳಿ. ಏನಾದರೂ ಮಾತ್ರೆ ಮದ್ದು ಬರೆದು ಕೊಟ್ಟಿದ್ರೆ ಅದನ್ನು ತಗೊಳ್ಳೋದಕ್ಕೆ ಮರಿಬೇಡಿ. ಇಂಜೆಕ್ಷನ್ಗಳನ್ನು ಹೇಳಿದರೆ ರೆಗ್ಯುಲರಾಗಿ ಹಾಕಿಸ್ಕೊಳ್ಳಿ. ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ಬೇಡ ಅಂತ ತೋರಿಸುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಒಂದು ಸ್ವಲ್ಪ ಫೋಕಸ್ ಔಟ್ ಆಗುತ್ತೆ. ಯಾವ ರೀತಿಯಾಗಿ ಫೋಕಸ್ ಔಟ್ ಆಗುತ್ತೆ ಅಂತಂದರೆ, ನಿಮ್ಮ ಮಕ್ಕಳು ಏನಾದರೂ ಈ ರಾಶಿಯ ಮಕ್ಕಳು ಓದೋದಕ್ಕೆ ಕೂತ್ಕೊಂಡಿದ್ರೆ ಅವ್ರನ್ನ ಫ್ರೆಂಡ್ಸ್ ಬಂದು ಡಿಸ್ಟ್ರಾಕ್ಷನ್ ಮಾಡೋವಂಥದ್ದು. ಬಾರೋ ಒಂದು ಸ್ವಲ್ಪ ಆಟ ಆಡ್ಕೊಂಡು ಬರೋಣ, ಬಾರೋ ಒಂದು ಮೂವಿಗೆ ಹೋಗಿ ಬರೋಣ, ಒಂದು ಲಾಂಗ್ ಡ್ರೈವ್ಗೆ ಹೋಗೋಣ, ನೈಟ್ ಔಟ್ ಹೋಗೋಣ, ಈ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಪೇರೆಂಟ್ಸ್ ವಿಶೇಷವಾಗಿ ಕರ್ಕರಾಶಿಯ ಮಕ್ಕಳಿದ್ದರೆ ಒಂದು ಕಣ್ಣಿಟ್ಟಿರಿ. ವಿಶೇಷವಾಗಿ ಈ ವಾರ ನೈಟ್ ಔಟ್ ಬಿಡಬೇಡಿ ಮಕ್ಕಳನ್ನ. ಟ್ರೆಕ್ಕಿಂಗಿಗೋ, ಸ್ವಿಮ್ಮಿಂಗಿಗೋ, ನೀರಿನಲ್ಲಿ ಇಳಿಯೋದಕ್ಕೆ ಪ್ರಾಣಕ್ಕೆ ಕಂಟಕ ಇದೆ, ಬಹಳ ಜಾಗ್ರತೆ. ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ, ಬರೆದಿಟ್ಕೊಳ್ಳಿ. ಕರ್ಕರಾಶಿಯ ಮಕ್ಕಳು, ಕರ್ಕರಾಶಿಯ ಒಂದು ವಿಶೇಷವಾಗಿ ಈ ವಾರ ಯಾವುದೇ ಕಾರಣಕ್ಕೂ ದೊಡ್ಡವರು ಇರ್ಬೋದು, ನೀರಿಗಿಳಿಬೇಡಿ, ಟ್ರೆಕ್ಕಿಂಗಿಗೆ ಹೋಗಬೇಡಿ, ಕಾಲು ಜಾರಿ ಅಪಾಯ, ಕಂಟಕ, ಪ್ರಾಣಕ್ಕೆ ಕುತ್ತು ಅಂತ ತೋರಿಸ್ತಾ ಇದೆ. ಹೋಗಿ ಮಳೆಗಾಲ ಆಗ್ತಾ ಇದೆ, ಹೋಗಿರ್ತಾರೆ ಫಾಲ್ಸ್ಗೆ, ಅಲ್ಲಿ ಇಲ್ಲಿ, ಬಹಳ ಜಾಗ್ರತೆ, ಬರೆದಿಟ್ಕೊಳ್ಳಿ. ಇನ್ನು ಮನೆಯಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಬಿರುಕು ಅಂತ ತೋರಿಸ್ತಾ ಇದೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೋತ್ಬಿಡಿ, ಸಂಸಾರ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಈ ವಾರ ಏನು ಮಾಡಬಾರ್ದು ಅನ್ನೋದನ್ನು ನೋಡಿ ಲಕ್ಕಿ ಎಲಿಮೆಂಟ್ಸ್ ಮತ್ತು ರೆಮಿಡಿಗೆ ಹೋಗೋಣ. ಈ ವಾರ ಬಿಗ್ ಇನ್ವೆಸ್ಟ್ಮೆಂಟ್ಗಳಿಗೆ ಕೈ ಹಾಕಬೇಡಿ. ನಮ್ಮ ಎಷ್ಟು ಅಗತ್ಯತೆ ಅವಶ್ಯಕತೆ ಇದೆ, ಫಾರ್ ಎಕ್ಸಾಂಪಲ್ ನಾವು ಸೈಟ್ ತೊಗೋಬೇಕಪ್ಪ, ಆಯಿತು, ಎಷ್ಟು ಅಂದ್ಕೊಂಡಿದ್ದೀರಿ? ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ, 20-30 ಅಥವಾ 30-40, ಅದನ್ನೆಲ್ಲ ಮೀರಿ ನಾವು ಅನಾವಶ್ಯಕವಾಗಿ ಯಾಕೆ 40-60ಗೆ ಆ ಡೈಮೆನ್ಷನಿಗೆ ಕೈ ಹಾಕಬೇಕು? ಓಕೆ, ಜಮೀನಿದೆ, ಈ ಈ ಒಂದು ಎಕರೆ ನಾನು ತಗೋಬಹುದು, ಅಷ್ಟು ಹಣ ಇದೆ, 10 ಎಕರೆ ಯಾಕೆ? ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅನಾವಶ್ಯಕ ಯಾಕೆ? ಅದನ್ನು ಈ ವಾರ ನಿಮಗದು ಅನಾವಶ್ಯಕವಾಗಿ ಖರ್ಚಿಗೆ ದಾರಿ ಮಾಡಿಕೊಡುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿರಬೇಕು. ಸಾಲನೂ ಅಷ್ಟೇ. ಫಾರ್ ಎಕ್ಸಾಂಪಲ್ ತೀರಾ ಅನಿವಾರ್ಯ ಇತ್ತು, ಸಾಲ ಮಾಡ್ತಾರೆ, ಒಪ್ಪೋಣ. ಬೃಹತ್ ದೊಡ್ಡ ಮಟ್ಟದಲ್ಲಿ ಯಾಕೆ ಸಾಲ? ಒಂದು 5-10 ಸಾವಿರದ ಅವಶ್ಯಕತೆ ಇತ್ತು ಅಂತ ಅಂದ್ಕೊಳ್ಳೋಣ. 5 ಲಕ್ಷದ್ದು ಯಾಕೆ? ಆ ಒಂದು 4,90,000 ಕಟ್ಟೋದಕ್ಕೆ ತಗೊಳ್ಳುವಾಗ ಚೆನ್ನಾಗಿ ಅನಿಸುತ್ತೆ, ಕಟ್ಟಬೇಕಾದ್ರೆ ಇಂಥದ್ದನ್ನು ನಾನು ಜಾಗೃತಿಯಾಗಿ ಸ್ವಲ್ಪ ಹಿಂಟ್ ಕೊಟ್ಟಿದ್ದೀನಿ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇನ್ನು ಲಕ್ಕಿ ಡೇಸ್ ಅಂತ ಬಂದಾಗ ಸೋಮವಾರ, ಗುರುವಾರ ಶುಭ ಇರುತ್ತೆ. ಇನ್ನು ಲಕ್ಕಿ ಕಲರ್ಸ್ ಅಂತ ಬಂದಾಗ ವೈಟ್, ಸಿಲ್ವರ್, ಸಿ ಗ್ರೀನ್ ಆಗಿ ಬರುತ್ತೆ. ನಿಮಗೆ ನಂಬರ್ 2, 7 ಲಕ್ಕಿ ಇರುತ್ತೆ. ಮತ್ತು ಶಿವ ಮತ್ತು ಚಂದ್ರದೇವ ಅಂದರೆ ಚಂದ್ರನ ಆರಾಧನೆ ಈ ವಾರ ಆಗಿಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ರೆಮಿಡಿನೂ ಕೂಡ ಹೇಳ್ಬಿಡ್ತೀನಿ ವೀಕ್ಷಕರೇ. ಒಂದು ಅನೌನ್ಸ್ಮೆಂಟ್ ಇದೆ ಕೇಳಿ. ಎಷ್ಟೋ ವೀಕ್ಷಕರಿಗೆ ಅವರು ಕಮೆಂಟ್ ಮಾಡ್ತಾ ಇರ್ತಾರೆ, ನಾನು ವಾಸ್ತುಕರದಾಗ ಹೇಳ್ತಾ ಇರ್ತಾರೆ, ಗುರುಗಳೇ
ನಮ್ಮ ಯಜಮಾನರಿಗೆ ಕುಡಿತದ ಚಟ ಇದೆ, ಅವರು ಕೆಟ್ಟ ಒಂದು ಸ್ನೇಹಿತರ ಸಂಗಡ ಮಾಡಿದ್ದಾರೆ, ವ್ಯಾಪಾರ ವ್ಯವಹಾರದ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲಿ ಹೆಂಡತಿ ಮಕ್ಕಳ ಕಡೆ ತಿರುಗಿಯೂ ನೋಡ್ತಾ ಇಲ್ಲ, ಬಹಳ ಕಷ್ಟದಲ್ಲಿದ್ದೀನಿ. ಇಂಥ ಎಷ್ಟೋ ಕೇಸುಗಳನ್ನು ನಾವು ನೋಡಿ ಅಬ್ಸರ್ವ್ ಮಾಡಿ ಸ್ಟಡಿ ಮಾಡಿ ಆ ಜಾತಕಗಳನ್ನು ನೋಡಿದಾಗ ಒಂದು ವಿಶೇಷವಾದಂಥ ವಸ್ತುವಿಗೆ ಅವ್ರಿಗೆ ಕೊಟ್ಟಿದ್ದೆ. ಅದು ಯಾವುದು ಅಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಅದನ್ನು ಮನೆಗೆ ಕಳಿಸಿದ ಮೇಲೆ ಆ ಗೃಹಿಣಿಯರು ಆನಂದ ಬಾಷ್ಪವನ್ನು ಹಾಕ್ಕೊಂಡು ಸ್ಟುಡಿಯೋಗೆ ಬಂದು ಮಾತಾಡ್ತಾರೆ, ಲೈವಲ್ಲಿ ಬಂದು ಮಾತಾಡಿದ್ದಾರೆ. ವೀಕ್ಷಕರೇ, ಗುರುಗಳೇ, ಆ ಶ್ರೀಚಕ್ರ ಯಂತ್ರ ಕೊಟ್ರಿ, ನನ್ನ ಗಂಡ ನನಗೆ ಸಾರಿ ಕೇಳ್ದ, ನಾನು ತಪ್ಪು ಮಾಡ್ತಾ ಇದ್ದೆ, ನಿನ್ನ ಮಾತು ಕೇಳ್ತಾ ಇರಲಿಲ್ಲ, ಅಥವಾ ಇನ್ಸಲ್ಟ್ ಮಾಡ್ತಾ ಇದ್ದೆ, ನಿನಗೆ ಡಿಗ್ರೇಡ್ ಮಾಡ್ತಾ ಇದ್ದೆ, ನಾನು ಫ್ಯಾಮ್ಲಿ ಕಡೆ ತಿರುಗಿಯೂ ನೋಡ್ತಾ ಇರಲಿಲ್ಲ, ಮಕ್ಕಳ ಬಗ್ಗೆ ಕೇರ್ ಮಾಡ್ತಾ ಇರಲಿಲ್ಲ, ನಿನ್ನ ಬಗ್ಗೆ ಕೇರ್ ಮಾಡ್ತಾ ಇರಲಿಲ್ಲ, ಅದೇ ರೀತಿ ನಾನು ಡ್ರಿಂಕ್ಸ್ ಚಟಕ್ಕೆ ದಾಸನಾಗಿದ್ದೆ, ಸ್ಮೋಕಿಂಗಿಗೆ ದಾಸ ಆಗಿದ್ದೆ, ಜೊತೆಗೆ ಕೆಟ್ಟ ಜನರ ಸವಾಸ ಮಾಡ್ತಾ ಇದ್ದೆ. ಇವತ್ತು ಈ ಶ್ರೀಚಕ್ರ ನೀನು ಮನೆಗಿಟ್ಟು ಪೂಜೆ ಮಾಡ್ತಾ ಇದೆಯಾ, ನನಗೆಲ್ಲ ಇದರಿಂದ ಹೊರಗಡೆ ಬಂದಿದ್ದೀನಿ, ಗುರುಗಳಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಡು ಅಂತ ಹೇಳಿದರು ನನ್ನ ಯಜಮಾನರು. ಎಂತೆಂಥ ಮಿರಾಕಲ್ಸ್ಗಳಾಗ್ತಾ ಇದೆ ವೀಕ್ಷಕರೇ. ಸಹೋದರಿಯರೇ, ನಿಮ್ಮ ಜೀವನದಲ್ಲೂ ಕೂಡ ಇಂಥದ್ದೇನಾದರೂ ಸಮಸ್ಯೆ ಇದ್ದರೆ, ಮದುವೆ ಸೆಟ್ ಆಗ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ, ಮಕ್ಕಳುಗಳು ಯಾಕೋ ತುಂಬ ಹಠ ಮಾಡ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ, ಈ ರೀತಿ ನೊಂದಿದ್ರೆ ಈಗಲೇ ಕಣ್ಣೀರು ಒರೆಸ್ಕೊಳ್ಳಿ. ಒಂದು ರಾಮಬಾಣದಂಥ ವಸ್ತುವನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ, ನಾನೇ ನನ್ನ ಕೈಯಾರೆ ಸಿದ್ಧಿ ಮಾಡಿ ಕಳಿಸ್ಕೊಡ್ತೀನಿ. 30ರಿಂದ 40 ದಿವಸ ನಾನೇ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ ಬರುತ್ತೆ. ಅದು ಬೇರೆ ಯಾವುದೋ ಅಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಶ್ರೀಚಕ್ರ ಯಂತ್ರ. ಈಗಲೇ ಪಟ್ ಅಂತ ಫೋನ್ ಎತ್ಕೊಳ್ಳಿ, ಆ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ, ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ. 30ರಿಂದ 40 ದಿವಸ ಸಾಕು. ಅದು ಮನೆಗೆ ಬಂದರೆ ಮುಂದೆ ನಡೆಯೋದು ನಿಮ್ಮ ಒಂದು, ಅದನ್ನು ನೀವೇ ಬಂದ್ಬಿಟ್ಟು ಪಾಡ್ಕಾಸ್ಟಿಗೆ ಮಾತಾಡ್ತೀರಾ, ಗುರುಗಳೇ ಆ ಶ್ರೀಚಕ್ರ ಬಂತು, ನನ್ನ ಜೀವನ ಬದಲಾಯಿತು, ಈಗ ಎಷ್ಟು ನೆಮ್ಮದಿಯಿಂದ ಇದ್ದೀವಿ, ಎಷ್ಟು ಸಾಲ ತೀರಿಸ್ಕೊಂಡು ಕೈಯಲ್ಲಿ ಹಣ ಇಟ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವಿ. ಮಿರಾಕಲ್ ಮಾಡುತ್ತೆ ವೀಕ್ಷಕರೇ. ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ ಹಣವನ್ನು ಸುರಿಮಳೆ ಮಾಡುತ್ತೆ, ಅಪಾರ ಪ್ರಮಾಣದ ಶ್ರೀಮಂತಿಕೆ ತಂದು ಕೊಡುತ್ತೆ. ಇಂಥ ಅಪರೂಪದ ಜೀವನದ ಎಲ್ಲ ಕಷ್ಟಗಳನ್ನು ಕಳೆಯುವಂತಹ ಶ್ರೀಚಕ್ರ ಯಂತ್ರ ನಿಮಗೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರು ಕೊಡಿ ಸಾಕು. 30ರಿಂದ 40 ದಿವಸ ನಾನೇ ಸಿದ್ಧಿ ಮಾಡಿ ಕಳಿಸ್ತೀನಿ. ಮುಂದೆ ನೀವೇ ಖುಷಿಯಿಂದ ಕಮೆಂಟ್ ಮಾಡ್ತೀರಾ, ಪಾಡ್ಕಾಸ್ಟ್ಗೂ ಬಂದು ಮಾತಾಡ್ತೀರಾ. ಬುಕ್ ಮಾಡ್ಕೊಳ್ಳಿ, ಮರಿಬೇಡಿ. ಹಬ್ಬದ ಒಂದು ವಿಶೇಷ ಸಂದರ್ಭದಲ್ಲಿ ಸಿದ್ಧಿ ಆಗುತ್ತೆ, ಆ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಅದೇ ರೀತಿ ರೆಮಿಡೀಸ್ ಅಂತ ನೋಡ್ಲಿಕ್ಕೆ ಬಂದಾಗ, ಈ ವಾರ ಪ್ರತಿದಿನ ಸಾಯಂಕಾಲ ಸೋಮವಾರದಿಂದ ಈ ಬರುವಂಥ ಸೋಮವಾರದಿಂದ ಭಾನುವಾರದವರೆಗೂ ಕೂಡ ವಾರ ಪೂರ್ತಿ ಚಂದ್ರ ಆಕಾಶದಲ್ಲಿ ಕಾಣಿಸ್ಲಿ, ಬಿಡಲಿ, ಮೋಡ ಇರಲಿ, ಮತ್ತೊಂದಿರಲಿ, ಏನಾದರೂ ಆಗಲಿ, ಒಂದು ಕುಡಿಯುವ ಲೋಟ ನೀರು ತೊಗೊಂಡ್ಬಿಟ್ಟು ಆಕಾಶ ಪೂರ್ವದ ಕಡೆಗೆ ಮುಖ ಮಾಡಿ ನಿಂತ್ಕೊಂಡು ಗೋಧೂಳಿ ಸಮಯ ಆದಮೇಲೆ, ಸಾಯಂಕಾಲ 7 ಗಂಟೆ ಆದಮೇಲೆ ಓಂ ಸೋಮಾಯ ನಮ, ಓಂ ಸೋಮಾಯ ನಮ, ಓಂ ಸೋಮಾಯ ನಮ ಅಂತ ಹೇಳ್ತಾ 11 ಸಲ ಹೇಳ್ತಾ ಲೋಟದಲ್ಲಿರುವ ನೀರನ್ನು ನೆಲದ ಮೇಲೆ ಹಾಕಿ ಚಂದ್ರನಿಗೆ ಅರ್ಘ್ಯ ಕೊಡಿ. ಸಾಧ್ಯವಾದಷ್ಟು ಬಿಳಿಯ ಹ್ಯಾಂಡ್ ಕರ್ಚೀಫ್, ವೈಟ್ ಕಲರ್ ಹ್ಯಾಂಡ್ ಕರ್ಚೀಫನ್ನು ಈ ವಾರ ಬಳಸಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮತ್ತು ಮನೆಯಲ್ಲಿರೋರು 11 ಸಲ 108 ಸಲ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ. ಮತ್ತು ಈಶ್ವರನ ದೇವಾಲಯಕ್ಕೆ ಬರುವಂತಹ ಸೋಮವಾರ ಮತ್ತು ಗುರುವಾರ ಹೋಗಿ 1 ಲೀಟ್ರ್ ಹಾಲು ಮತ್ತು ಬಿಲ್ವಪತ್ರ ಎಲೆಯನ್ನು ಅಲ್ಲಿ ಶಿವಲಿಂಗಕ್ಕೆ ಕ್ಷೀರಾಭಿಷೇಕಕ್ಕೆ ಮತ್ತು ಬಿಲ್ವಪತ್ರ ಎಲೆಯನ್ನು ಅಲ್ಲಿ ಇಡಿಸಿ. ಈ ಕ್ರಮ ಮಾಡೋದ್ರಿಂದ ಕರ್ಕ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದೇ 3ನೇ ಆಗಸ್ಟಿಂದ 10ನೇ ಆಗಸ್ಟ್ವರೆಗೂ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಪರಿವರ್ತನೆ ನೋಡೋಣ. ನೋಡಿ, ಸೂರ್ಯನ ಸಂಚಾರ ಏನಾಗುತ್ತೆ ಅಂತಂದರೆ, ನಿಮಗೆ ಇಲ್ಲಿ ಒಂದು ರೀತಿಯಾದಂತಹ ಫೇವರ್, ಸೂರ್ಯನ ಸಂಚಾರ ನಿಮಗೆ ಫೇವರ್ ಆಗ್ತಾ ಇದೆ. 2-3 ತಿಂಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಏನು ಬಿರುಗಾಳಿ ಎದ್ದಿತ್ತು, ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು, ಭಾವನೆಗಳ ಸಂಘರ್ಷ ಆಗ್ತಾ ಇತ್ತು, ಎದುರುಗಡೆ ಇರೋರು ಮಾತು ಕೇಳ್ತಾ ಇರಲಿಲ್ಲ, ಒಂದು ನಿರ್ಧಾರಕ್ಕೆ ಬರೋದಾಗಿರಲಿಲ್ಲ, ಅದೆಲ್ಲವೂ ಶಾಂತವಾಗುವಂತಹ ಕಾಲ ಈ ವಾರ. ಆದರೆ ಶನಿಗ್ರಹ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಕೊಂಚ ತೊಂದರೆ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ನನ್ನ ಜೊತೆ ಕನೆಕ್ಟ್ ಆಗಿರಿ, ರೆಮಿಡಿ ಕೂಡ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಇಲ್ಲಿ ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ, ಈ ವಾರ ಒಂದು ಸ್ವಲ್ಪ ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋ ಥರ ಕೋಪ ಜಾಸ್ತಿ ಬರುತ್ತೆ. ಆಮೇಲೆ ಮೈಂಡ್ ಫ್ಲಕ್ಚುಯೇಷನ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಅದರ ಬಗ್ಗೆ ಕಂಟ್ರೋಲ್ ತಗೋಬೇಕು. ಚಂದ್ರನ ಆರಾಧನೆ ಮತ್ತು ಈಶ್ವರನ ಆರಾಧನೆ ಮಾಡಬೇಕು. ಸಿಂಪಲ್. ಬರುವಂತಹ ಸೋಮವಾರ ಗುರುವಾರ ದೇವಾಲಯಕ್ಕೆ ಏನು ಕೊಡಬೇಕು, ಯಾವ ಮಂತ್ರ ಹೇಳಬೇಕು ಹೇಳ್ತೀನಿ. ಸಂಚಿಕೆಗೆ ಯಾವ ಸಂದರ್ಭದಲ್ಲಾದರೂ ಹೇಳ್ಬೋದು, ನನ್ನ ಜೊತೆ ಕನೆಕ್ಟ್ ಆಗಿ. ಅದೇ ರೀತಿ
ಇನ್ನು ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈ ವಾರ ಹೀಲಿಂಗ್, ಎಮೋಷ್ನಲ್ ಹೀಲಿಂಗ್ ಅಂತ ಹೇಳ್ತಾರೆ. ಒಂದು ರೀತಿಯಾದಂತಹ ಸ್ನೇಹಿತರು, ಸಂಬಂಧಿಕರು, ಪರಿಚಯದವರು ಕೂತ್ಕೊಂಡು ಮಾತಾಡ್ತಾರೆ, ಆತ್ಮೀಯತೆ ಇರುತ್ತೆ, ಆಪ್ತತೆ ಇರುತ್ತೆ, ಎಲ್ಲವೂ ಕೂಡ ಸುಗಮ ಆಗುತ್ತೆ, ಸಮಾಧಾನ ಹೇಳ್ತಾರೆ. ಯಾಕೆಂದರೆ 2-3 ತಿಂಗಳಿಂದ ಏನೋ ಒಂದು ಮೈಂಡಲ್ಲಿ ಕಾನ್ಫ್ಲಿಕ್ಟ್ ಇತ್ತು, ಏನೋ ಒಂದು ಕಿರಿಕಿರಿ, ಅದೆಲ್ಲ ಹೀಲ್ ಆಗುವಂಥ ಸಮಯ. ಫ್ರೆಂಡ್ ಜೊತೆಗೆ ಯಾವುದೋ ಒಂದು ನೀವು SSLC ಇರ್ತೀರಾ, PUC ಇರ್ತೀರಾ, ಡಿಗ್ರಿ, ಆ ಕಾಲದ ಸ್ನೇಹಿತರು ನಿಮಗೆ ಮತ್ತೆ ರೀಕನೆಕ್ಟ್ ಆಗ್ತಾರೆ, ರೀಕಾಲ್ ಮಾಡ್ತಾರೆ, ಕಾಲ್ ಬರುತ್ತೆ, ಕೂತ್ಕೋತೀರಾ, ಯು ವಿಲ್ ಸ್ಪೆಂಡ್ ಗುಡ್ ಟೈಮ್, ಒಂದು ಒಳ್ಳೆಯ ವಾತಾವರಣ ಅಂತ ಹೇಳ್ಬೋದು. ಅದೇ ರೀತಿ ಶುಕ್ರನ ಸಂಚಾರ ಒಂದು ರೀತಿ ಎನರ್ಜೈಸ್ ಮಾಡುತ್ತೆ. ಒಳ್ಳೆಯ ಪರ್ಫ್ಯೂಮ್, ಒಳ್ಳೆಯ ಬಟ್ಟೆ, ಒಳ್ಳೆಯ ಊಟ, ಒಳ್ಳೆಯ ಸ್ಥಳಗಳು, ಅಂದರೆ ಈ ಹಿಲ್ ಸ್ಟೇಷನ್ಗೆ ಹೋಗುವಂಥದ್ದು, ಈ ರೀತಿಯಾದ ಒಳ್ಳೆಯ ಈ ವಾರ ಇನ್ಸಿಡೆಂಟ್ಸ್ ಇರುತ್ತೆ. ಮತ್ತು ಇಲ್ಲಿ ಸಿಂಹರಾಶಿಯವರು ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದನ್ನು ನೋಡೋಣ. ಆಗಸ್ಟ್ 12ರವರೆಗೆ ಯಾವುದೇ ದೊಡ್ಡ ಡಿಸಿಷನ್ಗಳನ್ನು ತಗೋಬಾರ್ದು, ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಆಗಸ್ಟ್ 12ರ ನಂತರ ಒಳ್ಳೆಯ ಡಿಸಿಷನ್ಗಳನ್ನು ತಗೊಳ್ಳಿ. ಅಲ್ಲಿಗೆ ಆಷಾಢ ಮಾಸವೂ ಮುಗ್ದಿರುತ್ತೆ, ಅದರ ಜೊತೆಗೆ ಶ್ರಾವಣ ಮಾಸ ಆರಂಭ ಆಗಿರುತ್ತೆ. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಕೆಲವೊಂದು ಪ್ರೈವೇಟ್ ಮ್ಯಾಟರ್ಸ್ಗಳು, ಗುಪ್ತ ರಹಸ್ಯಗಳನ್ನು ಯಾರಿಗೂ ಬಿಟ್ಕೊಡ್ಬೇಡಿ. ನೀವು ನಿಮ್ಮ ಜೀವನ ಸಂಗಾತಿ, ತಂದೆ ತಾಯಿ, ಇಂಟರ್ನಲ್ ಫ್ಯಾಮಿಲಿ ಅಷ್ಟೇ ಇರಲಿ. ಯಾರಿಗಾದರೂ ನಿಮ್ಮ ಹೊರಗಡೆಯ ಸ್ನೇಹಿತರಿಗೆ ಅಥವಾ ದೂರದ ಸಿಬ್ಲಿಂಗ್ಸ್, ಸಂಬಂಧಿಗಳಿಗೆ, ಕಸಿನ್ಗೆ ಏನಾದರೂ ಹೇಳಿದ್ರಿ, ಅಥವಾ ಅತಿ ಆತ್ಮೀಯ ಸ್ನೇಹಿತ ಇದ್ದಾನಪ್ಪ, ನನ್ನ ಕ್ಲೋಸ್ ಫ್ರೆಂಡು, ನನ್ನ ಮನಸ್ಸಿನ ಮಾತುಗಳನ್ನು ಶೇರ್ ಮಾಡ್ಬೋದು ಅಂದ್ಕೊಂಡ್ರಿ, ಕೆಟ್ಟೇ ಹೋಯಿತು ವಿಷಯ. ತುಂಬ ಅಂದರೆ ತುಂಬ ಈ ವಾರ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೋತೀರ, ಬಹಳ ಜಾಗ್ರತೆ. ಅದೇ ರೀತಿ ಹೆಲ್ತ್ ಸಿಂಪ್ಟಮ್ಸ್ಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇರಲಿ ಬಿಡಿ ಗುರುಗಳೇ, ಚಿಕ್ಕ ಪುಟ್ಟ ನೆಗಡಿ ಜ್ವರ ಅಲ್ವಾ, ಪರವಾಗಿಲ್ಲ ಅನ್ಬೇಡಿ. ಆ ನೆಗಡಿ ಜ್ವರನೇ ಮತ್ತೆ ದೊಡ್ಡದಾದಂಥ ಕಾಯಿಲೆಗೆ ರೂಟ್ ಮಾಡಿಕೊಡುತ್ತೆ. ಬೇಡ, ತಕ್ಷಣ ಹೋಗಿ ವೈದ್ಯರನ್ನ ಕಾಣಿ. ಇಂಥ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಅದು ಕಾಣಿಸ್ಕೊಳ್ಳುತ್ತೆ, ಇಗ್ನೋರ್ ಮಾಡಬೇಡಿ. ಅದೇ ರೀತಿ ಹೈಯರ್ ಎಜುಕೇಷನಿಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಡಿಸಿಷನ್ಸ್ಗಳು, ನಾನು ಫಾರಿನಲ್ಲಿ ಸ್ಟಡಿ ಮಾಡಬೇಕಾ, ಇಂಡಿಯಾದಲ್ಲೇ ಇರಬೇಕಾ, ಅಥವಾ ಈ ಒಂದು ಪ್ರಪೋಸಲ್ ಬಂದಿದೆ, ಈ ಹುಡುಗಿನ ಮದುವೆ ಆಗಬೇಕಾ, ಈ ಹುಡುಗನ ಮದುವೆ ಆಗಬೇಕಾ, ಬೇಡವಾ, ಮೇಜರ್ ಡಿಸಿಷನ್ಗಳನ್ನು ಈ ಆಗಸ್ಟ್ 12ರವರೆಗೆ ಹೋಲ್ಡ್ ಮಾಡಿಟ್ರೆ ಬಹಳ ಒಳ್ಳೆಯದು. ಅದೇ ರೀತಿ ಸ್ವಲ್ಪ ಫೆಟಿಕ್ ಕಾಡಿಸುತ್ತೆ, ಆಲಸ್ಯ, ಒಂದು ಸ್ವಲ್ಪ ನಿದ್ರಾಹೀನತೆ, ಇಂಥವೆಲ್ಲ ಆರೋಗ್ಯ ಸಮಸ್ಯೆ ಕಾಡಿಸುತ್ತೆ. ಆಮೇಲೆ ಹೊಟ್ಟೆ ಒಂಚೂರು ಅಜೀರ್ಣ, ಅಪಚಿನ, ಆಮೇಲೆ ಇಂಡೈಜೆಷನ್, ವಾಮಿಟಿಂಗ್ ಸೆನ್ಸೇಷನ್, ಈ ಥರದ್ದು ಮನೆಯ ಆಹಾರಕ್ಕೆ, ಮನೆಯ ನೀರಿಗೆ ಆದ್ಯತೆ ಕೊಡಬೇಕಾಗತ್ತೆ. ಹಣಕಾಸು ಯಥೇಚ್ಛವಾಗಿ ಬರುತ್ತೆ, ಅನಾವಶ್ಯಕ ಖರ್ಚು ಕೂಡ ಮುಂದಿರುತ್ತೆ. 1000 ರೂಪಾಯಿ ಬಂದರೆ 10,000 ರೂಪಾಯಿದ ಖರ್ಚು ಎದುರುಗಡೆ ಇರುತ್ತೆ. ಸ್ಮಾರ್ಟಾಗಿ ಟ್ಯಾಕಲ್ ಮಾಡಿ. ವಿದ್ಯಾರ್ಥಿಗಳಿಗೆ ಶುಭ ಇದೆ, ವೃತ್ತಿ ವ್ಯಾಪಾರದವರಿಗೆ ಒಂದು ಸ್ವಲ್ಪ ಹೆಚ್ಚಿನ ಆದಾಯ ನಿರೀಕ್ಷೆಯನ್ನು ಮಾಡ್ಬೋದು ನೀವು. ಯಾಕೆ ಅಂತಂದರೆ ಈ ವಾರ ಮೈಂಡ್ ಕ್ಲಿಯರ್ ಆಗಿರೋದ್ರಿಂದ, ಕ್ಲಿಯರಿಟಿ ಇರೋದ್ರಿಂದ ಹೆಚ್ಚಿನ ಧನಾಗಮನ, ಲಕ್ಷ್ಮೀ ಪ್ರಾಪ್ತಿ, ಹಣಕಾಸಿನ ಆಗಮನ ಅಂತ ತೋರಿಸ್ತಾ ಇದೆ. ಅದೇ ರೀತಿ ವೀಕ್ಷಕರೇ, ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಗೋಲ್ಡ್ ಕಲರ್, ಡೀಪ್ ಆರೆಂಜ್, ರಾಯಲ್ ರೆಡ್ ಶುಭ. 1, 5, 9 ಲಕ್ಕಿ ನಂಬರ್ ಆಗಿರುತ್ತೆ. ಭಾನುವಾರ, ಗುರುವಾರ ಲಕ್ಕಿ ಇರುತ್ತೆ. ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಇಲ್ಲಿ ವಿಷ್ಣು ಮತ್ತು ಶಿವನ ಆರಾಧನೆ ಸೂಕ್ತ ಅಂತ ತೋರಿಸುತ್ತೆ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೋಡಿ, ಒಂದು ವಿಶೇಷವಾದಂತಹ ಸೂಚನೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶನಿ ಭಗವಾನರು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸಿಂಹರಾಶಿಯವರು ಇದೇ ಜುಲೈ 31, 2026ರಿಂದ ಡಿಸೆಂಬರ್ 31, 2026, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 5 ತಿಂಗಳು ಪ್ರಯಾಣದಲ್ಲಿ ಜಾಗ್ರತೆ. ನನ್ನ ವಾಣಿ ಎಂದೂ ಸುಳ್ಳಾಗೋದಿಲ್ಲ, ಬರೆದಿಟ್ಕೊಳ್ಳಿ ಸಿಂಹರಾಶಿಯವರು. ನೀವೇನಾದರೂ ಅತಿ ವೇಗದ ಚಾಲನೆ ಅಥವಾ ನೆಗ್ಲಿಜಿಯನ್ಸ್ ಡ್ರೈವಿಂಗ್ ಅಥವಾ ರಾತ್ರಿ ಪ್ರಯಾಣದಲ್ಲಿ ಅಜಾಗರೂಕತೆಯನ್ನು ತೋರಿದರೆ ಅಪಘಾತಕ್ಕೆ ಈಡಾಗುವುದು 100ಕ್ಕೆ 1000 ಪಟ್ಟು ಶತಸಿದ್ಧ. ಆವಾಗ ಈ ನನ್ನ ವಿಡಿಯೋ ರೀಕಾಲ್ ಮಾಡಿ, ಗುರುಗಳೇ ನೀವು ಕರೆಕ್ಟ್ ಹೇಳಿದ್ದು, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತೀರ. ಸಿಂಹರಾಶಿಯವರು, ಯಾರು ಸಿಂಹರಾಶಿಯ ಮಕ್ಕಳಿದ್ದಾರೆ, ದೊಡ್ಡವರಿದ್ದೀರಿ, ವಯೋವೃದ್ಧರಿದ್ದೀರಿ, ಈ 6 ತಿಂಗಳು ಬಹಳ ಜಾಗ್ರತೆ. ಶನಿ ವಕ್ರಿಯಾಗಿರುವಂತಹದ್ದು, ಮೇಜರ್ ಫಿಸಿಕಲ್ ಆತ ತೊಂದರೆ ಜಾಸ್ತಿ ಕೊಡ್ತಾನೆ. ಎಡಭಾಗ, ಎಡಮೊಣಕಾಲು, ಎಡಪಾದ, ಬಾತ್ರೂಮಲ್ಲಿ ವಯಸ್ಸಾದವರಿದ್ದರೆ ಜಾಗ್ರತೆ. ಮಕ್ಕಳು, ಬಸ್, ಸಿಂಹರಾಶಿಯ ಮಕ್ಕಳಿದ್ರೆ ಸ್ಕೂಲ್ ವ್ಯಾನ್ ಹತ್ತಿಸ್ಬೇಕಾದ್ರೆ, ಗಾಡಿಯಿಂದ ಇಳಿಸ್ಬೇಕಾದ್ರೆ ಜಾಗ್ರತೆ. ಮನೆಯಲ್ಲಿ ನೀರಿನ ತೊಟ್ಟಿ ಇದ್ದರೆ ಜಾಗ್ರತೆ, ಪಟ್ಟಂತ ಬಿದ್ದುಬಿಡ್ತಾರೆ ಮಕ್ಕಳು, ಜಾಗ್ರತೆ. ಎತ್ತರದ ಹೈ ರೈಸ್ ಬಿಲ್ಡಿಂಗ್ ಮೇಲೆ ಹೋಗಬೇಡಿ ಸಿಂಹರಾಶಿಯವರು, ಕೆಳಗಡೆ ಬಗ್ಗಿ ನೋಡೋದಾಗಲಿ,
ಸಿಂಹರಾಶಿಯವರಿಗೆ 6 ತಿಂಗಳು ಶನಿ ಭಗವಾನರು ದೈಹಿಕವಾಗಿ ಪೆಟ್ಟು ಕೊಡಲಿದ್ದಾರೆ. ಬಹಳ ಜಾಗೃತಿಯಾಗಿರಿ, ಬರೆದಿಟ್ಕೊಳ್ಳಿ. ಅದೇ ರೀತಿ ಇನ್ನು ಈ ಎಲ್ಲ ಒಂದು ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ, ಯಾರು ಶ್ರೀಚಕ್ರ ಯಂತ್ರವನ್ನು ತರಿಸಿದ್ದೀರಿ ಮನೆಗೆ, ಅದರ ಎದುರುಗಡೆ ಕೂತ್ಕೊಂಡು 1 ನಿಮಿಷ ಪ್ರಾರ್ಥನೆ ಮಾಡಿ, ಇಷ್ಟ ದೇವರ ಹೆಸರನ್ನು ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣ ಇರ್ಬೋದು, ಓಂ ನಮಃ ಶಿವಾಯ, ನಿಮಗೆ ಯಾವ ದೇವರು ಇಷ್ಟನೋ ಆ ದೇವರ ಹೆಸರನ್ನು 108 ಸಲ ಪ್ರಾರ್ಥನೆ ಮಾಡಿ ಮನೆಯಿಂದ ಹೊರಡಿ. ಶ್ರೀಚಕ್ರ ಪ್ರೊಟೆಕ್ಷನ್ ಥರ ಕೆಲಸ ಮಾಡುತ್ತೆ. ಅಕಸ್ಮಾತ್ ನಿಮ್ಮ ಮಕ್ಕಳು ಹಾಸ್ಟೆಲಲ್ಲಿ ಹೊರಗಡೆ ಊರಲ್ಲಿ ಓದ್ತಾ ಇದ್ದಾರೆ, ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಕೆಲಸಕ್ಕೆ ಹೊರಗಡೆ ಊರಲ್ಲಿದ್ದಾರೆ, ಅವ್ರ ತಾಯಂದಿರು ಶ್ರೀಚಕ್ರದ ಎದುರುಗಡೆ ಕೂತ್ಕೊಂಡು ಅವ್ರ ಹೆಸರು ಹೇಳಿ ಪ್ರೊಟೆಕ್ಷನ್ ಮಾಡು ಅಂಥೇಳಿ ಶ್ರೀಚಕ್ರಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ. 6 ತಿಂಗಳು ಅವರು ಕೂದಲು ಕೂಡ ಕೊಂಕೋದಿಲ್ಲ, ಸೇಫ್ ಆಗಿರ್ತಾರೆ ಅವರು. ಇನ್ನೂ ನೀವು ಶ್ರೀಚಕ್ರ ತರಿಸ್ಕೊಂಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬುಕ್ಕಿಂಗ್ ನಂಬರ್ ಕಾಣಿಸ್ತಾ ಇದೆ, ಈಗಲೇ ತರಿಸ್ಕೊಳ್ಳಿ. ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರ ಹೆಸರನ್ನು ನನಗೆ ಕೊಡಿ. ಶ್ರೀಚಕ್ರದ ಸಿದ್ಧಿ ಪೂಜೆಗೆ ಇಡಿಸ್ತೀನಿ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಬರುತ್ತೆ. ಬರೀ ಇದು 6 ತಿಂಗಳು ಶನಿ ಕಾಟದಿಂದ ಸೇಫ್ಟಿ ಮಾಡುತ್ತೆ ಅಂತ ಅಷ್ಟೇ ಅಲ್ಲ, ಈ ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ 360 ಡಿಗ್ರಿ ಪ್ರೊಟೆಕ್ಷನ್ ಕೊಡುತ್ತೆ. ಸಾಲ ತೀರಿಸುತ್ತೆ ವೀಕ್ಷಕರೇ. 1000 ಲಕ್ಷ ಕೋಟಿ ಎಷ್ಟೇ ಸಾಲ ಇರಲಿ ಒಂದೇ ವರ್ಷದಲ್ಲಿ ತೀರಿಸಿ ಬಿಸಾಕತ್ತೆ. ಎಷ್ಟು ಸಾಲ ಇದೆ ಅದನ್ನು ತೀರಿಸಿ ಅದರ 10 ಪಟ್ಟು ಕೈಯಲ್ಲಿ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಅಂತ ಪವರ್ ಶ್ರೀಚಕ್ರ ಯಂತ್ರಕ್ಕಿರುತ್ತೆ. ಶ್ರೀಚಕ್ರ ಯಂತ್ರ ಇದ್ದ ಮನೆಗೆ ಯಾವಾಗಲೂ ಕೂಡ ಬಡತನ, ದರಿದ್ರತನ, ಮಾಟಮಂತ್ರ, ತಂತ್ರಶಕ್ತಿ ಕಾಲಿಡೋದಿಲ್ಲ. ಆ ಶ್ರೀಚಕ್ರ ಯಂತ್ರ ಇದ್ದ ಮನೆಗೆ ಹಣ ಮ್ಯಾಗ್ನೆಟ್ ಥರ ಹರಿದು ಬರುತ್ತೆ. ಅಪಾರ ಶ್ರೀಮಂತರಾಗ್ತೀರಾ. ನಿಮ್ಮ ಜೀವನ 1 ವರ್ಷದಲ್ಲಿ ಎಲ್ಲಿಂದ ಎಲ್ಲಿಗೋ ಹೊರಟು ಹೋಗ್ಬಿಡುತ್ತೆ. ಅಪಾರ ಒಂದು ಖ್ಯಾತಿ, ಯಶಸ್ಸು, ಸಂಪತ್ತು, ಹಣ ಅದೇನು ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ವೈಬ್ರೇಷನ್ ಇರುತ್ತೆ ಶ್ರೀಚಕ್ರದಲ್ಲಿ. ಅದನ್ನು ಬುಕ್ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಹಬ್ಬಗಳ ಸಾಲು ಶುರುವಾಗಿರೋದ್ರಿಂದ ಆಷಾಢ ಮಾಸದ ಗುರುವಾರ, ಶುಕ್ರವಾರದ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಸಂಪತ್ ಶುಕ್ರವಾರ, ಶ್ರಾವಣ ಮಾಸದ ಲಕ್ಷ್ಮೀ ಶುಕ್ರವಾರ, ಈ ರೀತಿಯಾದಂಥ ಹಬ್ಬ ಹರಿದಿನಗಳಲ್ಲಿ ಪೂಜೆ ಆಗ್ತಾನೇ ಇರುತ್ತೆ. ಪಟ್ಟಂತ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಬರುತ್ತೆ. ಮುಂದೆ ನೀವೇ ಹ್ಯಾಪಿಯಾಗಿ ಪಾಡ್ಕಾಸ್ಟಿಗೆ ಬಂದು ಮಾತಾಡ್ತೀರ. ಅದೇ ರೀತಿ ವಾರದ ರೆಮಿಡಿಗಳು ಅಂತ ಬಂದಾಗ ಸೂರ್ಯ ಮತ್ತು ವಿಷ್ಣುವಿನ ಆರಾಧನೆ, ಶಿವನ ಆರಾಧನೆ ಅಂತ ಹೇಳಿದ್ದೆ. ವಾರ ಪೂರ್ತಿ ಬೆಳಗ್ಗೆ ಸಂಜೆ 108 ಸಲ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ, ಓಂ ನಮೋ ನಾರಾಯಣಾಯ ಹೇಳ್ಕೊಳ್ಳಿ, ಸೂರ್ಯನಿಗೆ ಅರ್ಘ್ಯ ಕೊಡಿ. ಅದರ ಜೊತೆಗೆ ಹನುಮಾನ್ ಚಾಲೀಸ ಸಾಧ್ಯ ಆದರೆ ಸಮಯ ಇದ್ದರೆ ಹೇಳ್ಕೊಳ್ಳಿ, ಇಲ್ಲಾಂದರೆ ಜಿತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ, ಅದನ್ನು ತಪ್ಪದೇ ಕೇಳಿ. ಬರುವಂತಹ ಮಂಗಳವಾರ, ಶುಕ್ರವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕೈಲಾದಷ್ಟು ಏನಾದರೂ ಸೇವೆ ಮಾಡಿ, ಅಲ್ಲಿ ಏನಾದರೂ ವೀಳ್ಯದೆಲೆನೋ ಅಥವಾ ವೀಳ್ಯದೆಲೆ ಹಾರ ಹಾಕ್ತಾರೆ, ಉದ್ದಿನ ವಡೆಯ ಹಾರವನ್ನು ಹಾಕ್ತಾರೆ, ಈ ರೀತಿಯಾದಂತಹ ಏನಾದರೂ ಹಾರದ ಸೇವೆಯನ್ನು ಮಾಡಿ ಅಲ್ಲೇ ಕೂತ್ಕೊಂಡು ಒಂದು 108 ಸಲ ಓಂ ಹಂ ಹನುಮಂತೆ ನಮ್ಮ ಪಠಣೆ ಮಾಡಿ ಬನ್ನಿ. ಎಲ್ಲವೂ ಸುಗಮ. ಆದರೆ ವಾಹನ ಚಾಲನೆಯಲ್ಲಿ ಸಿಂಹರಾಶಿಯವರು 6 ತಿಂಗಳು ಜಾಗ್ರತೆ, ಎಚ್ಚರ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗಂತೂ ಈ ವಾರ ಬೊಂಬಾಟಾಗಿದೆ ನೋಡಿ. ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಇನ್ಕಮ್ ಗೇನ್ಸ್ ಆಗುತ್ತೆ, ಆಕಸ್ಮಿಕ ಧನಲಾಭ, ಫ್ರೆಂಡ್ ಸರ್ಕಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ದೊಡ್ಡದಾಗುತ್ತೆ. ಏನಾದರೂ ಫ್ರೆಂಡ್ಸ್ಗಳಲ್ಲಿ ಮನಸ್ತಾಪ, ಕಲಹ ಇದ್ದರೆ ಒಂದಾಗ್ತಾರೆ. ಮತ್ತು ನಿಮ್ಮ ಆಸ್ಪಿರೇಷನ್ಸ್, ಆ ಡ್ರೀಮ್ಸ್, ಗೋಲನ್ನು ಅಚೀವ್ ಮಾಡಬೇಕು, ನಾನೇನಾದರೂ ಮಾಡಬೇಕು ಅನ್ನೋ ಹಂಬಲ ಸೂರ್ಯನ ಸಂಚಾರದಿಂದ ಜಾಸ್ತಿ ಆಗುತ್ತೆ. ಚಂದ್ರನ ಸಂಚಾರ ಕೂಡ ಫೇವರೇಬಲ್ ಆಗಿದೆ. ಇನ್ನು ವಿಶೇಷವಾಗಿ ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಬುಧ ಬುದ್ಧಿಕಾರಕ ಆಗಿರೋದ್ರಿಂದ ಮತ್ತು ಗಣೇಶನ ವಿಶೇಷ ಅನುಗ್ರಹದಿಂದ ಏನೇನೆಲ್ಲ ವಿಘ್ನಗಳು ನಿಮ್ಮ ದಾರಿಯಲ್ಲಿ ಅಡ್ಡ ನಿಲ್ಲುತ್ತೆ ಅದೆಲ್ಲವನ್ನು ಕೂಡ ಗಣೇಶನ ಅನುಗ್ರಹ ಆ ವಿಘ್ನಗಳನ್ನು ಸುಟ್ಟು ಭಸ್ಮ ಮಾಡುತ್ತೆ, ನಿಮ್ಮ ದಾರಿಯನ್ನು ಬಿಟ್ಟುಕೊಡುತ್ತೆ. ವಿಶೇಷವಾಗಿ ಈ ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಕರಿಯರ್ ಡ್ರಿವನ್ ಆಗ್ತೀರಾ, ಒಂದು ಫೋಕಸ್ ಆಗುತ್ತೆ. ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ಅಥವಾ ಈ ಜಾಬ್ ಮಾಡುವಂಥವ್ರಿಗಾಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡೋರಿದ್ದರೂ ಕೂಡ ನೀವು ಕರಿಯರ್ ಡ್ರಿವನ್ ಆಗ್ತೀರಾ. ಸ್ಟಡಿ ಮಾಡೋರಿದ್ದರೆ ಫೋಕಸ್ ಆಗುತ್ತೆ. ಆಮೇಲೆ ನೀವು ಈ ವಾರ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗಂತೂ ಹೆಚ್ಚಿನ ಪ್ರಗತಿ ಆಗುತ್ತೆ. ನೀವು ಏನನ್ನಾದರೂ ಅಚೀವ್ಮೆಂಟ್ ಮಾಡಿ ನಿಮ್ಮ ಪಾಲಕರಿಗೆ, ನಿಮ್ಮ ಹೆತ್ತವರಿಗೆ, ತಂದೆ ತಾಯಿಗೆ ಸಮಾಧಾನ, ನೆಮ್ಮದಿ ಮತ್ತು ಖುಷಿ ಅವ್ರು ಹಂಚ್ಕೋತಾರೆ. ನನ್ನ ಮಕ್ಕಳು ಈಗ ಮೆಡಲ್ ಗೆದ್ದರು, ಸ್ಪೋರ್ಟ್ಸಲ್ಲಿ ಟಾಪರ್ ಆದರು ಅಥವಾ ಫಸ್ಟ್ ರ್ಯಾಂಕ್ ತೊಗೊಂಬಂದರು, ಈ ರೀತಿಯಾಗಿ ಅವರು ಶೇರ್ ಮಾಡುವಂಥ ಗುಡ್ ನ್ಯೂಸನ್ನು ನೀವು ಕೊಡ್ತೀರಾ. ಅದೇ ರೀತಿಯಾಗಿ ಗುರುವಿನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಗುರುವಿನ ಅನುಗ್ರಹ ಇರುತ್ತೆ. ವಿಶೇಷವಾಗಿ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ. ವಿಸ್ಡಮ್, ಬುದ್ಧಿ ಸೂಪರಾಗಿ ಈ ವಾರ ಗುರುವಿನ ಅನುಗ್ರಹ ಇರುತ್ತೆ ನಿಮಗೆ. ಆದರೆ ಬರುವಂತಹ ಗುರುವಾರ
ಯಾವುದಾದ್ರೂ ಗುರುಗಳ ಮಠ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದನ ಪಡೆದುಕೊಂಡು ಬರೋದಕ್ಕೆ ಮರಿಬಾರ್ದು. ಅದೇ ರೀತಿ ಈ ವೃತ್ತಿ ವ್ಯಾಪಾರ ವ್ಯವಹಾರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ, ಆದರೆ ಯಾವುದೋ ಒಂದು ಸ್ತ್ರೀಯರಿಂದ ನಿಮ್ಮ ವೃತ್ತಿಗೆ ಕಂಟಕ ಅಂತ ತೋರಿಸುತ್ತೆ. ಹಾಗಾಗಿ ಸ್ತ್ರೀ ವಿಷಯದಲ್ಲಿ ಆಫೀಸಲ್ಲಾಗಿರ್ಬೋದು, ಬಿಸ್ನೆಸ್ ಪ್ಲೇಸಲ್ಲಾಗಿರ್ಬೋದು ಭಾಳ ಜಾಗೃತಿಯಾಗಿರಬೇಕಾಗತ್ತೆ. ಹಣಕಾಸು ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಇದೆ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಸಾಲವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಈ ವಾರ ಮುಂದೆ ಪೋಸ್ಟ್ಪೋನ್ ಮಾಡಿದರೆ ಒಳ್ಳೆಯದು. ತೀರಾ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಇನ್ನು ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ನಿಮಗೆ. ಇನ್ನೇನು ನಾನು ರೆಸ್ಟ್ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಮತ್ತೆ ಇನ್ನೊಂದು ಯಾವುದಾದ್ರೂ ಕೆಲಸ ಬಂದ್ಬಿಡುತ್ತೆ. ಆ ರೀತಿಯಾಗಿ ಸ್ವಲ್ಪ ಬಾಡಿ ಓವರಾಗಿ ಸ್ಟ್ರೆಸ್ ಆಗಿ ಅಲ್ಲೇ ಕೂತಲ್ಲೇ ನಿದ್ದೆ ಹೋಗುವಂಥದ್ದು, ಈ ಥರದ ವಾತಾವರಣ ಇರುತ್ತೆ. ಹಾಗಾಗಿ ಈ ರಾಶಿಯ, ವಿಶೇಷವಾಗಿ ಕನ್ಯಾ ರಾಶಿಯ ವಾಹನ ಚಾಲಕರು ಈ ವಾರ ಬಹಳ ಜಾಗೃತಿಯಾಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ವಿಶೇಷವಾಗಿ ರಾತ್ರಿ ವಾಹನ ಚಾಲನೆಯನ್ನು ಮಾಡುವಂತಹ ಈ ಕನ್ಯಾ ರಾಶಿಯ ಚಾಲಕರಂತೂ ಬಹಳ ಜಾಗೃತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೀತಿ ಸಂಬಂಧ ಅಂತ ಮನೆಯಲ್ಲಿ ಬಂದಾಗ ಒಂದು ಸ್ವಲ್ಪ ಈ ಶುಕ್ರನ ಒಂದು ಪ್ರಭಾವದಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವುದೋ ಒಂದು ಐಟಮ್ ಬೇಕು ಅನ್ನೋಂಥದ್ದು. ಆದರೆ ಅಪೋಸಿಟ್, ಈಗ ಹೆಂಡತಿ ಹೇಳ್ತಾರೆ ಈ ಐಟಮ್ ಬೇಕು ಅಂತ, ಗಂಡ ಏನು ಮಾಡ್ತಾನೆ ಅಂದರೆ ಇಲ್ಲ ಒಂಚೂರು ಈಗ ಫೈನಾನ್ಸ್ ಶಾರ್ಟೇಜ್ ಇದೆ, ನಾನು ನೆಕ್ಸ್ಟ್ ವೀಕ್ ತೆಗೆದುಕೊಡ್ತೀನಿ, ಆ ಐಟಮ್ ತರ್ತೀನಿ ಅಂತಂದಾಗ ಅಲ್ಲಿ ಒಂಚೂರು ಜಗಳಕ್ಕೆ ಕಾರಣ ಆಗುವಂಥದ್ದು ನೋಡ್ಕೊಳ್ಳಿ. ಅದು ತೀರಾ ಅನಿವಾರ್ಯ ಇದ್ದರೆ ಅದನ್ನು ಖರೀದಿ ಮಾಡಿ, ಇಲ್ಲ ಅಂದರೆ ಒಂದು ಸ್ವಲ್ಪ ಎದುರುಗಡೆ ಇರುವಂಥವ್ರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಅದನ್ನು ಬುದ್ಧಿವಾದ ಹೇಳಿ, ತಿಳಿ ಹೇಳಿ ಅದನ್ನು ಅಲ್ಲೇ ಸರಿ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಅನಾವಶ್ಯಕ ಖರ್ಚಿಗೆ ಅದು ದಾರಿ ಮಾಡಿಕೊಡುತ್ತೆ, ಸಾಲಕ್ಕೂ ಕೂಡ ದಾರಿಯಾಗಬಹುದು. ಅದೇ ರೀತಿ ಈ ವಾರ ನೀವು ವಾಹನ ಚಾಲನೆಯಲ್ಲಿ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಅದೇ ರೀತಿ ಮೈನರ್ ಹೆಲ್ತ್ ಇಶ್ಯೂಸ್ ಏನಾದರೂ ಸಿಂಪ್ಟಮ್ಸ್ ಕಾಣಿಸಿದರೆ ಅದನ್ನು ಅವಾಯ್ಡ್ ಮಾಡಬೇಡಿ. ಈ ವಾರ ಮಾತ್ರ ನಿಮಗೆ ಗಂಟಲಿನ ಕೆರೆತ, ಥ್ರೋಟ್ ಇನ್ಫೆಕ್ಷನ್, ಅದೇ ರೀತಿ ಕಣ್ಣು ಮತ್ತು ಕಿವಿಯ ಇನ್ಫೆಕ್ಷನ್ ಅಂತ ತೋರಿಸ್ತಾ ಇದೆ, ಜಾಗೃತಿಯಾಗಿರಬೇಕಾಗತ್ತೆ. ಲಕ್ಕಿ ಡೇಸ್ ಅಂತ ಬಂದಾಗ ಬುಧವಾರ, ಶುಕ್ರವಾರ ಹಸಿರು ಬಣ್ಣ ಮತ್ತು ಆಫ್ ವೈಟ್ ಈ ವಾರ ಆಗುತ್ತೆ, ಬೇಜ್ ಕಲರ್ ಕೂಡ ಆಗುತ್ತೆ. ನಂಬರ್ 5, 6 ಶುಭ. ನೋಡಿ, ವಿಶೇಷವಾಗಿ ಉತ್ತರ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ವಿಷ್ಣು ಮತ್ತು ಗಣೇಶನಿಗೆ ಸಂಬಂಧಪಟ್ಟಂತಹ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ, ಈ ಒಂದು ವಸ್ತು ಮನೆಯಲ್ಲಿದ್ದರೆ ನಿಮ್ಮ ಒಂದು ಜೀವನವನ್ನು ಎಷ್ಟು ಸರಳ, ಸುಸೂತ್ರ, ಸುಲಭವಾಗಿ ಕಾಪಾಡುತ್ತೆ, ಆ ಸಮಸ್ಯೆಯಿಂದ ಹೊರಗಡೆ ತರುತ್ತೆ, ಮತ್ತು ಆಲ್ರೆಡಿ ಇದ್ದರೆ ಅದರಿಂದ ಹೊರಗಡೆ ತರುತ್ತೆ. ಇದು ಮನೆಗೆ ಬಂದ ಮೇಲಂತೂ ಯಾವ ಸಮಸ್ಯೆ ನಿಮ್ಮ ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಹೌದು, ಅದು ಬೇರೆ ಯಾವುದೂ ಅಲ್ಲ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ ವೀಕ್ಷಕರೇ. 10 ಯಂತ್ರಗಳನ್ನಿಟ್ಟು ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತ ರಾಜಯಂತ್ರ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಯಾವುದು? ಶ್ರೀಚಕ್ರ ಯಂತ್ರ. ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿರುವಂಥ ವಿಶೇಷ ಶ್ರೀಚಕ್ರ ಯಂತ್ರ ಅದು. ಆ ಯಂತ್ರ ಮನೆಗೆ ಬಂದರೆ ಮನೆಯಲ್ಲಿ ಎಂಥ ಬೆಳವಣಿಗೆ ಆಗುತ್ತೆ ಅಂತಂದರೆ ವೀಕ್ಷಕರೇ, ಸಾಲ ಅದೆಷ್ಟೇ ಇರಲಿ ಮಂಜಿನಂತೆ ಕರಗಿ ಹೋಗುತ್ತೆ ವೀಕ್ಷಕರೇ. ಮದುವೆ ಸೆಟ್ ಆಗ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಬಾಡಿಗೆ ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಸ್ವಂತ ಮನೆ ಕಟ್ಸೋಕ್ಕಾಗ್ತಾ ಇಲ್ಲ, ವಾಹನ ಕೊಳ್ಳೋಕ್ಕಾಗ್ತಾ ಇಲ್ಲ, ಕೋರ್ಟು ಕಚೇರಿ ಕೇಸಲ್ಲಿ ಅಲ್ಲಾಡ್ತಾ ಇದ್ದೀವಿ, ಏನೇ ಸಮಸ್ಯೆ ಇರಲಿ. ಇನ್ನು ನೀವು ಆಶ್ಚರ್ಯ ಆಗುತ್ತೆ ವೀಕ್ಷಕರೇ ನಿಮಗೆ, ಆ ಶ್ರೀಚಕ್ರ ಯಂತ್ರವನ್ನು ನಾವಿಲ್ಲಿ ಪೂಜೆಗಿಡಿಸಿರ್ತೀವಿ ಜೀತ್ ಮೀಡಿಯಾ ನೆಟ್ವರ್ಕ್ ಇದರಲ್ಲಿ ಕಚೇರಿಯಲ್ಲಿ. ಹಗಲು ರಾತ್ರಿ ಹೋಮ, ಸಿದ್ಧಿ ಹೋಮ, ಅಷ್ಟಸಿದ್ಧಿಪೀಠದ ಮೇಲೆ ಇಟ್ಟು ಪೂಜೆ ಆಗ್ತಾ ಇರುತ್ತೆ, ವಿಶೇಷ ಬ್ರಾಹ್ಮಿ ಮುಹೂರ್ತದ ಪೂಜೆ ಎಲ್ಲ ಆಗ್ತಾ ಇರುತ್ತೆ. ಇಲ್ಲಿ ಪೂಜೆಗಿಡಿಸಿರ್ತೀವಿ 30 ದಿವಸ ನಿಮ್ಮ ಹೆಸರಲ್ಲಿ. ಆ ಟೈಮಲ್ಲೇ ಅಲ್ಲಿ ನಮಗೆ ಮೆಸೇಜ್ಗಳು, ಫೋನ್ಗಳು ಎಲ್ಲ ಬರೋಕ್ಕೆ ಶುರುವಾಗುತ್ತೆ. ಗುರುಗಳೇ, ನೀವು ಅಲ್ಲಿ ಶ್ರೀಚಕ್ರ ಯಂತ್ರ ಪೂಜೆಗಿಡಿಸಿದಿರಿ, ಇಲ್ಲಿ ನಮಗೆ ಒಳ್ಳೇದಾಗ್ತಾ ಇದೆ, ಒಂದೊಂದೇ ಸಮಸ್ಯೆ ಬಗೆಹರಿತಾ ಇದೆ. ಇನ್ನದು ಮನೆಗೆ ಬಂದ ಮೇಲಂತೂ ವೀಕ್ಷಕರು ಪಾಡ್ಕಾಸ್ಟಿಗೆ ಬಂದು ಮಾತಾಡ್ತಾ ಇದ್ದಾರೆ, ಗುರುಗಳೇ ಶ್ರೀಚಕ್ರ ಯಂತ್ರ ಕಳಿಸಿದ್ರಿ, ನಮ್ಗೆ ಒಳ್ಳೇದಾಯಿತು, ಈ ಸಮಸ್ಯೆ ಬಗೆಹರಿತು, ಹಿಂಗಾಯಿತು ಹಂಗಾಯಿತು ಅಂತ ಮಿರಾಕಲ್ ಆಗ್ತಾ ಇದೆ. ತಡ ಮಾಡಬೇಡಿ. ಜೀವನದಲ್ಲಿ ಏನೇ ಸಂಕಷ್ಟಗಳಿಂದ ಬಳಲ್ತಾ ಇದ್ರೂ ಕೂಡ ಕಷ್ಟ ಕಣ್ಣೀರು ಇವತ್ತಿಗೆ ಅಂತ್ಯ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಒಳ್ಳೆಯದಾಗಲಿಕ್ಕಿದೆ ಅನ್ನೋ ಸೂಚನೆ ಈ ವಿಡಿಯೋ ನಿಮ್ಗೆ ಕೊಡ್ತಾ ಇದೆ. ಇನ್ನೂ ನೀವು ಹಾಗೆ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಂಡ್ರೆ, ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಕಷ್ಟ ಕಣ್ಣೀರು ಹಾಗೆ ಇರಬಾರ್ದಲ್ವ? ತಕ್ಷಣ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನೀವು ಜಸ್ಟ್ ಮೆಸೇಜ್ ಮಾಡಿ, ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಕೊಡಿ. ನಮ್ಮ ತಂಡ ಆ್ಯಕ್ಷನ್ ತಗೊಳುತ್ತೆ. 30 ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ಶ್ರೀಚಕ್ರ ಮನೆಗೆ ಬರುತ್ತೆ. ಮನೆಗೆ ಬಂದ ಮೇಲೆ ಸಾಕಷ್ಟು ಹಣ ಅಟ್ರಾಕ್ಷನ್ ಮಾಡಿ ತರುತ್ತೆ, ಶ್ರೀಮಂತಿಕೆ ಬರುತ್ತೆ, ಸಾಕಷ್ಟು ಒಳ್ಳೆಯದಾಗತ್ತೆ ವೀಕ್ಷಕರೇ. ಬುಕ್ ಮಾಡ್ಕೊಳ್ಳಿ, ಭಗವಂತ ಒಳ್ಳೇದು ಮಾಡಿ. ಅದೇ ರೀತಿ ರೆಮಿಡೀಸ್ ಅಂತ ಬಂದಾಗ ವಿಷ್ಣು ಸಹಸ್ರನಾಮ ಹೇಳಬೇಕು, ಗುರು ಮಂತ್ರ ಹೇಳಬೇಕು ಅಂತ ಬರುತ್ತೆ. ಗುರುಗಳೇ, ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಸಮಯದ ಅಭಾವ ಅಂತೀರಾ? ಚಿಂತೆ ಬೇಡ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ.
ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ, ಬರುತ್ತೆ. ಆರಾಮಾಗಿ ಬೆಳಗ್ಗೆ ಸಂಜೆ ಕೂಲಾಗಿ ಹಾಕಿ ಕೂತ್ಕೊಳ್ಳಿ, ಕೇಳಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೋತಾ ಇರಿ. ವಿಷ್ಣು ಸಹಸ್ರನಾಮ ನಿಮ್ಮ ಕಿವಿಗೆ ಕೇಳಿ, ಅದು ನೋಡಿ ಎಂಥ ಪರಿವರ್ತನೆ ಕೊಡುತ್ತೆ. ಅದು ಅಲ್ಲದೆ ಗುರುವಿನ ಮಂತ್ರ ಓಂ ಗುರವೇ ನಮಃ, ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಗುರುವಿನ ಬೀಜ ಮಂತ್ರ ಇದೆ, ಓಂ ಗ್ರಾಮ್ ಗ್ರೀಂ ಗ್ರೌಂ ಸ ಗುರುವೇ ನಮಃ ಅಂತ. ಅನ್ನೋದಕ್ಕೆ ಕಷ್ಟ ಆದರೆ ಇಲ್ಲ ಗುರುಗಳೇ ಹೇಳಿ ನಾವು ಅಂತೀವಿ ಅಂತೀರಾ, ಬರ್ಕೊಳ್ಳಿ. ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಬೆಳಗ್ಗೆ 108 ಸಲ ಹೇಳ್ಕೊಳ್ಳಿ, ಸಾಯಂಕಾಲ 108 ಸಲ ಹೇಳ್ಕೊಳ್ಳಿ. ಈ ವಾರ ಬಹಳ ಒಳ್ಳೆಯದು. ಇಲ್ಲ ಗುರುಗಳೇ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂತೀರಾ, ಓಂ ಗುರವೇ ನಮಃ, ಓಂ ಗುರವೇ ನಮಃ, ಎರಡರಲ್ಲಿ ಯಾವುದಾದ್ರೂ ಮಂತ್ರ ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಕೇಳಿ. ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರ ದೇವಾಲಯದಲ್ಲಿ 1 kg ಬಾಳೆಹಣ್ಣು, 5 ಹಳದಿ ಹೂವನ್ನು ಸಮರ್ಪಣೆ ಮಾಡಿ ಬನ್ನಿ. ವಾಪಸ್ ತರಬೇಡಿ, ಅಲ್ಲೇ ಸ್ವಾಮಿ ಪದಕ್ಕೆ ಕೊಡಿ. ಅಲ್ಲೇ ಕೂತ್ಕೊಂಡು ಓಂ ನಮೋ ಭಗವತಿ ವಾಸುದೇವಾಯ 108 ಸಲ ಹೇಳಿ. ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ತುಂಬ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ತುಲಾ ರಾಶಿಯವರಿಗೆ ಇದೇ ಆಗಸ್ಟ್ 3ರಿಂದ 10ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ಇದೆ ನೋಡೋಣ. ಕರಿಯರ್ ಒಂದು ಹೊಸ ದಿಕ್ಕು ತಗೊಳ್ಳುತ್ತೆ. ನಿಮಗೆ ಈಗಿರುವಂತಹ ಕೆಲಸದಲ್ಲಿ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ, ಏಳಿಗೆ ಆಗ್ತಾ ಇಲ್ಲ, ಪೇಮೆಂಟ್ ಇಲ್ಲ, ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ. ಅಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ಪೇಮೆಂಟ್ ಬರ್ತಾ ಇಲ್ಲ, ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಪದೋನ್ನತಿ ಆಗ್ತಾ ಇಲ್ಲ, ಅಥವಾ ಟ್ರಾನ್ಸ್ಫರ್ ಕೇಳ್ತಾ ಇದ್ದೀನಿ ಕೊಡ್ತಾ ಇಲ್ಲ, ಈ ಎಲ್ಲ ಕಂಪ್ಲೇಂಟ್ಸ್ಗಳಿರುತ್ತೆ. ಅದನ್ನೆಲ್ಲ ಮೀರಿ ಈ ಸೂರ್ಯ ಸಂಚಾರ ಈ ವಾರ ಏನು ಮಾಡುತ್ತೆ ಅಂದರೆ ನಿಮಗೆ ಪುಷ್ ಕೊಡುತ್ತೆ. ಕರಿಯರಲ್ಲಿ ಒಂದು ಹೊಸ ಎನ್ಲೈಟನ್ಮೆಂಟ್, ಹೊಸ ಬೆಳಕು, ಹೊಸ ಕೆಲಸ, ಅಥವಾ ಕೆಲಸದಲ್ಲಿದ್ದರೆ ಪ್ರಮೋಷನ್, ಇನ್ಕ್ರಿಮೆಂಟ್, ಅಥವಾ ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡುವಂಥದ್ದು, ಇಂಥದ್ದೆಲ್ಲ ಘಟನೆಗಳು ನಡೆಯುತ್ತೆ. ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಈ ವಾರ ಒಂದು ಸ್ವಲ್ಪ ಲೇಟ್ ನೈಟ್ ಈವ್ನಿಂಗ್ ಸ್ವಲ್ಪ ಮೈಂಡ್ ಫ್ಲಕ್ಚುಯೇಷನ್ ಆಗುತ್ತೆ. ಅದಾಗಬಾರ್ದು ಅಂದರೆ ಈ ವಾರ ಪೂರ್ತಿ ಸಾಯಂಕಾಲ ಗೋಧೂಳಿ ಸಮಯ ಆದಮೇಲೆ ಒಂದು ಶುದ್ಧವಾದ ತಾಮ್ರದ ಲೋಟದಲ್ಲಿ ಶುದ್ಧವಾದ ಕುಡಿಯೋ ನೀರು ತೊಗೊಂಡು 11 ಸಲ ಅರ್ಘ್ಯ ಕೊಡಿ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿ. ಚಂದ್ರ ಕಾಣಲಿ, ಕಾಣದೇ ಇರಲಿ, ಮೋಡ ಇರಲಿ, ಮಳೆ ಬರ್ತಾ ಇರಲಿ, ಸ್ಕೈ ಕ್ಲಿಯರ್ ಆಗಿರಲಿ, ಏನಾದರೂ ಆಗಿರಲಿ, ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ ಅಂತ ಹೇಳಿ 11 ಸಲ ಹೇಳೋಷ್ಟರಲ್ಲಿ ಆ ನೀರು ನೆಲದ ಮೇಲೆ ಬಿದ್ದಿರಬೇಕು. ಮಾಡಿ, ಎಂಥ ಮನಸ್ಸಿಗೆ ಸಮಾಧಾನ ಆಗುತ್ತೆ ನೋಡಿ, ನೀವೇ ಹೇಳ್ತೀರ. ಆಮೇಲೆ ಬುಧಗ್ರಹದ ಸಂಚಾರದಿಂದ ಪ್ರೊಫೆಷ್ನಲ್ ಕಮ್ಯುನಿಕೇಷನ್ ಶಾರ್ಪ್ ಆಗುತ್ತೆ. ಮೇಜರ್ ಅನೌನ್ಸ್ಮೆಂಟ್ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅಂದರೆ ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿಯವರಿಗೆ ಅನೌನ್ಸ್ ಮಾಡ್ತೀರಾ. ಅಂದರೆ ಒಂದು ಗುಡ್ ನ್ಯೂಸ್, ನನಗೆ ಕೆಲಸ ಸಿಕ್ತು, ಅಥವಾ ನಿಮ್ಮ ರಿಲೇಷನ್ ಫ್ರೆಂಡ್ಸ್ಗೆ ಅನೌನ್ಸ್ ಮಾಡ್ತೀರಾ, ನನ್ನ ಮದುವೆ ಸೆಟ್ ಆಯಿತು, ಪ್ರೆಗ್ನೆನ್ಸಿ ಗುಡ್ ನ್ಯೂಸ್, ಈ ರೀತಿಯಾಗಿ ಶುಭ ಸಮಾಚಾರಗಳನ್ನು ಅನೌನ್ಸ್ ಮಾಡ್ತೀರಾ. ಅದೇ ರೀತಿ ಗುರುಗ್ರಹದ ಮೇಜರ್ ಸಂಚಾರವನ್ನು ನೋಡಲಿಕ್ಕಾಗಿ ಅದು ಕೂಡ ನಿಮಗೆ ಕರಿಯರಲ್ಲಿ ಶುಭವನ್ನು ಸೂಚಿಸುತ್ತೆ. ಶನಿ ಗ್ರಹ ಇಲ್ಲಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಸೀರಿಯಸ್ ಜಗಳ ಆಗುವಂಥ ಸಾಧ್ಯತೆ ಇದೆ. ಅದನ್ನು ನೋಡ್ಕೊಳ್ಳಿ. ಆನೆಸ್ಟ್ ಆಗಿರಿ, ಯಾವುದೇ ಮೋಸ, ದಗ, ವಂಚನೆ ಇದು ಯಾವುದು ಬೇಡ. ಶನಿಗ್ರಹ ಅದನ್ನು ಇಷ್ಟಪಡೋದಿಲ್ಲ. ಯಾವ ಕೆಲಸವನ್ನು ಮಾಡಬಾರ್ದು ತುಲಾರಾಶಿಯವರು ಅಂತಂದರೆ ಹೊಸ ಪಾರ್ಟ್ನರ್ಶಿಪ್ಗಳಿಗೆ ಸಹಿ ಮಾಡೋದು ಬೇಡ. ಈಗೇನಿದೆ ಅದನ್ನು ನಡೆಸ್ಕೊಂಡು ಹೋಗಿ. ಆಗಸ್ಟ್ 12ರವರೆಗೆ ಜಾಗ್ರತೆ. ಇನ್ಸ್ಟಂಟ್ ರಿಕಗ್ನೇಷನ್, ಇನ್ಸ್ಟಂಟ್ ಸಕ್ಸಸ್ ಅದನ್ನು ಬಯಸಬೇಡಿ. ಶನಿಗ್ರಹ ವಿಳಂಬ ಮಾಡುತ್ತೆ ಕೆಲಸ ಕಾರ್ಯಗಳಲ್ಲಿ. ಹೊಸ ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ರಶ್ ಆಗಿ ಹೋಗಬೇಡಿ, ಕೈ ಸುಟ್ಕೋತೀರಾ. ಎಲ್ಲವನ್ನ ಪರಿಶೀಲನೆ ಮಾಡಿ ಆಮೇಲೆ ಲೀಗಲ್ ಒಪಿನಿಯನ್ ತೊಗೊಂಡೇ ಕೈ ಹಾಕಿ. ಆಮೇಲೆ ಸಡನ್ ಜಾಬ್ ಚೇಂಜ್ ಮಾಡೋದು ಬೇಡ, ಕೈ ಸುಡುತ್ತೆ. ಈ ಕಡೆ ಎಲ್ಲ ಹೊಸ ಜಾಬ್ಗೆ ಆಫರ್ ಲೆಟರ್ ಇಸ್ಕೊಳ್ಳಿ, ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿ, ಎಲ್ಲ ಮಾಡಿ ಆಮೇಲೆ ಹಳೆ ಕೆಲಸವನ್ನು ಬಿಡಿ. ಇಲ್ಲಾಂದರೆ ಬೇಡ, ಹಳೇದು ಹೋಯ್ತು ಹೊಸದು ಹೋಯ್ತು, ಹಾಗಾಗತ್ತೆ. ಆರೋಗ್ಯ ಅಂತ ಬಂದಾಗ ಕತ್ತು ಮತ್ತು ಭುಜದ ನೋವು ಕಾಡಬಹುದು, ಸ್ವಲ್ಪ ಜಾಗ್ರತೆ. ಆಮೇಲೆ ಜಾಬ್ ಕರಿಯರ್ ಅಂತ ಬಂದಾಗ ಆಫೀಸ್ ಪಾಲಿಟಿಕ್ಸ್ ಬೇಡ, ನಿಮ್ಮ ಕೆಲಸದ ಮೇಲೆ ಜಾಗ್ರತೆ ಇರಲಿ, ಮತ್ತು ಫೋಕಸ್ ಕಾನ್ಸಂಟ್ರೇಷನ್ ಇರಲಿ. ವಿದ್ಯಾರ್ಥಿಗಳಿಗೆ ಶುಭ ಇದೆ, ಏನೂ ತೊಂದರೆ ಇಲ್ಲ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬಿಳಿ, ಪೇಸ್ಟಲ್, ಪಿಂಕ್ ಮತ್ತು ಲೈಟ್ ಬ್ಲೂ ಶುಭ. ನಂಬರ್ 6, 9, 15 ಶುಭ ಇರುತ್ತೆ. ಲಕ್ಕಿ ಡೇಸ್ ಶುಕ್ರವಾರ ಮತ್ತು ಬುಧವಾರ ಶುಭ. ನಾರ್ತ್ ಮತ್ತು ನಾರ್ತ್ ಈಸ್ಟಿಂದ ಶುಭ ಸಮಾಚಾರ ಬರುತ್ತೆ. ಲಕ್ಷ್ಮೀ ಆರಾಧನೆ ಮತ್ತು ವಿಷ್ಣುವಿನ ಆರಾಧನೆ, ವಿಷ್ಣು ಲಕ್ಷ್ಮೀ ಆರಾಧನೆ ಮತ್ತು ಈಶ್ವರನ ಆರಾಧನೆ ಅಂತ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ತುಲಾ ರಾಶಿಯವರಿಗೆ ಹೇಗೂ ಈಗ ಹಬ್ಬಗಳ ಸಾಲು ಆರಂಭ ಆಗಿದೆಯಲ್ಲ ವೀಕ್ಷಕರೇ. ಆಷಾಢ ಮಾಸದ ಗುರುವಾರ ಮತ್ತು ಶುಕ್ರವಾರದ ಲಕ್ಷ್ಮೀ ಪೂಜೆ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಶ್ರಾವಣದಲ್ಲಿ ಬರುವಂತಹ ಒಂದು ಸಂಪತ್ ಶುಕ್ರವಾರ, ವರಮಹಾಲಕ್ಷ್ಮಿ ಪೂಜೆ, ಮುಂದೆ ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಹಬ್ಬಗಳ ಸಾಲು ಶುರುವಾಯ್ತು ಈಗ. ಈ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಲಕ್ಷಾಂತರ ಸಂಖ್ಯೆಯಲ್ಲಿಟ್ಟು ಪ್ರತಿದಿನ ಸಿದ್ಧಿ ಪೂಜೆ ಹೋಮ ಮಾಡಿಸ್ತಾ ಇರ್ತೀನಿ.
ಅದನ್ನು ನೀವು ಮನೆಗೆ ತರಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಕಲ ಸಂಕಷ್ಟಗಳಿಂದ ಹೊರಗಡೆ ಬರ್ತೀರ. ಸಾಲ ತೀರ್ತಾ ಇಲ್ವಾ? ಕೈಗೆ ಬಂದ ಹಣ ನಿಮ್ಮ ಕೈಗೆ ಉಳಿತಾ ಇಲ್ವಾ? ಅಥವಾ ಕೈಗೆ ಹಣನೇ ಬರ್ತಾ ಇಲ್ವಾ? ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ವಾ? ದಾಂಪತ್ಯದಲ್ಲಿ ಸಮಸ್ಯೆ ಇದೆಯಾ? ಗಂಡ ಕುಡಿತದ ಚಟ ಬಿಡ್ತಾ ಇಲ್ವಾ? ಮಕ್ಕಳು ಮಾತು ಕೇಳ್ತಾ ಇಲ್ವಾ? ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರೋಕ್ಕಾಗ್ತಾ ಇಲ್ವಾ? ಈ ರೀತಿಯಾಗಿ ಏನೇನೇ ಸಮಸ್ಯೆಗಳಿರಲಿ, ಚಿಂತೆ ಬೇಡ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಆ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. ಒಂದು ವಾಟ್ಸಪ್ ಮೆಸೇಜ್ ಮಾಡಿ. ಅದಕ್ಕೆ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಹೆಸರನ್ನು ಕೊಡಿ, ಕುಟುಂಬದ ಸದಸ್ಯರ ಹೆಸರನ್ನು ಕೊಡಿ. 30ರಿಂದ 40 ದಿವಸ ಶ್ರೀಚಕ್ರ ಯಂತ್ರ ಸಿದ್ಧಿ ಪೂಜೆಯಲ್ಲಿ ಸಿದ್ಧಿಯಾಗಿ ಎನರ್ಜೈಸ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಅದು ಮನೆಗೆ ಬಂದ ಮೇಲೆ ಈ ಎಲ್ಲ ಕಷ್ಟಗಳಿಂದ ಮುಕ್ತಿ. ಎಷ್ಟು ಸಾಲ ಇರಲಿ ವೀಕ್ಷಕರೇ, ಹೆದರಬೇಡಿ. 1000ದಲ್ಲಿದೆಯಾ, ಲಕ್ಷದಲ್ಲಿದೆಯಾ, ಕೋಟಿಯಲ್ಲಿದೆಯಾ, ಶ್ರೀಚಕ್ರ ಮನೆಗೆ ಬಂದ ಮೇಲೆ ಆ ಸಾಲವನ್ನು ಬೇರ್ ಸಮೇತ ಕಿತ್ತಿ ಹಾಕುತ್ತೆ. ನಿಮ್ಮ ಜೀವನದ ಡಿಕ್ಷನರಿಯಲ್ಲಿ ಸಾಲ ಅನ್ನೋ ಪದ ಸಿಕ್ಕರೆ ಕೇಳಿ, ಎಷ್ಟು ಸಾಲ ಇದೆ ಅದು ತೀರಿ 10 ಪಟ್ಟು ಹಣ ಕೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ತೀರಾ, ಅಂತ ಪವರ್ಫುಲ್ ಅದು. ಶ್ರೀಚಕ್ರ ಯಂತ್ರ ಮನೆ, ಅಂಗಡಿ, ಮುಂಗಟ್ಟು ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು. ನಾನ್ ವೆಜ್ ತಿನ್ನೋರು ಪೂಜೆ ಮಾಡ್ಬೋದು. ನಾನ್ ವೆಜ್ ತಿಂದಿನ ಅದ್ರ ಹತ್ರ ಹೋಗೋದು ಬೇಡ. ಶ್ರೀಚಕ್ರ ಮನೆಗೆ ತರಿಸ್ಕೊಂಡ್ಮೇಲೆ ಹಣ ಮ್ಯಾಗ್ನೆಟ್ ಥರ ಬರುತ್ತೆ, ಅಟ್ರಾಕ್ಷನ್ ಆಗಿ ಸಾಕಷ್ಟು ಶ್ರೀಮಂತರಾಗ್ತೀರಾ. ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಬರುವಂತಹ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋದ ಎದುರುಗಡೆ ಬಿಳಿ ಕರ್ಣೆ ಕಲ್ಸಕ್ಕರೆ ಇರುತ್ತೆ. ಅದನ್ನು ಇಟ್ಟು ನೈವೇದ್ಯ ಮಾಡಿ 108 ಸಲ ಶ್ರೀಮಂತ ಮಂತ್ರ ಹೇಳಿ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ಪ್ರಾರ್ಥನೆ ಮಾಡಿ ನೋಡಿ, ಅಚ್ಚರಿ ರಿಸಲ್ಟ್ ಬರುತ್ತೆ. ಅದೇ ರೀತಿ ಬರುವಂತಹ ಸೋಮವಾರ ಮತ್ತು ಗುರುವಾರ ಈಶ್ವರನ ದೇವಾಲಯಕ್ಕೆ ಹೋಗ್ಬಿಟ್ಟು 1 ಲೀಟರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಟ್ಟು ಅಲ್ಲೇ ಕೂತ್ಕೊಂಡು 108 ಸಲ ಓಂ ನಮಃ ಶಿವಾಯ ಅಂತ ಪಠಣೆ ಮಾಡಿ ಬನ್ನಿ, ಒಳ್ಳೆಯ ರಿಸಲ್ಟ್ ಬರುತ್ತೆ. ಅದೇ ರೀತಿ ವಿಷ್ಣುವಿನ ಆರಾಧನೆ ಅಂತ ಬಂದಾಗ ವಾರ ಪೂರ್ತಿ ಪ್ರತಿದಿನ ಬೆಳಗ್ಗೆ ಸಂಜೆ 108 ಸಲ ಓಂ ನಮೋ ಭಗವತೆ ವಾಸುದೇವಾಯ ಬೆಳಗ್ಗೆ ಸಂಜೆ ಪಠಣೆ ಮಾಡಿ. ಗುರುಗಳೇ, ಸಮಯ ಆಗ್ತಾ ಇಲ್ಲ, ಸಾಕಾಗ್ತಾ ಇಲ್ಲ ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳಿ. ನೆಮ್ಮದಿ ಮನಸ್ಸಿಗೆ, ಆರೋಗ್ಯ, ಉಲ್ಲಾಸ, ಹಣಕಾಸು, ಅಟ್ರಾಕ್ಷನ್ ಎಲ್ಲವೂ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಈ ವಾರ ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಸಂಚಾರದಿಂದ ಅತೀ ಉತ್ತಮ ಲಾಭ ಸಿಗುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು, ಆದರೆ ಸತ್ಯ, ನಿಷ್ಠೆ, ಧರ್ಮ, ನ್ಯಾಯದ ಹಾದಿಯಲ್ಲಿ ಹೋದಾಗ ಮಾತ್ರ. ಇನ್ನು ವಿಸಿಬಿಲಿಟಿ ಸಿಗುತ್ತೆ. ವೃಶ್ಚಿಕ ರಾಶಿಯವರು ಮಾಡಿದಂಥ ಕೆಲಸದಲ್ಲಿ ನಿಮಗೆ ಅಪ್ರಿಷಿಯೇಷನ್ ಸಿಗುತ್ತೆ. ಇಷ್ಟು ವಾರ ಏನಾಗಿತ್ತು, ನೀವು ಮಾಡಿದಂಥ ಕೆಲಸಕ್ಕೆ ಬೇರೆಯವರು ಕ್ರೆಡಿಟ್ ತಗೋತಾ ಇದ್ರು. ಕೆಲಸ ನೀವು ಮಾಡಬೇಕು, ಹೊಗಳಿಸ್ಕೊಳ್ಳೋದು ಅವರು. ಭಾಳ ಬೇಜಾರಾಗ್ತಿತ್ತು ಮನಸ್ಸಿಗೆ. ಈ ವಾರ ಸೂರ್ಯನ ಸಂಚಾರದಿಂದ ಎಲ್ಲವೂ ಸುಗಮ, ಎಲ್ಲವೂ ಸುಲಲಿತ. ಅದೇ ರೀತಿ ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ, ಈ ವಾರ ಯಾವುದೋ ಒಬ್ಬ ಹಿತಶತ್ರು ಬಂದು ನಿಮಗೆ ಮನಸ್ಸಿಗೆ ನೋವು ಉಂಟು ಮಾಡುವಂಥದ್ದು ನಂಬಿಕೆ ದ್ರೋಹ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ಪ್ರಾಪರ್ಟಿ ಮ್ಯಾಟ್ರಲ್ಲಿ ಲಿಟಿಗೇಷನ್ಗೆ ಅವರೇ ಕಾರಣರಾಗ್ತಾರೆ ಅಂತ ಇದೆ. ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು ಬುಧ ಗ್ರಹದ ಸಂಚಾರದಿಂದ ಏನಾಗುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಆದರೆ ಪೇಪರ್ಗಳಿಗೆ ನೀವು ನೋಡದೆ ಸಹಿ ಮಾಡಿ ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥದ್ದು, ಅದನ್ನೆಲ್ಲ ಸ್ವಲ್ಪ ನೋಡಿರಿ, ಜಾಗೃತಿಯಾಗಿರಿ. ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಗೇನ್ಸ್ ಬರುತ್ತೆ, ವಿಸ್ಡಮ್, ಬುದ್ಧಿಕಾರಕ, ಬುದ್ಧಿ ಶಾರ್ಪ್ ಆಗುತ್ತೆ. ಕೆಲವೊಂದು ಡಿಸಿಷನ್ಗಳನ್ನು ತಗೋಬೇಕಾದ್ರೆ ನೋಡಿ, ಅಲ್ಲಿ ಪೇಪರ್ಗಳಿಗೆ ನೋಡದೆ ಸಹಿ ಮಾಡಿ ಕಷ್ಟಕ್ಕೆ ಸಿಕ್ಕಾಕೊಂಡ್ರಿ. ಬಟ್ ಗುರುಗ್ರಹ ನಿಮ್ಮನ್ನು ತುಂಬ ಅಲರ್ಟ್ ಮಾಡುತ್ತೆ. ಲಾಸ್ಟ್ ಮೂಮೆಂಟ್ವರೆಗೂ ನೋಡಿ ಸಹಿ ಮಾಡಿ ಅಂತ ಕೊಟ್ಟರು ಆ ಒಂದು ಗ್ರಹದ ಇನ್ನೊಂದು ಗ್ರಹದ ಒಂದು ಕಾರ್ಮೋಡದಿಂದ ನೀವು ಸಹಿ ಮಾಡುವಂಥದ್ದು. ಅದಕ್ಕೋಸ್ಕರ ಏನು ಮಾಡಬೇಕು, ಇದೆಲ್ಲ ತಪ್ಪಬೇಕು ಅಂದರೆ ಗುರುವಿನ ಆರಾಧನೆ ಮಾಡ್ಕೋಬೇಕು. ಓಂ ಶ್ರೀ ರಾಘವೇಂದ್ರಾಯ ನಮಃ ಪ್ರತಿದಿನ ಬೆಳಗ್ಗೆ ಎದ್ಬಿಟ್ಟು 108 ಸಲ ಹೇಳ್ಕೊಳ್ಳಿ. ಅಟ್ಲೀಸ್ಟ್ 8 ಸಲ ಹೇಳ್ಕೊಳ್ಳಿ, 21 ಸಲ ಹೇಳ್ಕೊಳ್ಳಿ. ಬರುವ ಗುರುವಾರ ರಾಯರ ಮಠಕ್ಕೆ ಬರ್ತೀನಿ, ದರ್ಶನ ಮಾಡ್ಕೋತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಮಂತ್ರಾಕ್ಷತೆ, ತೀರ್ಥ, ಪ್ರಸಾದ ಸ್ವೀಕಾರ ಮಾಡಿ ಬನ್ನಿ. ನೋಡಿ, ಗುರುಗಳು ಮುಂದೆ ಬರುವಂತಹ ಕಷ್ಟಗಳನ್ನು ಮಂಜಿನಂತೆ ಕರಗಿಸ್ತಾರೆ. ಅದೇ ರೀತಿ ಇನ್ನು ವಿಶೇಷವಾಗಿ ಕರಿಯರ್ ಅಂತ ಬಂದಾಗ ಇಲ್ಲಿ 2 ಕೆಲಸ ಮಾಡಬೇಕು, 2 ಕೆಲಸ ಮಾಡಬಾರ್ದು. ವೃತ್ತಿ, ವ್ಯಾಪಾರ, ವ್ಯವಹಾರ, ಬಿಸ್ನೆಸ್ ಅಂತ ಬಂದಾಗ ಏನು ಕೆಲಸವನ್ನು ಮ್ಯಾನೇಜ್ಮೆಂಟ್ ಕೊಟ್ಟಿರುತ್ತೆ ಅದರ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ಅನ್ನೆಸೆಸರಿ ಗಾಸಿಪ್ಸ್ಗಳು ಬೇಡ ಆಫೀಸಲ್ಲಿ. ಮಂಗಳನ ಆಶೀರ್ವಾದ ತೊಗೊಂಡ್ಬಿಟ್ಟು ಈ ವಾರ ನಿಮ್ಮ ಕರಿಯರ್ಗೆ ಅದು ಫೋಕಸ್ ಮಾಡುತ್ತೆ. ಒಂದು ಆಶೀರ್ವಾದ ಸ್ಟ್ರೆಂತ್ ಮಾಡ್ತಾ ಇದೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗ್ಬಿಟ್ಟು 1 ಲೀಟರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಡಿ. ಆಮೇಲೆ ವೇಗದ ವಾಹನ ಚಾಲನೆ ಬೇಡ. ಇನ್ನು ಪ್ರಮೋಷನ್
ಆಗತ್ತೆ ಈ ವಾರ ಕೆಲಸದಲ್ಲಿ. ಹಣಕಾಸಿನ ಏಳಿಗೆ ಆಗತ್ತೆ. ಅದನ್ನು ಒಂದು 2-3 ದಿವಸ ಹೈಡ್ ಮಾಡಿ ಅಂತ ಹೇಳುತ್ತೆ. ಅಂದರೆ ಆ ಶುಭ ಸಮಾಚಾರವನ್ನು ನಿಮ್ಮ ಮನೆಯಲ್ಲಿ ಮಾತ್ರ ತಿಳಿಸಿ ಬಿಟ್ಟರೆ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ನೆರೆಹೊರೆಯವರಿಗೆ ಈ ರೀತಿಯಾಗಿ ಸ್ವಲ್ಪ ಗುಪ್ತವಾಗಿಡಿ ಅಂತ. ತಕ್ಷಣ ಹೇಳಿದರೆ ಆ ಕಡೆ ನಿಮ್ಮ ಆಫೀಸಲ್ಲಿ ಮ್ಯಾನೇಜರ್ ನಿಮಗೆ ಪ್ರಮೋಷನ್ ಆಗಿದೆ ಅಂತ ಲೆಟ್ರ್ ಕೊಟ್ಟರು, ಹೈಕ್ ಲೆಟ್ರ್ ಕೊಟ್ಟರು, ಸ್ಯಾಲ್ರಿಯಲ್ಲಿ ತಕ್ಷಣ ಹೊರಗಡೆ ಬಂದು ನನಗೆ ಹಂಗಾಯಿತು, ನನಗೆ ಹಿಂಗೆ ಬೇಡ, ಒಂದು 2-3 ದಿವಸ ಹೈಡ್ ಮಾಡಿ ಅಂತ ಹೇಳುತ್ತೆ. ಆಮೇಲೆ ದೊಡ್ಡ ದೊಡ್ಡ ಡಿಸಿಷನ್ಗಳು ಬೇಡ ಈ ವಾರ. ಕರಿಯರ್ ಚೇಂಜ್ ಮಾಡ್ತೀನಿ, ಆಮೇಲೆ ಇನ್ನೊಂದು ನನ್ನ ಬಿಸ್ನೆಸ್ದು ಎಕ್ಸ್ಪೆನ್ಷನ್ ಮಾಡ್ತೀನಿ, ಚೂರು ವೇಟ್ ಮಾಡಿ ಅಂತ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ರಿಸರ್ಚ್ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಅಂದರೆ ಸ್ಟಡಿ ಮಾಡ್ತಾ ಇದ್ದೀರಿ, ಅವರಿಗೆ ಶುಭ. ಇನ್ನು ಕ್ವಿಕ್ ರಿಸಲ್ಟ್ಸ್ಗಳು ವಿದ್ಯಾರ್ಥಿಗಳಿಗೆ, ಇಲ್ಲ ನಾನು ಮಾಡ್ತಾ ಇದ್ದೀನಿ, ಕೆಲವೊಂದು ಶಾರ್ಟ್ಕಟ್ಸ್ ಇರುತ್ತೆ, ಆ ದಾರಿಯಲ್ಲಿ ಹೋದರೆ ನನಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಬೇಡ. ಹಾರ್ಡ್ ವರ್ಕ್ ಮಾತ್ರ ರಿಸಲ್ಟ್ಸ್ ತಂದುಕೊಡುತ್ತೆ. ಸೂಚ್ಯವಾಗಿ ಹೇಳಿದ್ದೀನಿ, ವಿದ್ಯಾರ್ಥಿಗಳು ಯಾವ ಸ್ಕೆಡ್ಯೂಲಲ್ಲಿ ಸ್ಟಡಿ ಮಾಡಬೇಕು, ಯಾವ ಸಮಯದಲ್ಲಿ ಸ್ಟಡಿ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಮಾಡಿ. ಶಾರ್ಟ್ಕಟ್ಗಳನ್ನು ಹಿಡಿಬೇಡಿ. ಅದೇ ರೀತಿ ಹಣಕಾಸು ಚೆನ್ನಾಗಿರುತ್ತೆ ಈ ವಾರ. ಖರ್ಚುಗಳಿಗೆ ಅನಾವಶ್ಯಕ ದಾರಿ ಮಾಡಿಕೊಡುತ್ತೆ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಆರೋಗ್ಯ, ಇಲ್ಲಿ ನಿಮ್ಮದು ವಿಶೇಷವಾಗಿ ಯಾವ ಕ್ಷೇತ್ರದಲ್ಲಿ ನೀವು ಎಚ್ಚರಿಕೆ ತಗೋಬೇಕು ಅಂತಂದರೆ, ಮನೆಯ ಆಹಾರಕ್ಕೆ, ಮನೆಯ ನೀರಿಗೆ ಆದ್ಯತೆ ಕೊಡಿ. ತೀರಾ ಅನಿವಾರ್ಯ ಸಂದರ್ಭ ಬಂದಾಗ, ಹೊರಗಡೆ ತಿನ್ನುವಂಥ ಪರಿಸ್ಥಿತಿ ಇದ್ದಾಗ ಹೈಜಿನಿಕ್ ಮೇಂಟೈನ್ ಮಾಡುವಂಥ ಸ್ಥಳದಲ್ಲಿ ಊಟ ಮಾಡಿಕೊಳ್ಳಿ. ವಾಟರ್ ಬಾರ್ನ್ ಡಿಸೀಸನ್ಸ್ ಅಂತ ತೋರಿಸುತ್ತೆ, ನೀರಿನಿಂದ ಬರುವಂತಹ ಜಾಡ್ಯಗಳು, ಬಹಳ ಜಾಗ್ರತೆ. ವಾಮಿಟಿಂಗ್, ಫುಡ್ ಪಾಯ್ಸನ್, ಇಂಡೈಜೆಷನ್, ಸ್ವಲ್ಪ ಹಾಸ್ಪಿಟಲೈಸ್ ಆಗುವಂತಹದ್ದು, ಇಂಥದ್ದೆಲ್ಲ ತೋರಿಸ್ತಾ ಇದೆ, ಜಾಗ್ರತೆ. ರಿಲೇಷನ್ಶಿಪ್ ಅಂತ ಬಂದಾಗ ಮನೆಯಲ್ಲಿ ಚೆನ್ನಾಗಿರುತ್ತೆ, ಹಾರ್ಮೋನಿ, ಸಂತೋಷದ ವಾತಾವರಣ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಮರೂನ್, ಡೀಪ್ ರೆಡ್, ರಸ್ಟ್ ಆರೆಂಜ್ ಅಂತ ಹೇಳ್ತೀವಿ, ಆ ಬಣ್ಣ ಶುಭ. ನಂಬರ್ 9, 4, 13, 18 ಶುಭ ಬರುತ್ತೆ. ಮಂಗಳವಾರ, ಗುರುವಾರ ಶುಭ. ಈಶಾನ್ಯ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಇನ್ನು ರೆಮಿಡೀಸ್ ಅಂತ ಬಂದಾಗ, ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಮೇಜರ್ ಕಾರಣ ಅಂತ ಬಂದರೆ ಆ ಒಂದು ಸಾಂಸಾರಿಕ ವಿಷಯದಲ್ಲಿ ಒಂದು ಆರೋಗ್ಯ, ಒಂದು ಹಣಕಾಸು. ಹಣಕಾಸಿನ ಬಗ್ಗೆ ಮಾತಾಡೋಣ, ಮತ್ತು ಮುಂದಿನ ರಾಶಿಯಲ್ಲಿ ನಾನು ನಿಮಗೆ ಆರೋಗ್ಯದ ಬಗ್ಗೆ ಕೂಡ ಹೇಳ್ಕೊಡ್ತೀನಿ. ಹಣಕಾಸು ಅಂತ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಕುಟುಂಬದಲ್ಲಿ, ಸಾಲ. ತಲತಲಾಂತರ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರು, ಇನ್ನೊಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರು, ಸಾಲನೇ ತೀರೋದಿಲ್ಲ. ಆ ಒಂದು ವಂಶಾವಳಿಯಿಂದ ನೋಡ್ಕೊಂಬನ್ನಿ. ನಿಮ್ಮ ತಂದೆ ತಾಯಿ, ಅಜ್ಜ ಅವ್ರು ಹೇಳ್ತಿರ್ತಾರೆ, ನಮ್ಮ ಅಜ್ಜ ಇಷ್ಟು ಸಾಲ ಮಾಡಿದ್ದ, ತೀರ್ಸೋಕ್ಕಾಗಲಿಲ್ಲ, ನಮ್ಮ ಮೇಲೆ ಹೊರಿಸಿದ್ರು. ನಿಮ್ಮ ತಂದೆಯವರು ಹೇಳ್ತಿರ್ತಾರೆ, ನಮ್ಮ ತಂದೆ ಅಂದರೆ ನಿಮ್ಮ ಅಜ್ಜ ಇಷ್ಟು ಸಾಲ ಇಟ್ಕೊಂಡಿದ್ರು, ನನ್ನ ಮೇಲೆ ಹೊರಿಸಿದ್ರು. ನಿಮ್ಮ ತಂದೆ ಕೂಡ ಆ ಸಾಲವನ್ನು ನಿಮ್ಮ ವಂಶಾವಳಿಗೆ, ನಿಮ್ಮ ನೆಕ್ಸ್ಟ್ ತಲೆಮಾರಿಗೇ ಟ್ರಾನ್ಸ್ಫರ್ ಮಾಡುವಂಥದ್ದಲ್ಲ. ಸೊ ಹಾಗಾಗಿ ಆ ಸಾಲ ಅನ್ನೋದೇನಿದೆ, ಆ ವಂಶ ಪರಂಪರವಾಗಿ ಬಂದು ನಿಮ್ಮನ್ನು ಕುಗ್ಗಿಸ್ತಾ ಇದೆ, ಏಳಿಗೆ ಆಗಕ್ಕೆ ಬಿಡ್ತಾ ಇಲ್ಲ. ಎಷ್ಟು ನಿಮ್ಮ ಅಕ್ಕಪಕ್ಕದ ಮನೆಯವರು ಕಾರ್ ತೊಗೊಂಡಿದ್ದಾರೆ, ನೀವು ಕೂಡ ಒಂದು 2 ವೀಲರಲ್ಲೇ ಓಡಾಡ್ತಾ ಇದ್ದೀರ. ಅಕ್ಕಪಕ್ಕದ ಮನೆಯವರು ಸೈಟ್ ತೊಗೊಂಡ್ರು, ಮನೆ ಕಟ್ಟಿಸಿದ್ರು, ನೀವು ಇನ್ನೂ ಬಾಡಿಗೆ ಮನೆಯಲ್ಲೇ ಇದ್ದೀರ. ಯಾಕೆ? ಸಾಲ. ಹಾಗಾಗಿ ಈ ಸಾಲ ಎನ್ನುವಂಥ ಶೂಲದಿಂದ, ಸುಳಿಯಿಂದ ಹೊರಗಡೆ ಬರಬೇಕು ಅಂದರೆ ಒಂದು ವಸ್ತು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ವೀಕ್ಷಕರೇ. ಯಾವುದು? ಶ್ರೀಚಕ್ರ ಯಂತ್ರ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಈಗಲೇ ಮನೆಗೆ ತರಿಸ್ಕೊಳ್ಳಿ. 30ರಿಂದ 40 ದಿವಸ ಸಿದ್ಧಿ ಪೂಜೆ ಆಗಿ ಬರುತ್ತೆ. ಶ್ರೀಚಕ್ರ ಯಂತ್ರವನ್ನು ಸುಮಾರು ಲಕ್ಷಾಂತರ ಜನಕ್ಕೆ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಸಾಲದಿಂದ ಹೊರಗಡೆ ಬಂದಿದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ಎಷ್ಟು ಸಾಲ ಇತ್ತು ಅದನ್ನು ತೀರಿಸ್ಕೊಂಡು ಕೈಯಲ್ಲಿ ಲಕ್ಷ ಹಣ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೀವು ಅದರಲ್ಲಿ ಒಬ್ಬರಾಗಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಮೆಸೇಜ್ ಮಾಡಿ, ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಕೊಡಿ. ಸಾಲದಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತೀರಾ, ನೆಮ್ಮದಿಯಿಂದ ಜೀವನ ಮಾಡ್ತೀರಾ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ರೆಮಿಡಿ ಅಂತ ಬಂದಾಗ ಹನುಮಾನ್ ಚಾಲೀಸ ಪಠಣೆ ಮಾಡಿ ಪ್ರತಿದಿನ ಬೆಳಗ್ಗೆ ಸಂಜೆ. ಆಗಲಿಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಇದೆ, ಕೇಳಿ. ಮತ್ತು ಈ ಬರುವಂತಹ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1 kg ಚನ್ನಂಗಿ ಬೇಳೆ ಮತ್ತು 1 kg ಬೆಲ್ಲವನ್ನು ದಾನ ಮಾಡಿ ಬನ್ನಿ. ಗುರುವಾರದ ದಿನ ನಿಮ್ಮ ಮನೆ ಹತ್ತಿರ ಇರುವಂಥ ಯಾವುದಾದ್ರೂ ವಿಷ್ಣು ಅಥವಾ ವಿಷ್ಣುವಿನ ಅವತಾರ ದೇವಾಲಯಕ್ಕೆ ಹೋಗ್ಬಿಟ್ಟು ಒಂದು ಅರ್ಧ kg ಅರಿಶಿಣ ಪುಡಿ ಅಥವಾ ಅರಿಶಿಣದ ಕೊಂಬನ್ನು, ಅರಿಶಿಣದ ಬೇರನ್ನು ದಾನ ಮಾಡಿ ಬನ್ನಿ. ರಿಸಲ್ಟ್ ಎಂಥ ಅದ್ಭುತವಾಗಿ ಬರುತ್ತೆ, ನಾನು ಹೇಳಲ್ಲ, ನೀವೇ ಹೇಳ್ತೀರ. ಇಷ್ಟನ್ನು ಮಾಡಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇದೆ ಆಗಸ್ಟ್ 3ರಿಂದ
10ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ನೋಡೋಣ. ನೋಡಿ, ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈ ವಾರ ಒಳ್ಳೆಯ ಕಾನ್ಸಂಟ್ರೇಷನ್ ಇರುತ್ತೆ. ವೃತ್ತಿ, ವ್ಯಾಪಾರ, ಸ್ಟಡಿ, ಕೃಷಿ, ನೀವು ರಾಜಕಾರಣಿಗಳಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಅಥವಾ ಪ್ರೈವೇಟ್ ಜಾಬ್ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ, ಸ್ಟಡಿ ಮಾಡ್ತಾ ಇರಿ, ವಿದ್ಯಾರ್ಥಿಗಳಿಗಿರ್ಬೋದು, ಎಲ್ಲರಿಗೂ ಶುಭ ಅಂತ ಬರುತ್ತೆ ಸೂರ್ಯನ ಸಂಚಾರದಿಂದ. ಗುಡ್ ನ್ಯೂಸ್ ಹೇಳಿದ್ದೀನಿ. ಅದೇ ರೀತಿ ಈ ಒಂದು ಚಂದ್ರನ ಸಂಚಾರದಿಂದ ಏನಾಗುತ್ತೆ, ವಾರದ ಅರ್ಧ ಭಾಗ ಕಳೆದ ಮೇಲೆ, ಭಾನುವಾರ, ಸೋಮವಾರ, ಮಂಗಳವಾರ ಆದಮೇಲೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಮುಂದಿನ ವಾರ ಒಂದು ಚೂರು ಮಾನಸಿಕ ಕಿರಿಕಿರಿ ಇರುತ್ತೆ. ಅದರಿಂದ ಹೊರಗಡೆ ಬರಬೇಕು ಅಂದರೆ ಈಶ್ವರನ ಆರಾಧನೆ. ಯಾಕೆಂದರೆ ಚಂದ್ರ ನೋಡಿ ಮನಸ್ಕಾರಕ, ಚಂದ್ರನನ್ನು ಕಂಟ್ರೋಲ್ ಮಾಡುವಂತಹ ದೈವ ಯಾರು? ಈಶ್ವರನ ಆರಾಧನೆ ಮಾಡಿ. ಪ್ರತಿದಿನ ಬೆಳಗ್ಗೆ ಸಂಜೆ ಜಸ್ಟ್ 108 ಸಲ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ, ಸಾಕು, ರಿಸಲ್ಟ್ ಕ್ಲಿಯರ್ ಆಗಿ ಬರುತ್ತೆ. ಇನ್ನು ಮುಂದಿನ ಒಂದು ಗ್ರಹದ ಸಂಚಾರ ನೋಡಲಿಕ್ಕಾಗಿ ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಹುಮ್ಮಸ್ಸು, ಕನಸಿಗೆ ರೆಕ್ಕೆ ಬರುತ್ತೆ. ಇಲ್ಲ, ನಾನು ಇದನ್ನು ಮಾಡೇ ತೀರ್ತೀನಿ, ಈ ಒಂದು ಸಾಧನೆ ಮಾಡ್ತೀನಿ ಎನ್ನುವ ಹಠ, ಹುಮ್ಮಸ್ಸು ಜಾಗೃತಿ ಆಗುತ್ತೆ. ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ 8ನೇ ಮನೆಗೆ ಟ್ರಾನ್ಸ್ಫಾರ್ಮೇಷನ್, ಗುರುವಿನ ಅನುಗ್ರಹ ಆಗುತ್ತೆ. ಇನ್ನು ಶನಿ ಭಗವಾನರ ಸಂಚಾರದಿಂದ ಸ್ವಲ್ಪ ಕಾರ್ಯದಲ್ಲಿ ವಿಳಂಬ ಅನಿಸಿದರೂ ಕೂಡ ಇಚ್ಛಿತ ಫಲ, ರಿಸಲ್ಟ್ ಬಂದೇ ಬರುತ್ತೆ. ಆದರೆ ಆಂಜನೇಯನ ಮೊರೆ ಹೋಗಬೇಕು. ಹೇಳ್ತೀನಿ, ರೆಮಿಡಿಗಳನ್ನು ಹೇಳ್ತೀನಿ, ಕನೆಕ್ಟ್ ಆಗಿರಿ. ಇಲ್ಲಿ ವಿಶೇಷವಾಗಿ ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಶುಕ್ರನ ಸಂಚಾರದಿಂದ ಎಲ್ಲವೂ ಸುಗಮ. ಆದರೆ ಶುಕ್ರನನ್ನು ಬಲಪಡಿಸ್ಕೋಬೇಕು ಧನುರಾಶಿಯವರು ಈ ವಾರ ಪೂರ್ತಿ ಅಂತಂದರೆ, ಪುರುಷರಾದರೆ ಬಲಗೈ, ಸ್ತ್ರೀಯರಾದರೆ ಎಡಗೈ ಪರ್ಫ್ಯೂಮನ್ನು ಸ್ಪ್ರೇ ಮಾಡಿ, ರಬ್ ಮಾಡಿ, ಹಸಿರು ಬಣ್ಣದ ಸ್ಕೆಚ್ ಪೆನ್ ಅಥವಾ ಪೆನ್ನಿನಿಂದ ಒಂದು ತ್ರಿಕೋನ ಮತ್ತು ನಂಬರ್ 6 ವಾರ ಪೂರ್ತಿ ಬರ್ಕೊಳ್ಳಿ. ಅದ್ಭುತವಾದಂಥ ರಿಸಲ್ಟ್. ಕೆಲಸ ಮಾಡೋರಿಗೆ, ಪ್ರೈವೇಟ್ ನೌಕರದಾರರಿಗೆ, ಗೌರ್ಮೆಂಟ್ ಯಾರು ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ, ಕೃಷಿಕರಿರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ, ರಾಜಕಾರಣಿಗಳು, ಗೃಹಿಣಿಯರು, ಮತ್ತೊಬ್ಬರು ಎಲ್ರಿಗೂ ಕೂಡ ಧನುರಾಶಿಯವರಿಗೆ ಈ ಶುಕ್ರ ಪರ್ವತದ ಮೇಲೆ ನಂಬರ್ 6 ಮತ್ತು ತ್ರಿಕೋನ ಬರ್ಕೊಳ್ಳೋದ್ರಿಂದ ವಾರ ಪೂರ್ತಿ ಹೇರಳ ಹಣ, ಧನಲಾಭ, ವೃತ್ತಿ ವ್ಯಾಪಾರದಲ್ಲಿ ಅಪ್ವರ್ಡ್ ಟ್ರೆಂಡ್ ಇರುತ್ತೆ, ಏಳಿಗೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ನಿಮಗೆ ರಿಸ್ಕ್ ಟೇಕಿಂಗ್ ಅನಿಸುತ್ತೆ. ಅಂದರೆ ಇನ್ನೊಂದು ಚೂರು ಕೆಲಸ ಮಾಡೋಣ, ಆಮೇಲೆ ರೆಸ್ಟ್ ತೊಗೊಳ್ಳೋಣ ಅಂತೀರಲ್ಲ, ಅದೇ ನಿಮಗೆ ಮುಳುವಾಗುತ್ತೆ. ನಿಮ್ಮ ಆರೋಗ್ಯ ನಿಮಗೆ ಹೇಳುತ್ತೆ, ನಾವು ದಿಸ್ ಈಸ್ ಓಕೆ, ಟೈಮ್ ಟು ಟೇಕ್ ರೆಸ್ಟ್ ಅಂತ. ರೆಸ್ಟ್ ತೊಗೊಂಬಿಡಿ. ಯಾಕೆ ನೀವು ಅಪೋಸಿಟ್ ಯಾಕೆ ಹೋಗ್ತೀರಾ? ಅದೇ ನಿಮಗೆ ಒಂದು ನಿದ್ರಾಹೀನತೆ ಆಗಿರ್ಬೋದು, ರೆಸ್ಟ್ಲೆಸ್ನೆಸ್ ಇರ್ಬೋದು, ಡಿಪ್ರೆಷನ್ನು, ಆಂಗ್ಸೈಟಿ ಮತ್ತೊಂದಕ್ಕೆ ದಾರಿ ಮಾಡಿಕೊಡುತ್ತೆ. ಮನೆಯ ಆಹಾರಕ್ಕೆ, ಊಟಕ್ಕೆ ಆದ್ಯತೆ ಕೊಡಿ. ಅನಿವಾರ್ಯ ಸಂದರ್ಭದಲ್ಲಿ ಹೊರಗೆ ಊಟ, ನೀರು ಸೇವನೆ ಮಾಡಬೇಕಾದ್ರೆ ಹೈಜಿನಿಕ್ಕಿಗೆ ಆದ್ಯತೆ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಹೊಟ್ಟೆ, ಮೊಣಕಾಲು ನೋವು, ಗಂಟಲಿನ ಕೆರೆತ ಮತ್ತು ಕಣ್ಣಿನ ಇನ್ಫೆಕ್ಷನ್, ಕಿವಿಯ ಇನ್ಫೆಕ್ಷನ್, ಕತ್ತು ನೋವು ಎಲ್ಲವೂ ಸಾರಾಸಗಟಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಶುಭ ಇದೆ. ಕಾನ್ಸಂಟ್ರೇಷನನ್ನು ಆ ಕಡೆ ಈ ಕಡೆ ಮಾಡುವಂತಹ ಸ್ನೇಹಿತರು ಬರ್ತಾರೆ. ಇಲ್ಲಪ್ಪ ನಾನು ಓದೋದಕ್ಕೆ ಕೂತ್ಕೊಂಡಿದ್ದೀನಿ, ಇದನ್ನು ಮಾಡಿಬಿಟ್ಟೆ ಬರ್ತೀನಿ ಅಂತ ಹೇಳಿ ಅವರು ವಾಪಸ್ ಹಂಗೇ ಹಿಂದೆ ಹೋಗ್ತಾರೆ. ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ, ಯಾವ ತೊಂದರೆಯೂ ಇಲ್ಲ. ಇನ್ನು ವಾರದಲ್ಲಿ ಮಾಡಬಾರ್ದ ಕೆಲಸಗಳನ್ನು ಹೇಳ್ಕೊಡ್ತೀನಿ. ಲೋನ್ ಫೈನಲೈಸ್ ಮಾಡ್ಕೋಬೇಡಿ, ಒಂಚೂರು ಒಂದು ವಾರ ಮುಂದೆ ಹಾಕಿ, ಅನಿವಾರ್ಯ ಇದ್ದರೆ ತಗೊಳ್ಳಿ. ಆಮೇಲೆ ಮಂಗಳನ ಕಾರಣದಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕಾನ್ಫ್ರಂಟೇಷನ್ ಇರುತ್ತೆ. ಪಕ್ಕದ ಮನೆಯವ್ರ ಜೊತೆಗೆ, ಫೆಲೋ ಟ್ರಾವೆಲರ್ ಜೊತೆಗೆ ಒಂಚೂರು ಏನೋ ಬಂದು ಟಚ್ ಮಾಡ್ತಾರೆ, ಅಥವಾ ನೀವೇನೋ ಟಚ್ ಮಾಡ್ತೀರಾ ಅವರಿಗೆ. ವಾಹನದಲ್ಲಿ ಹೋಗಬೇಕಾದ್ರೆ ಜಗಳ, ಅನ್ನೆಸೆಸರಿ ಕಿರಿಕಿರಿ ಇರುತ್ತೆ, ಅದನ್ನು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ಪೆಕ್ಯುಲೇಟಿವ್ ಆಗಿ ಯಾವುದೇ ಸುಮ್ಮನೆ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ, ಕೈ ಸುಟ್ಕೋತೀರ, ಭಾಳ ಜಾಗ್ರತೆ. ಲಕ್ಕಿ ಡೇಸ್ ಅಂತ ಬಂದಾಗ ಗುರುವಾರ, ಭಾನುವಾರ. ಲಕ್ಕಿ ಕಲರ್ ಯೆಲ್ಲೋ, ಗೋಲ್ಡನ್, ಸ್ಯಾಫ್ರನ್ ಮತ್ತು ಲಕ್ಕಿ ನಂಬರ್ 3, 9. ಈಶಾನ್ಯ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ರೆಮಿಡಿ ಅಂತ ಬಂದಾಗ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಕೆಲವೊಬ್ಬರು ಸುಮಾರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಗುರುಗಳೇ ನನಗೆ ಪೂಜೆ ಮಾಡೋದಕ್ಕೆ ಮನಸ್ಸು ಬರಲ್ಲ, ಎಲ್ಲ ಹೂವು ಆಮೇಲೆ ಸಕಲ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಂಡಿರ್ತೀನಿ, ದೇವ್ರ ಮನೆ ಹತ್ತಿರ ಹೋಗೋದಕ್ಕೇ ಮನಸ್ಸು ಬರಲ್ಲ, ಪೂಜೆನೇ ಮಾಡೋಕ್ಕಾಗಲ್ಲ, ದೇವ್ರ ಮನೆಯಲ್ಲಿ ಕೂತ್ಕೊಂಡ್ರೆ ಕಣ್ಣೀರು ಆಕಳಿಕೆ, ಯಾಕಾದರೂ ದೇವ್ರ ಮನೆಗೆ ಬಂದೆ ಅನಿಸುತ್ತೆ. ಈ ರೀತಿಯಾದಂಥ ಇದರ ಅರ್ಥ ಏನೋ ಅರ್ಥ ಮಾಡ್ಕೊಳ್ಳಿ. ಅದರ ಹಿಂದೆ ಇರುವಂಥದ್ದು ನೆಗೆಟಿವ್ ಎನರ್ಜಿ ಸಂಚಾರ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾದ ಪ್ರಮಾಣದಲ್ಲಿರುತ್ತೆ. ಬರ್ರಿ ಕಿರಿಕಿರಿ, ಜಗಳ, ಮನೆಯಲ್ಲಿ ಒಬ್ರು ಮುಖ ಕಂಡ್ರೆ ಒಬ್ರಿಗಾಗಲ್ಲ, ಬರೀ ನೆಗೆಟಿವ್ ಮಾತುಗಳು. ನೀನು ಹಾಳಾಗೋಗ್ತೀಯಾ, ನೀನು ಉದ್ಧಾರ ಆಗಲ್ಲ, ನೀನು ಓದಲ್ಲ, ನೀನು ಮುಗಿಸಲ್ಲ, ನಿನ್ನ ಮದುವೆ ಸೆಟ್ ಆಗಲ್ಲ, ಮಕ್ಕಳ ಬರ್ರೀ ಕಿರಿಕಿರಿ, ನೆಗೆಟಿವ್ ಮಾತುಗಳೇ.
ಅದರ ಅರ್ಥ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ನಿಮ್ಮ ಮನೆಯಲ್ಲೂ ಇದೇ ಥರ ಇದ್ದರೆ ತಕ್ಷಣ ಆ್ಯಕ್ಟಿವೇಟ್ ಆಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಶ್ರೀಚಕ್ರ ಯಂತ್ರ ಮನೆಗೆ ಕಳಿಸ್ಕೊಡ್ತೀನಿ. 30ರಿಂದ 40 ದಿವಸದಲ್ಲಿ ಶ್ರೀಚಕ್ರ ಯಂತ್ರ ಮನೆಗೆ ಬರುತ್ತೆ. ನೋಡಿ ನಿಮ್ಮ ಮನೆಯ ವಾತಾವರಣ ಹೇಗೆ ಕಳೆಕಳೆಯಾಗಿ ಆಗುತ್ತೆ. ಶ್ರೀಚಕ್ರ ಯಂತ್ರ ಇಲ್ಲಿ ಪೂಜೆಗೆ ಇಡಿಸೋದಕ್ಕೆ 30ರಿಂದ 40 ದಿವಸ ಆಗುತ್ತೆ. ಅದೇ ಟೈಮಲ್ಲೇ ನಿಮ್ಮ ಮನೆಯಿಂದ ನೆಗೆಟಿವ್ ಎನರ್ಜಿ ಓಡಿ ಹೋಗಿರುತ್ತೆ. ಮನೆಗೆ ಬಂದ ಮೇಲಂತೂ ಏಳಿಗೆ, ಅಭಿವೃದ್ಧಿ, ತಿಂಗಳಿಗೆ ಲಕ್ಷಾಂತರ ಹಣ ಬರುತ್ತೆ. ಲಕ್ಷ್ಮಿಯನ್ನು ಮನೆಗೆ ಕರೆಸಬೇಕು, ಸ್ಥಿರವಾಗಿ ನಿಲ್ಲಿಸಬೇಕು ಅಂತಂದರೆ ಶ್ರೀಚಕ್ರ ಯಂತ್ರ ಮನೆಗೆ ಬರಲೇಬೇಕು. ತಡ ಮಾಡಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಶ್ರೀಚಕ್ರ ಮನೆಗೆ ಬಂದ ಮೇಲೆ ಅಪಾರ ಹಣ ನಿಮ್ಮನ್ನು ಹುಡುಕಿ ಬರುತ್ತೆ, ಶ್ರೀಮಂತರಾಗ್ತೀರ. ಹಾಗೆ ಈ ಧನುರಾಶಿಯವರಿಗೆ ವಾರದ ರೆಮಿಡಿ ಅಂತ ಬಂದಾಗ ಗುರುವಿನ ಆರಾಧನೆ, ಗುರುವಿನ ಬೀಜಮಂತ್ರ ಹೇಳ್ಕೋಬೇಕು. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಬೆಳಗ್ಗೆ ಸಂಜೆ 108 ಸಲ ಹೇಳ್ಕೊಳ್ಳಿ. ಇಲ್ಲ ಗುರುಗಳೇ ಆಗ್ತಾ ಇಲ್ಲ, ಸಮಯದ ಅಭಾವ ಇದೆ ಅಂತಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಇದೆ, ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಇನ್ನು ಪಕ್ಷಿಗಳಿಗೆ ಕಾಳನ್ನು ಹಾಕುವುದು ಈ ಧನುರಾಶಿಯವರಿಗೆ ವಿಶೇಷ ರೆಮಿಡಿ ಬರುತ್ತೆ. ಹಿಂದಿನ ರಾತ್ರಿ ಸ್ವಲ್ಪ ಶುದ್ಧವಾದ ಕುಡಿಯೋ ನೀರಲ್ಲಿ ಒಂದು ಬಟ್ಲಲ್ಲಿ 5 ರೀತಿಯ ಧಾನ್ಯಗಳನ್ನು, ಅಕ್ಕಿ, ಬೇಳೆ, ಗೋಧಿ, ನಿಮ್ಗೇನಾಗುತ್ತೆ 5 ರೀತಿಯ ಧಾನ್ಯಗಳನ್ನು ಮುಳುಗಿಸಿ ಅದರಲ್ಲಿ ನೆನೆಸಿ, ನೆಕ್ಸ್ಟ್ ಡೇ ಅವು ಮೆತ್ತಗಾಗಿರುತ್ತೆ, ಪಕ್ಷಿಗಳಿಗೆ ತಿನ್ನೋದಕ್ಕೆ ಹದವಾಗಿರುತ್ತೆ. ಅವುಗಳನ್ನು ಪಕ್ಷಿಗೆ ಹಾಕೋದ್ರಿಂದ ಆ ಪಕ್ಷಿಗಳು ನೀವು ಹಾಕಿದಂಥ ನೆನೆಸಿದ ಕಾಳನ್ನು ತಿನ್ನೋದ್ರಿಂದ ನಿಮ್ಮ ಬ್ಲಾಕೇಜಸ್ ದಾರಿ ಬಿಟ್ಟುಕೊಡುತ್ತೆ. ಇವುಗಳನ್ನು ತಪ್ಪದೆ ಮಾಡ್ಕೊಳ್ಳಿ, ಶುಭವಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ಇದೇ ಆಗಸ್ಟ್ 3ರಿಂದ 10ನೇ ತಾರೀಕಿನವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ಇದೆ ನೋಡೋದಾದರೆ, ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪ್ರಗತಿ, ಏಳಿಗೆ, ಅಭಿವೃದ್ಧಿ, ಧನಾಗಮನ, ಹಣಕಾಸಿನ ಒಂದು ವಿಶೇಷ ಅನುಗ್ರಹ, ಲಕ್ಷ್ಮಿ ಅನುಗ್ರಹ ಅಂತ ತೋರಿಸುತ್ತೆ. ಮದುವೆ ಸೆಟ್ ಆಗುತ್ತೆ, ಬಿಸ್ನೆಸ್ ಫ್ಲರಿಶ್ ಆಗುತ್ತೆ, ಸ್ಪಾಟ್ಲೈಟಲ್ಲಿ ಇರ್ತೀರಾ, ಪ್ರಾಪರ್ಟಿ ಬುಕ್ ಮಾಡ್ಕೋತೀರಾ, ವಾಹನ ಖರೀದಿ ಯೋಗ, ಎಲ್ಲವೂ ಕೂಡ ಮಕರ ರಾಶಿಯವರಿಗೆ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಚಂದ್ರನ ಸಂಚಾರದಿಂದ ಒಂದು ಸ್ವಲ್ಪ ವಾರದ ಅಂತ್ಯ ಭಾಗದಲ್ಲಿ ಯಾವುದೋ ಒಂದು ಜಲತತ್ವದಿಂದ ಕಂಟಕ ಅಂತ ಬರುತ್ತೆ. ಹಾಗಾಗಿ ಮಕರ ರಾಶಿಯವರು ವಿಶೇಷವಾಗಿ ಈಗ ಮಳೆ ಆಗ್ತಾ ಇದೆ ಗುರುಗಳೇ, ಜಲಪಾತಕ್ಕೆ ಹೋಗ್ತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂದರೆ ಬಹಳ ಜಾಗ್ರತೆಯಾಗಿರಿ. ಜಲತತ್ವದಿಂದ ಕಂಟಕ ಅಂತ ತೋರಿಸುತ್ತೆ. ಬಹಳ ನೀರಿನಿಂದ ಕಂಟಕ ಇದೆ, ಬಹಳ ಜಾಗ್ರತೆಯಾಗಿರಬೇಕಾಗತ್ತೆ. ವಿಶೇಷವಾಗಿ ಯಾರು ಮಕರ ರಾಶಿಯ ಮಕ್ಕಳಿದ್ದೀರಿ ಅವ್ರನ್ನ ಸ್ವಿಮ್ಮಿಂಗಿಗೆ, ಸಮುದ್ರದಲ್ಲಿ, ನದಿಯಲ್ಲಿ, ಟ್ರೆಕ್ಕಿಂಗು, ಆಮೇಲೆ ಜಲಪಾತಕ್ಕೆ, ನೈಟ್ ಔಟು, ಡ್ರೈವಿಂಗು, ಆ ಥರದ ದುಸ್ಸಾಹಸಗಳಿಗೆ ಕಳ್ಸಕ್ಕೆ ಹೋಗಬೇಡಿ. ಅದೇ ರೀತಿ ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವುದೋ ಒಂದು ಹಳೆಯ ಕೇಸ್ ಆಗಿರ್ಬೋದು, ಹಳೆಯ ಜಾಡ್ಯ ಆಗಿರ್ಬೋದು, ಹಳೆಯ ರೋಗಗಳಿಂದ ಮುಕ್ತಿ ಅಂತ ತೋರಿಸುತ್ತೆ. ಒನ್ಸ್ ಅಗೇನ್ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಶನಿಗ್ರಹ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಅದು ಇನ್ನೂ ನಿಮಗೆ ಜೀವನದಲ್ಲಿ ಶಿಸ್ತನ್ನು ತೊಗೊಂಬನ್ನಿ. ಆಮೇಲೆ ಕಮಿಟೆಡ್ ಆಗಿರಿ, ಲಾಯಲ್ ಆಗಿರಿ, ಆಮೇಲೆ ನ್ಯಾಯ, ಸತ್ಯ, ನಿಷ್ಠೆಯ ಧರ್ಮದ ಹಾದಿಯಲ್ಲಿ ನಡೀರಿ ಅನ್ನೋದ್ರ ಬಗ್ಗೆ ಒತ್ತಿ ಹೇಳ್ತಾ ಇದೆ. ನಾವೇನಾದರೂ ಶಾರ್ಟ್ಕಟ್ ತೊಗೊಂಡ್ವಿ ಅಥವಾ ಅಪೋಸಿಟ್ ಶನಿಗ್ರಹಕ್ಕೆ ಹೋದ್ವಿ ಅಂದರೆ ಎಲ್ಲ ಕೆಲಸ ಹಾಳು ಮಾಡುತ್ತೆ, ಬರುವಂತಹ ಎಲ್ಲ ಸುಖವನ್ನು ಕಿತ್ಕೊಳ್ಳುತ್ತೆ. ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ಮಕರ ರಾಶಿಯವರು ಈ ವಾರ ರಾಹುವಿನಿಂದ ರೆಸ್ಟ್ಲೆಸ್ ಆಗ್ತೀರಾ. ರಾಹು ಗ್ರಹ ತಡರಾತ್ರಿ ನಿದ್ದೆ ಬರಲ್ಲ, ತುಂಬ ಅಂದರೆ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಹೊರಳಾಡ್ತಾನೆ ಇರೋದು. ಆಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ. ಟೈಮ್ ನೋಡ್ತೀರಾ, ಎದ್ಕೊಂಡು ಟೈಮ್ ನೋಡಿದಾಗ ಬೆಳಗ್ಗೆ 9 ಗಂಟೆ ಆಗಿರುತ್ತೆ. ಏನು ಮಾಡ್ತೀರಾ? ಹಾಗಾಗಿ ರಾಹುಗ್ರಹ ಈ ವಾರ ತೊಂದರೆ ಕೊಡುತ್ತೆ. ದುರ್ಗಾ ಮಾತೆಯ ಮೊರೆ ಹೋಗಬೇಕಾಗತ್ತೆ. ಬರುವ ಮಂಗಳವಾರ, ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕುಂಕುಮಾರ್ಚನೆ ಮಾಡಿಸ್ಕೊಳ್ಳಿ. ಆ ಕುಂಕುಮಾರ್ಚನೆ ಮಾಡಿಸಿದ್ರಲ್ಲಿ ಸ್ವಲ್ಪ ನೀವು ಇಸ್ಕೊಂಡು ಹಣೆಗಿಟ್ಕೊಂಡು ವಾರ ಪೂರ್ತಿ ಹೋಗೋದ್ರಿಂದ ಎಲ್ಲವೂ ಸುಗಮ ಆಗುತ್ತೆ. ಅದೇ ರೀತಿ ಹೊಸ ರೀತಿಯ ಪಾರ್ಟ್ನರ್ಶಿಪ್ ಆಗಲಿ ಅಥವಾ ಗಂಡು ಹೆಣ್ಣು ನೋಡೋಕ್ಕಾಗಲಿ, ಹೊಸ ಕೆಲಸ ಹುಡುಕುವಂಥ ಸಂದರ್ಭದಲ್ಲಿ ಅಳೆದು ತೂಗಿ ನಿರ್ಧಾರವನ್ನು ತಗೊಳ್ಳಿ, ಹರಿಬರಿ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಪ್ರಾಪರ್ಟಿ ತೊಗೊಳೋದಕ್ಕೆ ರಶ್ ಮಾಡಬೇಡಿ. ಚೆನ್ನಾಗಿದೆ ಪ್ರಾಪರ್ಟಿ, ತೊಗೊಂಡ್ಬಿಟ್ವಿ, ಕೈ ಸುಟ್ಕೊಂಡ್ಬಿಟ್ವಿ, ಲೀಗಲ್ ಕ್ಲಿಯರೆನ್ಸ್ ಆಗಲಿಲ್ಲ ಇತ್ಯಾದಿಗಳು ಬರಬಹುದು. ಕೇತುವಿನ ಒಂದು ಸ್ವಲ್ಪ ಕುದೃಷ್ಟಿ ಇರುತ್ತೆ, ಅವಕೃಪೆ ಇರುತ್ತೆ. ಇದರಿಂದ ಹೊರಗಡೆ ಬರಬೇಕು ಅಂದರೆ ಗಣೇಶನ ಮೊರೆ ಹೋಗಬೇಕಾಗುತ್ತೆ. ಬರುವಂತಹ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 21 ಗರಿಕೆ ಕೊಟ್ಟು ಅರ್ಚನೆ ಮಾಡಿಸಿ ಮತ್ತು ಕಡಲೆಯ ಉಸಳೆಯನ್ನು ಅಲ್ಲಿ ನೈವೇದ್ಯ ಮಾಡಿಸಿ ಬಂದಂತಹ ಭಕ್ತರಿಗೆಲ್ಲವನ್ನು ವಿತರಣೆ ಮಾಡೋದ್ರಿಂದ ಕೇತುವಿನ ಒಂದು ಕೆಟ್ಟ ದೃಷ್ಟಿಯಿಂದ
ಪಾರಾಗಬಹುದು. ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಬರಬಹುದು, ಅದನ್ನು ಇಗ್ನೋರ್ ಮಾಡಬೇಡಿ. ವೈದ್ಯರನ್ನು ಕಂಡು ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕಾಗತ್ತೆ. ಈ ವಾರ ನಿಮಗೆ ಅನಾವಶ್ಯಕ ಖರ್ಚು, ಜೇಬಿನಲ್ಲಿ ಸೋರಿಕೆ, ಅಂದರೆ ನೀವೇನೋ ಹಣ ಬರುತ್ತೆ ಇಟ್ಕೊಂಡಿರ್ತೀರ, ಬಟ್ ಯಾಕೋ ಒಂದು ಸ್ವಲ್ಪ ಲ್ಯಾವಿಶ್ ಆಗಿ ಎಕ್ಸ್ಪೆನ್ಸ್ ಮಾಡಬೇಕು ಅನಿಸುತ್ತೆ. ಏನೋ ಒಂದು ಶರ್ಟ್ ತೊಗೊಳಕ್ಕೆ ಹೋಗಿರ್ತೀರಾ, ಫಾರ್ ಎಕ್ಸಾಂಪಲ್ ಒಂದು ಶರ್ಟು ಒಂದು ಪ್ಯಾಂಟ್ ಅಷ್ಟೇ ಅಂತ ಹೋದವರು ಒಂದು 4 ಪ್ಯಾಂಟು 4 ಶರ್ಟ್ ತಂದುಬಿಡ್ತೀರಾ, ಹೋಯ್ತಲ್ಲ ಅಲ್ಲೇ ಜೇಬಿಗೆ ಅನಾವಶ್ಯಕ ಸೋರಿಕೆ ಆಯ್ತಲ್ಲ. ಈ ರೀತಿಯಾದ ಎಕ್ಸಾಂಪಲ್ ಹೇಳಿದ್ದೀನಿ. ಈ ರೀತಿ ಆಗುತ್ತೆ. ಅನಾವಶ್ಯಕ ಖರ್ಚುಗಳಿಂದ ದೂರ ಇರಿ ಅಂತ ತೋರಿಸುತ್ತೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಈ ವಾರ ಶನಿ ಭಗವಾನರು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಒಂದು ಸ್ವಲ್ಪ ಈ ಎಡಗಡೆಯ ಭುಜದ ಪೆಟ್ಟು ಅಂತ ತೋರಿಸುತ್ತೆ. ಆಮೇಲೆ ಹಿಪ್, ಎಡಗಡೆಯ ಭಾಗದ ಹಿಪ್ಪು ಮತ್ತು ಎಡಗಡೆಯ ಮೊಣಕಾಲು ನೋವು, ಅಲ್ಲಿ ಸ್ವಲ್ಪ ಜಾರುವಂಥದ್ದು, ಮೊಣಕಾಲಿಗೆ ಕರೆಕ್ಟಾಗಿ ಪೆಟ್ಟು ಬೀಳುವಂಥದ್ದು, ಸ್ವಲ್ಪ ಪ್ರಯಾಣದ ಸಂದರ್ಭದಲ್ಲಿ ಜಾಗ್ರತೆ ಅಂತ ತೋರಿಸುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಆಲಸ್ಯತನ ಬರಬಹುದು. ಓದೋಕ್ಕೆ ಕೂತ್ಕೊಂಡಾಗ ಕಾನ್ಸಂಟ್ರೇಷನ್ ಬರಲ್ಲ, ಯಾವುದ್ಯಾವುದೋ 108 ಅಡೆತಡೆಗಳು, ವಿಘ್ನಗಳು, ಆಮೇಲೆ ಡಿಸ್ಟರ್ಬೆನ್ಸ್ ಬರುತ್ತೆ. ಅದ್ರ ಬಗ್ಗೆ ಅವರು ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನೇವಿ ಬ್ಲೂ, ಚಾರ್ಕೋಲ್ ಗ್ರೇ ಮತ್ತು ಡೀಪ್ ಬ್ರೌನ್ ಬಣ್ಣ ಶುಭ ಇರುತ್ತೆ. ಲಕ್ಕಿ ನಂಬರ್ 4, 8, 13. ನೋಡಿ, ವಿಶೇಷವಾಗಿ ಶನಿವಾರ ಮತ್ತು ಬುಧವಾರ ಈ 2 ದಿವಸದಲ್ಲಿ ಗುಡ್ ನ್ಯೂಸ್ ಬರಬಹುದು. ಮತ್ತು ಶನಿ ಭಗವಾನರ ಮತ್ತು ಆಂಜನೇಯನ ಆರಾಧನೆ ಶುಭ ಅಂತ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರಿಗೆ ಒಂದು ಅನೌನ್ಸ್ಮೆಂಟ್ ಇದೆ, ಅದನ್ನು ನೋಡಿಬಿಟ್ಟು ನಾವು ರೆಮಿಡಿಗಳತ್ತ ಗಮನ ಹರಿಸೋಣ. ನೋಡಿ, ಇಲ್ಲಿ ಮನೆತನ ಅಂತ ಬಂದಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ದು ನಮಗೆ ಸಪೋರ್ಟ್ ಬೇಕು. ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅಕ್ಕ, ತಮ್ಮ, ಅಣ್ಣ, ತಂಗಿ ಎಲ್ಲರೂ ಕೂಡ. ಈ ಫ್ಯಾಮ್ಲಿಯಲ್ಲಿ ಏನಾಗುತ್ತೆ ಅಂತಂದರೆ, ಒಗ್ಗಟ್ಟಿದ್ದಾಗ ನಾವು ಒಳ್ಳೆಯ ಸಾಧಿಸ್ತೀವಿ. ಇದರ ಕಣ್ಣದೃಷ್ಟಿ ಏನಾಗುತ್ತೆ, ಇದೇನಪ್ಪ ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಚೆನ್ನಾಗಿ ಬೆಳೀತಾ ಇದ್ದಾರೆ, ಇವರು ವಾಹನವನ್ನು ಕೊಂಡ್ಕೊಂಡ್ರು, ಮನೆ ಕಟ್ಟಿಸಿದ್ರು, ಮತ್ತೊಂದಾಯಿತು ಮಗದೊಂದಾಯಿತು, ಯಾರಾದರೂ ಹುಳಿ ಹಿಂಡೋದಕ್ಕೆ ತುದಿಗಾಲ ಮೇಲೆ ನಿಂತಿರ್ತಾರೆ. ಮಾಟ ಮಂತ್ರ ತಂತ್ರ, ಕೆಟ್ಟ ಕಣ್ಣದೃಷ್ಟಿ ಮತ್ತು ಮನೆ ಸದಸ್ಯರನ್ನು ಒಡೆಯುವಂಥದ್ದು. ಆಗ ಏನಾಗುತ್ತೆ, ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗಲ್ಲ, ಮಗ ಮಾತು ಕೇಳಲ್ಲ, ಮಗಳ ಮಾತು ಕೇಳಲ್ಲ, ನಿಮ್ಮ ವಿರುದ್ಧ ಹೋಗ್ತಾರೆ, ಏನೇನೋ ಘಟನೆಗಳು ನಡೀತಾ ಇರುತ್ತೆ. ಹಾಗಾದರೆ ಒಂದು ವಸ್ತು ಕೊಡ್ತೀನಿ, ಮನೇಲಿ ಇಟ್ಕೊಳ್ಳಿ ವೀಕ್ಷಕರೇ. ಅದನ್ನು ಮನೇಲಿಟ್ಟು ಪೂಜೆ ಮಾಡಿದರೆ ನೀವು ಹೇಳಿದ ಮಾತನ್ನು ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೇಳ್ತಾರೆ. ಹಣಕಾಸಿಗೆ ಸ್ವಲ್ಪನೂ ಸಮಸ್ಯೆ ಆಗಲ್ಲ. ಕಾಲಕ್ಕೆ ಮದುವೆ ಸೆಟ್ ಆಗುತ್ತೆ, ಮಕ್ಕಳಿಗೆ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ಕಾರ್ ಕೊಂಡ್ಕೊಳ್ತೀರಾ, ಎಲ್ಲವೂ ಶುಭ ಆಗುತ್ತೆ. ಆ ವಸ್ತು ಮನೆಯಲ್ಲಿ ಇರಲೇಬೇಕು. ಅದು ಯಾವುದು ಅಂತಂದರೆ ಶ್ರೀಚಕ್ರ ಯಂತ್ರ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಎಲ್ಲರೂ ನಿಮ್ಮ ಮುಷ್ಟಿಯಲ್ಲಿರ್ತಾರೆ ಇನ್ ದ ಸೆನ್ಸ್ ಒಳ್ಳೆಯದಲ್ವಾ. ಈಗ ನಾವೇನು ಪಕ್ಕದ ಮನೆಯವ್ರನ್ನ ನಮ್ಮ ಮಾತು ಕೇಳಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮಾತು ಕೇಳಿ ನೀವು ಹಾಕಿದ ಗೆರೆ ದಾಟದೇ ಇದ್ದರೆ ನಿಮ್ಮ ಕುಟುಂಬ ಉಳಿಯುತ್ತೆ, ಒಳ್ಳೆಯದಾಗತ್ತಲ್ಲ. ನಾವೇನು ಪಕ್ಕದ ಮನೆಯವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ನಮ್ಮ ಸಂಸಾರವನ್ನು ನಾವು ಉಳಿಸ್ಕೋತಾ ಇದ್ದೀವಿ. ಶ್ರೀಚಕ್ರ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ, ಎಲ್ಲವೂ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ಸದಸ್ಯರು ನಿಮ್ಮ ಮಾತು ಕೇಳ್ತಾರೆ. ಹಣಕಾಸಿಗಂತೂ ಕೊರತೆನೇ ಇಲ್ಲ. ಹಣ ಯಥೇಚ್ಛವಾಗಿ ಹೇರಳವಾಗಿ ಬರುತ್ತೆ. ಸಾಕಷ್ಟು ಶ್ರೀಮಂತರಾಗ್ತೀರ. ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಲಕ್ಷಾಂತರ ಜನಕ್ಕೆ ಶ್ರೀಚಕ್ರ ಯಂತ್ರ ಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಲಿ ಅನ್ನೋದೇ ಉದ್ದೇಶ. ಇವತ್ತಿಗೆ ನಿಮ್ಮ ಕಷ್ಟ ಕಣ್ಣೀರು ಅಂತ್ಯ. ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ಸಿಕ್ಕಿದೆ. ಇನ್ನೂ ಕೂಡ ಕಷ್ಟ ಕಣ್ಣೀರು ಹಾಗೇ ಇರಬೇಕು ಅಂತಂದರೆ ನೀವು ಅದನ್ನು ಆ್ಯಕ್ಷನ್ ತೊಗೊಳ್ಳೋದಿಲ್ಲ, ಅದು ಹಾಗೇ ಇರುತ್ತೆ. ಹಂಗಾಗಬಾರ್ದು ಅಂತಂದರೆ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದಲ್ಲಿ ಶ್ರೀಚಕ್ರ ಕಳಿಸ್ಕೊಡ್ತೀನಿ, ಒಳ್ಳೆಯದಾಗುತ್ತೆ. ಇನ್ನು ರೆಮಿಡಿ ಅಂತ ಬಂದಾಗ ಬರುವಂತಹ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಸ್ಟ್ ಅಲ್ಲೇ ಕೂತ್ಕೊಂಡ್ಬಿಟ್ಟು ಒಂದು 15 ರೂಪಾಯಿ ಸಿಂಧೂರವನ್ನು ಆಂಜನೇಯನಿಗೆ ಸಮರ್ಪಣೆ ಮಾಡಿ ಅಲ್ಲೇ ಕೂತ್ಕೊಂಡು 108 ಸಲ ಓಂ ಹಂ ಹನುಮಂತೆ ನಮಃ ಅಂತ ಹೇಳಿ ಅಥವಾ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ. ಎಂಥ ಒಳ್ಳೆಯ ರಿಸಲ್ಟ್ ಬರುತ್ತೆ ನೋಡಿ. ಆಮೇಲೆ ಬರುವ ಶನಿವಾರ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1 ಲೀಟ್ರ್ ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ. ಈ 2 ರೆಮಿಡಿಯನ್ನು ಮಾಡ್ಕೊಳ್ಳಿ. ತಪ್ಪದೆ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಪವಮಾನ ಜಗದಪ್ರಾಣ, ಗಜೇಂದ್ರ ಮೋಕ್ಷ ಮತ್ತು ಕನಕದಾರ ಸ್ತೋತ್ರ, ಅಕ್ಷರಶಃ ಬಂಗಾರದ ಮಳೆಯನ್ನೇ ಸುರಿಸಿದಂಥ ಸ್ತೋತ್ರ ಅದು ಕನಕದಾರ ಸ್ತೋತ್ರ, ಎಲ್ಲವೂ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳಿ. ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿದು ಈ ವಾರ ಅಂದರೆ ಆಗಸ್ಟ್ 3ರಿಂದ 10ನೇ ತಾರೀಕಿನವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭಗಳಿದೆ ನೋಡೋಣ. ನೋಡಿ, ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂದರೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇದೆ.
ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಇದೆ, ಡೈಲಿ ರೂಟೀನ್ಸಲ್ಲಿ ಇಂಪ್ರೂವ್ಮೆಂಟ್ ಇದೆ, ಎಲ್ಲವೂ ಕೂಡ ಶುಭ ಇದೆ. ಹೋದ ವಾರ ಏನಾಗ್ತಿತ್ತು ನಿಮಗೆ? ಹೋದ ವಾರ ಕೆಲಸ ಮಾಡೋಣ ಅಂತಂದರೆ ಈಗಿನ ಕೆಲಸ ಆಮೇಲೆ ಮಾಡಿದ್ರಾಯ್ತು, ಊಟನ ಆಮೇಲೆ ಮಾಡಿದ್ರಾಯ್ತು, ಎಲ್ಲದರಲ್ಲಿಯೂ ಆಲಸ್ಯ ಇತ್ತು. ಅದು ಈ ವಾರ ನೀವು ಅದರಿಂದ ಹೊರಗಡೆ ಬರ್ತೀರಾ. ಆದರೆ ಮಕರ, ಕುಂಭ, ಮೀನ ಈ ರಾಶಿಯವರಿಗೆ ಶನಿಗ್ರಹ ರೆಟ್ರೋಗ್ರೇಡ್ ಆಗಿರೋದ್ರಿಂದ, ವಕ್ರಿ ಆಗಿರೋದ್ರಿಂದ 3 ತಿಂಗಳು ಈ 3 ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವಿಶೇಷವಾಗಿ ಕುಂಭರಾಶಿಯವರು ಯಾವ ಕೆಲಸವನ್ನು ಮಾಡ್ತೀರಾ ಆ ಕೆಲಸದ ಕುರಿತಾಗಿ, ಆ ಕೆಲಸದ ಪ್ರತಿಯಾಗಿ ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ವಿಶ್ವಾಸ ಇರಲಿ, ನಂಬಿಕೆ ಇರಲಿ, ಆಮೇಲೆ ಡೆಡಿಕೇಶನ್ ಇರಲಿ. ಈ ಕೆಲಸನ ನಾಳೆ ಮಾಡಿದ್ರಾಯ್ತು ಬಿಡಿ, ಈ ಕೆಲಸನ ನಾಡಿದ್ದು ಮಾಡಿದ್ರಾಯ್ತು ಬಿಡಿ ಅನ್ನೋ ತಾತ್ಸಾರ ಬೇಡ, ಉದಾಸೀನ ಮನೋಭಾವ ಬೇಡ. ಕುಂಭರಾಶಿಯವರಿಗೆ ಶನಿಗ್ರಹ ರಿವರ್ಸ್ ಹೊಡೆಯುತ್ತೆ, ಹೆಸರು ಕೆಡಿಸುತ್ತೆ, ಕೆಲಸನ ಕಸ್ಕೊಳ್ಳುತ್ತೆ. ಬಹಳ ಜಾಗೃತೆಯಾಗಿರಬೇಕು. ಇನ್ನು ಚಂದ್ರನ ಸಂಚಾರದಿಂದ ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗ್ಬೋದು, ಫ್ಲಕ್ಚುಯೇಷನ್ ಇರ್ಬೋದು, ಕ್ಷಣಚಿತ್ತ ಕ್ಷಣಪಿತ್ತ ಅಂಥೇಳಿ ಒಂದು ಸ್ವಲ್ಪ ಮೈಂಡ್ ನಿಮಗೆ ಅಂದರೆ ಯಾವ ಕೆಲಸ ಆಗಬೇಕು ಆ ಕೆಲಸವನ್ನು ಹಾಳು ಮಾಡಲಿಕ್ಕೆ ಚಂದ್ರ ಮನಸ್ಕಾರಕ ಅಲ್ವಾ, ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿಸುತ್ತೆ, ಮೈಂಡ್ ಫ್ಲಕ್ಚುಯೇಷನ್ ಆಗುತ್ತೆ. ಬಹಳ ಜಾಗೃತೆಯಾಗಿರಬೇಕು. ನೀವು ಅತಿಯಾದಂಥ ಖುಷಿಯಲ್ಲಿದ್ದಾಗ, ಅತಿಯಾದಂಥ ದುಃಖದಲ್ಲಿದ್ದಾಗ ವಾಗ್ದಾನ ಪ್ರಾಮಿಸ್ ಮಾಡಬೇಡಿ. ಖುಷಿಯಾಗಿದ್ದಾರೆ, ತಗೊಳ್ಳಿ ಇದನ್ನು ಖರ್ಚು ಮಾಡಿ ಹಣ, ತಗೊಳ್ಳಿ ಇದನ್ನು ಲೋನ್ ಕೊಡ್ತಾ ಇದ್ದೀನಿ, ತಗೊಳ್ಳಿ, ಸೈನ್ ಬೇಡ, ಏನು ಬೇಡ, ಮಾಡ್ಕೊಳ್ಳಿ, ಇಂಥದ್ದೆಲ್ಲ ಬೇಡ. ಯಾವ ಒಂದು ಚಂದ್ರನಿಂದ ನಿಮಗೆ ಮೈಂಡ್ ಫ್ಲಕ್ಚುಯೇಷನ್ ಆಗುತ್ತೆ, ಮೂಡ್ ಸ್ವಿಂಗ್ ಆಗುತ್ತೆ, ಅದರ ಬಗ್ಗೆ ಜಾಗ್ರತೆಯಾಗಿರಬೇಕು. ಖುಷಿಯಾಗಿದ್ದಾಗ, ದುಃಖದಲ್ಲಿದ್ದಾಗ ವಾಗ್ದಾನ ಪ್ರಾಮಿಸ್ ಮಾಡಬೇಡಿ ಅಂತ ತೋರಿಸುತ್ತೆ. ಇನ್ನು ಗುರುಗ್ರಹದ ಸಂಚಾರದಿಂದ ಆಬ್ಸ್ಟ್ಯಾಕಲ್ಸ್ಗಳಿಂದ ಹೊರಗಡೆ ಬರ್ತೀರಾ ಅಂತ ತೋರಿಸ್ತಾ ಇದೆ. ಖುಷಿಯ ಸಮಾಚಾರ. ತುಂಬ ದಿವಸದಿಂದ ಕಾಡ್ತಾ ಇರ್ತಕ್ಕಂತಹ ಒಂದು ಹಳೆಯ ಜಾಡ್ಯ ರೋಗಗಳಿಂದ ಮುಕ್ತಿ. ಡಾಕ್ಟರ್ ಹೇಳ್ತಾರೆ ಇದು ಎಲ್ಲ ಸಂಪೂರ್ಣ ಗುಣಮುಖ ಆಗಿದೆ, ವಾಸಿ ಆಗಿದೆ, ನಾಳೆಯಿಂದ ಟ್ಯಾಬ್ಲೆಟ್ ತೊಗೊಳೋದು ಬೇಡ, ಟ್ರೀಟ್ಮೆಂಟ್ ಬೇಡ, ಬರೋದು ಬೇಡ ಅಂತ ಹೇಳ್ತಾರೆ. ಎಂಥ ಖುಷಿಯ ಸಮಾಚಾರ. ಇನ್ನು ಈ ಕುಂಭರಾಶಿಯವರಿಗೆ ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಶನಿಗ್ರಹ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸ್ವಲ್ಪ ಕಾರ್ಯದಲ್ಲಿ ವಿಳಂಬ ಅಂತ ಬರುತ್ತೆ. ಈ ವ್ಯಾಪಾರಿಗಳಾಗಿರಬಹುದು, ನೌಕರಿಯಲ್ಲಿರೋರು ಮತ್ತು ವಿದ್ಯಾರ್ಥಿಗಳು ಏನೇನು ಪ್ರಗತಿಯ ಹಾದಿಯಲ್ಲಿದ್ದೀರಿ, ಈ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಅದೊಂಚೂರು ಹಿನ್ನಡೆ ಕೊಡುತ್ತೆ, ನಿಮಗೆ ಮನಸ್ಸಿಗೆ ಸಂಕಟ ಕೊಡುತ್ತೆ. ನೀವು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಹಗಲು ರಾತ್ರಿ ಕೆಲಸ ಮಾಡಿರ್ತೀರ, ಆದರೆ ರಿಸಲ್ಟ್ ತಕ್ಷಣ ಕೊಡೋದಿಲ್ಲ. 1 ತಿಂಗಳಿಗೆ, 2 ತಿಂಗಳಿಗೆ, 3 ತಿಂಗಳಿಗೆ ಶನಿಗ್ರಹ ನಿಮ್ಮನ್ನು ಭಾಳ ಟೆಸ್ಟ್ ಮಾಡುತ್ತೆ. ಈ 6 ತಿಂಗಳು ಮಾತ್ರ. ಜುಲೈ 31ರಿಂದ ರೆಟ್ರೋಗ್ರೇಡ್ ಆಗಿರುವಂಥ ಶನಿಗ್ರಹ ಡಿಸೆಂಬರ್ 31ರವರೆಗೂ ಇದೇ ಥರ ಅಗ್ನಿ ಪರೀಕ್ಷೆ ಮಾಡುತ್ತೆ ಕುಂಭರಾಶಿಯವರಿಗೆ. ಬರೀ ಕುಂಭರಾಶಿ ಅಲ್ಲ, ಮಕರ, ಕುಂಭ, ಮೀನ, ಆಮೇಲೆ ಮೇಷರಾಶಿಯವ್ರಿಗೂ ಕೂಡ ಇದರ ಪರಿತಾಪ ಇರುತ್ತೆ. ಹಾಗಾಗಿ ಧೃತಿಗೆಡೋದು ಬೇಡ. ಮಾಡುವಂತಹ ಪ್ರಯತ್ನವನ್ನು ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಿಷ್ಠೆಯಿಂದ ಭಗವಂತನ ಮೇಲೆ ಒಂದು ನಂಬಿಕೆ ಇಟ್ಟು ಮಾಡಿ. ಆಮೇಲೆ ಮುಂದಿನ ಜನವರಿ ಮೇಲೆ ಕಾಲ ಪರಿವರ್ತನೆ ಆಗುವಂಥದ್ದು. ಈ 6 ತಿಂಗಳು ನಮ್ಮದಲ್ಲ ಅಂದ್ಕೊಂಡು ನೀವು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಎಕ್ಸೆಸಿವ್ ಆಗಿ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಒತ್ತಡ ಇರುತ್ತೆ. ಕೆಲಸ ಏನಪ್ಪ, ಇನ್ನೂ ಎಷ್ಟಪ್ಪ ಕೆಲಸ ಮಾಡಬೇಕು ನಾನು, ಬೇರೆಯವರೆಲ್ಲ ಸ್ವಲ್ಪ ಕೆಲಸ ಮಾಡಿ ಜಾಸ್ತಿ ಫ್ರೂಟ್ ತೊಗೋತಾ ಇದ್ದಾರಲ್ಲ, ನಾನು ಯಾಕೆ ಇಷ್ಟು ಕೆಲಸ ಮಾಡಿದರೂ ನನಗೆ ಅದರ ಸಿಹಿ ಬರ್ತಾ ಇಲ್ಲ. ಇದೇ ನೋಡಿ ಶನಿ ಭಗವಾನರ ರಹಸ್ಯ. ಹಾಗಾಗಿ ಆ ಕಾಲಕ್ಕೆ ಮೀಲ್ಸ್ ಸ್ಕಿಪ್ ಮಾಡಬೇಡಿ, ಊಟ ಸ್ಕಿಪ್ ಮಾಡಬೇಡಿ, ನಿದ್ದೆ ಸ್ಕಿಪ್ ಮಾಡಬೇಡಿ. ಯಾವ್ಯಾವ ಟೈಮಿಗೆ ಏನು ಆಗಬೇಕೋ ಅದನ್ನು ಮಾಡಲೇಬೇಕು. ತೀರಾ ಟೆನ್ಷನ್ ಮಾಡಿಕೊಂಡು ರಾತ್ರಿ ಎಲ್ಲ 2 ಗಂಟೆ 3 ಗಂಟೆವರೆಗೂ ಎಚ್ಚರ ಇದ್ದು ಕೆಲಸ ಮಾಡಿ ಆರೋಗ್ಯ ಯಾಕೆ ಹಾಳು ಮಾಡ್ಕೋಬೇಕು? ಅದನ್ನು ನೋಡ್ಕೊಳ್ಳಿ, ಜಾಗೃತೆಯಾಗಿರಿ. ಆಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ಕಾರ್ಯ ವಿಳಂಬದಿಂದ ಗಂಡ ಹೆಂಡತಿ ನಡುವೆ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಶನಿ ಭಗವಾನರ ವಕ್ರಿ ದೃಷ್ಟಿ ಇರುತ್ತೆ, ಅದರ ಬಗ್ಗೆ ನೋಡ್ಕೊಳ್ಳಿ. ಇಲ್ಲಿ ಈ ವಾರ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಶನಿವಾರ, ಬುಧವಾರ ಶುಭ ಇರುತ್ತೆ. ಡೀಪ್ ಬ್ಲೂ, ಗ್ರೇ, ಬ್ಲ್ಯಾಕ್ ಬಣ್ಣ ನಿಮಗೆ ಶುಭ ಲಕ್ಕಿಯಾಗಿ ಬರುತ್ತೆ, ಒಲದು ಬರುತ್ತೆ. ನಂಬರ್ 4, ನಂಬರ್ 8 ಆಗಿ ಬರುತ್ತೆ. ಅದೇ ರೀತಿ ಈ ವಾರ ಶನಿ ಭಗವಾನರು ಮತ್ತು ಆಂಜನೇಯನ ರೆಮಿಡಿ ಆಗಬೇಕು ಅಂತ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ 2 ರೆಮಿಡಿ ಹೇಳ್ಕೊಡ್ತೀನಿ, ಅದರ ಬಗ್ಗೆ ಕೇಳಿ. ವೀಕ್ಷಕರೇ, ಇತ್ತೀಚಿನ ಯಾಂತ್ರಿಕ ದಿನಗಳಲ್ಲಿ ಖರ್ಚುಗಳನ್ನೋದು ವಿಪರೀತ ಖರ್ಚುಗಳು ಬರುತ್ತೆ. ನಾವು ಎಷ್ಟು ದುಡಿದ್ರೂ ಸಾಕಾಗಲ್ಲ, ಎಷ್ಟು ಕೆಲಸ ಮಾಡಿದರೂ ಸಾಕಾಗಲ್ಲ. ಹಾಗಾದರೆ ನಿರಂತರ ಲಕ್ಷ್ಮೀ ಪ್ರಾಪ್ತಿ ಯೋಗ ಇರಬೇಕು ಎಲ್ರಿಗೂ. ಅದು ಆವಾಗವಾಗ ದಶೆ ಪರಿವರ್ತನೆಯಾದಾಗ, ಶುಕ್ರ ದಶೆ ಬಂದಾಗ ಮಗದೊಂದು ಪೀರಿಯಡಲ್ಲಿ ಬರ್ತಾ ಇರುತ್ತೆ. ಬಟ್ ನಮಗದು ಆಗಲ್ವಲ್ಲ, ಸಾಕಾಗಲ್ವಲ್ಲ. ನಿರಂತರ ಲಕ್ಷ್ಮೀ ಪ್ರಾಪ್ತಿ ಯೋಗ, ಪ್ರತಿದಿನ ಹೊಸ ಹಣ ನೋಡಬೇಕು, ನಮ್ಮ ಎಕ್ಸ್ಪೆಕ್ಟೇಷನನ್ನು ಮೀರಿ ಆದಾಯ ಬರಬೇಕು,
ನಾವು ಕೂಡ ಎಲ್ಲರ ಥರ ಒಳ್ಳೆ ಮನೆ ಕಟ್ಟಿಸ್ಬೇಕು, ವಾಹನ ತಗೋಬೇಕು, ಒಂದು ಮದುವೆ ಸೆಟ್ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಸಾಲ ತೀರಿಸ್ಕೋಬೇಕು, ಏನೆಲ್ಲ ಕನಸುಗಳಿರುತ್ತೆ. ಇದೆಲ್ಲ ಆಗಬೇಕು ಅಂತಂದರೆ ಮನೆಯಲ್ಲಿ ಒಂದು ವಸ್ತು ಇಟ್ಟು ಪೂಜೆ ಮಾಡಬೇಕು ದೇವ್ರ ಮನೆಯಲ್ಲಿ. ಅದು ಯಾವುದು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಯಾರ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರುತ್ತೆ ಅವರಿಗೆ ಗೆಲುವಿರುತ್ತೆ, ಅವರಿಗೆ ನಿರಂತರ ಪ್ರತಿದಿನ ಹೊಸ ಹಣ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿರುತ್ತೆ ಅವ್ರ ಮನೆಗೆ ಹಣ ಹೊಳೆಯ ಥರ ಹರಿದು ಬರುತ್ತೆ, ಅಪಾರ ಪ್ರಮಾಣದ ಮ್ಯಾಗ್ನೆಟ್ ಥರ ಅವರ ಹತ್ರ ಹರಿದು ಬರುತ್ತೆ. ಅವರ ಜೀವನದಲ್ಲಿ ಹಣಕಾಸಿಗೆ ಯಾವತ್ತೂ ಕೊರತೆ ಇರೋದಿಲ್ಲ, ಸಾಲ ಅನ್ನೋದೇ ಅವ್ರ ಜೀವನದಲ್ಲಿ ಇರೋದೇ ಇಲ್ಲ, ಸಾಕಷ್ಟು ಶ್ರೀಮಂತರಾಗ್ತಾರೆ. ನೀವು ಯಾಕೆ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡಿ ಸಾಕಷ್ಟು ಆರ್ಥಿಕ ಅಭಿವೃದ್ಧಿ ಕಾಣಿಸ್ಬಾರ್ದು? ಆರೋಗ್ಯ ಬರುತ್ತೆ, ಮನೆಗೆ ನೆಮ್ಮದಿ ಬರುತ್ತೆ, ಶತ್ರುಕಾಟ ದೂರ ಆಗುತ್ತೆ, ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಎಲ್ಲವೂ ಕೂಡ. ಎಲ್ಲಿ ಸಿಗುತ್ತೆ ಗುರುಗಳೇ ಶ್ರೀಚಕ್ರ ಅಂತೀರಾ? ನಮ್ಮಲ್ಲೇ ಸಿಗುತ್ತೆ, ಜೀತ್ ಮೀಡಿಯಾದಲ್ಲೇ ಸಿಗುತ್ತೆ. ನಾನೇನನ್ನ ಕೈಯಾರೆ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ 30ರಿಂದ 40 ದಿವಸ ಆದಮೇಲೆ ಕಳಿಸ್ಕೊಡ್ತೀನಿ. ಬರ್ಮಾಡ್ಕೊಳ್ಳಿ. ಮನೆಗೆ ಅದೃಷ್ಟಲಕ್ಷ್ಮಿ ಹಬ್ಬಗಳ ಸಾಲ ಆರಂಭ ಆಗಿದೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರು ಕಳಿಸಿ ಸಾಕು. ಮಿಕ್ಕಿದ್ದನ್ನು ನಮ್ಮ ಟೀಮ್ ನೋಡ್ಕೊಳ್ಳುತ್ತೆ, ನಮ್ಮ ತಂಡ ಕೋಆರ್ಡಿನೇಟ್ ಮಾಡುತ್ತೆ. ಹಾಗೆ ರೆಮಿಡಿ ಅಂತ ಬಂದಾಗ ಈ ವಾರ ಬರುವಂತಹ ಬುಧವಾರ ಒಂದು ರಾಹುವಿನ ಬೀಜ ಮಂತ್ರ ಹೇಳ್ಕೊಡ್ತೀನಿ. ಓಂ ರಂ ರಾಹುವೇ ನಮಃ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಸೂರ್ಯ ಇರುವಾಗ ಈ ಮಂತ್ರವನ್ನು ಪಠಣೆ ಮಾಡಿದರೆ ಅಚ್ಚರಿಯ ರಿಸಲ್ಟ್ ಸಿಗುತ್ತೆ. ಅದೂ ಅಲ್ಲದೆ ಮನೆ ಎದುರುಗಡೆ ಇರುವಂತಹ ತುಳಸಿ ಗಿಡಕ್ಕೆ ನೀರು ಹಾಕಿ ಕೆಳಗಡೆ ನಿಮ್ಮ ಹೆಬ್ಬೆರಳನ್ನು ಅದ್ದಿ ಆ ಮಣ್ಣನ್ನು ಹಣೆಗಿಟ್ಕೊಳ್ಳೋದ್ರಿಂದ ಪ್ರತಿದಿನ ಅಚ್ಚರಿ ರಿಸಲ್ಟ್, ಆಕಸ್ಮಿಕ ಧನಪ್ರಾಪ್ತಿ, ಕೆಲಸಗಳು ಬೇಗ ಬೇಗ ಆಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಋಣಮೋಚಕ ಮಂಗಳ ಸ್ತೋತ್ರ ಅಂತ ಇದೆ, ಅದನ್ನು ಬೆಳಗ್ಗೆ ಸಂಜೆ ಸೂರ್ಯ ಇರುವಾಗ ತಪ್ಪದೇ ಕೇಳಿ. ರಾತ್ರಿ ಕೇಳಬಾರ್ದು, ಸೂರ್ಯ ಇರಬೇಕು ಅವಾಗ ಕೇಳಿ. ಸಾಲ ನೋಡಿ ಹೆಂಗೆ ಟಕ್ 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 ಅಂತ ಕಡಿಮೆ ಆಗ್ತಾ ಬರುತ್ತೆ. ಈ ರೆಮಿಡಿ ಕೊಟ್ಟಿದ್ದೀನಿ ವೀಕ್ಷಕರೇ. ಈಗ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಈಗ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇದೇ ಒಂದು ಆಗಸ್ಟ್ 3ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಸೂರ್ಯನ ರಾಶಿ ಸಂಚಾರದಿಂದ ಏನೆಲ್ಲ ಗ್ರಹಗತಿಗಳಾಗುತ್ತೆ ನೋಡೋಣ. ಒಂದು, ಜೀವನದಲ್ಲಿ ಬ್ರೈಟ್ನೆಸ್, ಪ್ರಗತಿ, ತೇಜಸ್ಸು, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಹೊಸ ಹೊಸ ಪ್ರೊಜೆಕ್ಟ್ಸ್ಗಳು ಸಿಗುತ್ತೆ, ಆರ್ಡರ್ಸ್ಗಳು ಸಿಗುತ್ತೆ, ವೃತ್ತಿ ವ್ಯಾಪಾರ ಶೈನ್ ಆಗುತ್ತೆ. ಇದೆಲ್ಲದರ ಹಿಂದೆ ಕರಿನೆರಳಿನಂತೆ ಶನಿಗ್ರಹ ಮಾತ್ರ ನಿಮ್ಮ ಕೆಲಸವನ್ನು ಹಾಳು ಮಾಡೋದಕ್ಕೆ ಸಿದ್ಧವಾಗಿ ನಿಂತಿರುತ್ತೆ. ಯಾಕೆಂದರೆ ರೆಟ್ರೋಗ್ರೇಡ್ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಮಕರ, ಕುಂಭ, ಮೀನ, ಮೇಷ ಈ ಎಲ್ಲ ರಾಶಿಯವರು ಈ ಜುಲೈ 31, 2026ರಿಂದ ಡಿಸೆಂಬರ್ 31, 2026ವರೆಗೂ ಈ 6 ತಿಂಗಳು ನಮ್ಮದಲ್ಲ ಅಂಥೇಳಿ ಭಗವಂತನಿಗೆ ನಿಷ್ಠೆ ಶ್ರದ್ಧೆಯಿಂದ ನಿಮ್ಮನ್ನು ಸಮರ್ಪಣೆ ಮಾಡ್ಕೊಂಡು ಕೆಲಸ ಮಾಡಬೇಕು. ಪ್ರತಿಫಲ ಅಪೇಕ್ಷೆ ಮಾಡೋಕ್ಕೆ ಹೋಗಬೇಡಿ, ಭಗವಂತ ಕೊಡ್ತಾನೆ. ಆದರೆ ಈ 6 ತಿಂಗಳು ಮಾತ್ರ ಶನಿಕಾಟ ಹೆಚ್ಚಿನ ಪ್ರಮಾಣದಲ್ಲಿ ಈ 4 ರಾಶಿಗಿರುತ್ತೆ. ಹಾಗಾಗಿ ಜಾಗೃತಿಯಿಂದ ಇರಬೇಕಾಗತ್ತೆ. ಇನ್ನು ಚಂದ್ರನ ಸಂಚಾರದಿಂದ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಇದರಿಂದ ಪರಿಹಾರ ಪಡಿಬೇಕು ಅಂದರೆ ಬರುವಂತಹ ಸೋಮವಾರ, ಗುರುವಾರ ಈಶ್ವರನ ದೇವಾಲಯಕ್ಕೆ ಹಸಿ ಹಾಲು 1-2 ಲೀಟ್ರು, ಆಮೇಲೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿಸಿ. ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಆನೆಸ್ಟಿ ಕೇಳುತ್ತೆ. ನೋಡಿ, ಅಲ್ಲಿಗೆ ಶನಿಗ್ರಹ ರೆಟ್ರೋಗ್ರೇಡ್ ಆಗಿದೆ, ಇಲ್ಲಿ ಗುರುಗ್ರಹ ಆನೆಸ್ಟಿ ಕೇಳುತ್ತೆ. ಸುಳ್ಳು ಬೇಡ, ಮೋಸ ಬೇಡ, ದಗ, ವಂಚನೆ ಏನೂ ಬೇಡ. ಕ್ಲಿಯರ್ ಹಾರ್ಟೆಡ್ ಆಗಿ ಕೆಲಸ ಮಾಡ್ಕೊಂಡು ಹೋಗಿ, ಭಗವಂತ ಒಳ್ಳೆ ಫಲ ಕೊಡ್ತಾನೆ. ಇನ್ನು ಈ ವಾರದಲ್ಲಿ ಇಮ್ಮಿಡಿಯೇಟ್ ಆಗಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಕೆಲಸಗಳು ಆಯಿತು, ಕೈಗೆ ಬಂದ ಫಲ ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಗುತ್ತೆ. ನಿಮಗೇನು ಅನಿಸುತ್ತೆ ಅಂದರೆ, ಕೆಲಸ ಆಯ್ತಾಯ್ತು, ಹಬ್ಬ ಆಯ್ತಲ್ಲಪ್ಪ, ಎಷ್ಟು ದಿವಸದಿಂದ ಇದಕ್ಕೋಸ್ಕರ ಕಾಯ್ತಾ ಇದ್ವಿ, ಸಮಾಧಾನ ಆಯಿತು, ಅದು ಹಾಗೇ ಕೈಯಿಂದ ಕಸ್ಕೊಂಡು ಹೋಗ್ಬಿಡುತ್ತೆ. ಎಂಡ್ ರಿಸಲ್ಟ್ ಕಣ್ಣೀರು, ಹರ್ಟ್ ಆಗುವಂಥದ್ದು ಬೇಡ. ಮನಸ್ಸಿಗೆ ತಾಪ ಮಾಡ್ಕೋಬೇಡಿ. ಇದೆಲ್ಲವೂ ಕೂಡ ಶನಿಗ್ರಹದಿಂದ ಆಗ್ತಾ ಇದೆ. ಕೆಲಸ ಮಾಡಿ ಪ್ರತಿಫಲ ಅಪೇಕ್ಷೆ ಮಾಡೋದು ಭಗವಂತನಿಗೆ ಬಿಡಿ. ಮಂಗಳನ ಎನರ್ಜಿಯಿಂದ ಸ್ವಲ್ಪ ಕಾನ್ಫ್ರಂಟೇಷನ್, ಆಫೀಸಲ್ಲಿ ಕಿರಿಕಿರಿ, ಮನೆಯಲ್ಲಿ ದಂಪತಿಯ ಜೊತೆಗೆ ಜಗಳ, ಮಕ್ಕಳು ಮಾತು ಕೇಳದೇ ಇರೋದು, ನೆರೆಹೊರೆಯವರೊಂದಿಗೆ ಜಗಳ, ಫೆಲೋ ಟ್ರಾವೆಲರ್ಸ್ ಜೊತೆಗೆ ಜಗಳ ಮತ್ತು ಪ್ರಯಾಣ ಮಾಡುವಾಗ ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳ್ಕೊತೀರಾ ಅಂತ ಇದೆ. ಜಾಗೃತಿಯಾಗಿರಬೇಕಾಗತ್ತೆ. ನೋಡಿ, ಅದಕ್ಕೆ ಹೇಳಿದ್ದು ಓವರ್ ಪ್ರಾಮಿಸ್ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಮಾಡಿ. ಓವರ್ ಪ್ರಾಮಿಸ್ ಮಾಡೋದು, ಫಾರ್ ಎಕ್ಸಾಂಪಲ್ 2 ಕೆಲಸ ನಿಮ್ಮಿಂದ ಮಾಡೋಕ್ಕಾಗಿರುತ್ತೆ ಅಂತ ಇಟ್ಕೊಳ್ಳೋಣ. 10 ಕೆಲಸ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀರಾ, ಆ 8 ಫೇಲ,
2 ಮಾತ್ರ ಮಾಡಿದ್ರ ಯಾರ ಹೆಸರು ಕೆಡುತ್ತೆ? ನಿಮ್ಮದೇ ಕೆಡುತ್ತೆ. ಟ್ರಸ್ಟ್ ಯಾರ್ದು ಹೋಗುತ್ತೆ? ನಿಮ್ಮದೇ ಹೋಗುತ್ತೆ. ಅದು ಬೇಡ ಅಂತ ತೋರಿಸ್ತಾ ಇದೆ. ಇನ್ನು ಆರೋಗ್ಯ ಅಂತ ಬಂದಾಗ ಕೋಲ್ಡ್ ಫ್ರಿಜ್ಜಲ್ಲಿ ಇರೋ ಐಟಮನ್ನು ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಕೋಲ್ಡ್ ವಾಟರ್ ಕುಡಿಯೋದು ತಂಪಿನಿಂದ ಆರೋಗ್ಯ ಕೆಡುತ್ತೆ ಅಂತ ಬರುತ್ತೆ. ಗಂಟ್ಲು ಕಟ್ಕೊಳ್ಳೋದು, ನೆಗಡಿ, ವಿಷಮ ಶೀತ ಜ್ವರ, ವೈರಲ್ ಫೀವರ್, ಫ್ಲೂ ಇಂಥದ್ದಾಗುವಂಥದ್ದು ಸ್ವಲ್ಪ ನೋಡ್ಕೊಳ್ಳಿ. ಆರೋಗ್ಯವನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು ಓದುವಂತಹ ಮಕ್ಕಳಿಗೆ, ಮೀನರಾಶಿಯ ಮಕ್ಕಳಿಗೆ ಇಲ್ಲಿ ಕಾನ್ಫ್ರಂಟೇಷನ್ ಇರುತ್ತೆ. ಅಂದರೆ ಓದಕ್ಕೆ ಕೂತ್ಕೊಂಡಾದಾಗ ಬೇರೆ ಬೇರೆಯ ಎಕ್ಸ್ಟರ್ನಲ್ ಒಂದು ಫ್ಯಾಕ್ಟ್ಸ್ಗಳು ಅವ್ರನ್ನ ಸ್ಟಡಿಯಿಂದ ದೂರ ಮಾಡುತ್ತೆ. ನಿಮ್ಮ ನಿಗಾ ಇರಬೇಕು, ಜಾಗ್ರತೆ ಇರಬೇಕು. ಅವರು ಓದಕ್ಕೆ ಕೂತ್ಕೊಂಡಿರ್ತಾರೆ, ಓದೋ ಥರನೂ ಮಾಡ್ತಾರೆ, ನೀವು ಆ ಕಡೆ ಹೋಗ್ತೀರಾ, ಎದ್ಬಿಟ್ಟು ಹೊರಟು ಬಿಡ್ತಾರೆ ಆಟಕ್ಕೆ. ಅವ್ರ ಫ್ರೆಂಡ್ಸ್ ಬಂದು ನೀವೇನು ಮಾಡ್ತೀರ ಅವಾಗ? ಹೋಯ್ತಾ ಅವತ್ತಿಂದ ಓದೋದೆಲ್ಲ ವೇಸ್ಟಾ? ಈ ಥರ ಎಲ್ಲ ಆಗುತ್ತೆ. ಜಾಗೃತಿಯಾಗಿರಿ. ಅದೇ ರೀತಿ ಲಕ್ಕಿ ನಂಬರ್ಸ್ ಅಂತ ಬಂದಾಗ ಸಿ ಗ್ರೀನ್, ಪೇಲ್ ಯೆಲ್ಲೋ ಮತ್ತು ಸಾಫ್ಟ್ ಕ್ರೀಮ್ ಬಣ್ಣ ಆಗುತ್ತೆ. ಲಕ್ಕಿ ನಂಬರ್ ಮೀನರಾಶಿಯವರಿಗೆ 3, 7, 12. ಮಂಗಳವಾರ ಮತ್ತು ಗುರುವಾರ ಗುಡ್ ನ್ಯೂಸ್ ಬರುತ್ತೆ. ಈಶಾನ್ಯ ದಿಕ್ಕು ಮತ್ತು ಪೂರ್ವ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ವಿಷ್ಣುವಿನ ಆರಾಧನೆ ಮತ್ತು ಗುರುವಿನ ಆರಾಧನೆ ಆಗಿ ಬರುತ್ತೆ. ಅದಕ್ಕೆ ನಾನು ರಹಸ್ಯ ಹೇಳ್ಕೊಡ್ತೀನಿ, ರೆಮಿಡಿಯನ್ನು ನೋಡಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಈ ಶ್ರಾವಣ ಮಾಸದಿಂದ ಹಬ್ಬಗಳ ಸಾಲು ಆರಂಭ. ನಮಗೆ ಸಂಪಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ, ಮುಂದೆ ಭಾದ್ರಪದ ಮಾಸ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ಹಬ್ಬಗಳ ಸಾಲೆ. ಈ ಹಬ್ಬಗಳ ಸಾಲಿನಲ್ಲಿ ಪ್ರಕೃತಿಯಲ್ಲಿ ವಿಶೇಷವಾದಂಥ ಎನರ್ಜಿ ಇರುತ್ತೆ, ದೈವಿಯ ಹೆಚ್ಚಿನ ಸಂಚಾರ ಇರುತ್ತೆ. ನೀವು ಕೇಳಿದ್ದನ್ನು ಕೊಡುವಂಥ ಶಕ್ತಿ, ಅಂದರೆ ನಿಮ್ಮ ವಿಶ್ ಫುಲ್ಫಿಲ್ ಬೇಗ 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 ಆಗುತ್ತೆ. ಆ ಸಂದರ್ಭದಲ್ಲೇ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈ ಆಷಾಢ ಮಾಸದ ಗುರುವಾರ, ಶುಕ್ರವಾರ ಪೂಜೆಯಿಂದ ಮೊದಲುಗೊಂಡು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ತಾ ಇದ್ದೀವಿ. ಸಿದ್ಧಿ ಪೂಜೆ ಮಾಡಿಸಿ ನಮ್ಮ ಭಕ್ತರ, ವೀಕ್ಷಕರ ಮನೆಗೆ ಕಳಿಸ್ತಾ ಇದ್ದೀವಿ. ನೀವು ಕೂಡ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸೋತಿದ್ರೆ, ಸೋಲಿನಿಂದ ಕಂಗೆಟ್ಟಿದ್ರೆ, ಸಾಲದಿಂದ ಕಂಗೆಟ್ಟಿದ್ರೆ ಚಿಂತೆ ಬೇಡ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಸಾಕು. ಗುರುಗಳೇ, ನನಗೆ ಶ್ರೀಚಕ್ರ ಯಂತ್ರ ಕಳಿಸಿ, ಮುಂದಿನದನ್ನು ನಮಗೆ ಬಿಡಿ. ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಕೊಡಿ. ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಹೆಸರಲ್ಲಿ ಈ ಶ್ರೀಚಕ್ರ ಯಂತ್ರ ಸಿದ್ಧಿಯಾಗತ್ತೆ. ಸಿದ್ಧಿಯಾದ ಶ್ರೀಚಕ್ರ ನಿಮ್ಮ ಮನೆಗೆ ಬಂದ ಮೇಲೆ ವರ್ಷದೊಳಗಡೆ ಸಾಲ ಬೇರೆ ಸಮೇತ ಕಿತ್ತಿ ಹೋಗುತ್ತೆ. 1000, 10,000, ಲಕ್ಷ, ಕೋಟಿ ಎಷ್ಟೇ ಇದ್ದರೂ ಕೂಡ. ಯಾಕೆಂದರೆ ಶ್ರೀಚಕ್ರದಲ್ಲಿ ಅಪಾರ ಶಕ್ತಿ ಇದೆ. ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ಮನುಷ್ಯರು ಮಾಡಿದ್ದಲ್ಲ, ದೇವರು ಮಾಡಿದ್ದದು ಶ್ರೀಚಕ್ರ ಯಂತ್ರ. ಆ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ ವೀಕ್ಷಕರೇ. ಸಾಲದಿಂದ ಫಸ್ಟ್ ಲೆವೆಲಲ್ಲಿ ಹೊರಗಡೆ ಕರ್ಕೊಂಬರುತ್ತೆ, ಸೋಲಿನಿಂದ ಹೊರಗಡೆ ಕರ್ಕೊಂಬರುತ್ತೆ. ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ, ಮಂಗಳ ಕಾರ್ಯ ನಡೆಯುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಹೊಸ ಮನೆಗೆ ಹೋಗ್ತೀರಾ, ಬಾಡಿಗೆ ಮನೆಯಲ್ಲಿದ್ದವರು ಸ್ವಂತ ಮನೆಗೆ ಹೋಗ್ತೀರಾ, 1, 2 ಎಲ್ಲ ಕೆಲಸಗಳಾಗುತ್ತೆ. ಬುಕ್ ಮಾಡ್ಕೊಳ್ಳಿ. ಲಕ್ಷಾಂತರ ಜನಕ್ಕೆ ಕೊಟ್ಟು ಎಲ್ರಿಗೂ ಒಳ್ಳೇದಾಗ್ತಾ ಇದೆ, ನಿಮಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಸಿದ್ಧಿ ಆಗ್ತಾ ಇದೆ, ತಡ ಮಾಡಬೇಡಿ, ಈಗಲೇ ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ ಶ್ರೀಚಕ್ರ ಯಂತ್ರ. ಇನ್ನು ರೆಮಿಡಿ ಅಂತ ಬಂದಾಗ ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗ್ಬಿಟ್ಟು 1 kg ಬಾಳೆಹಣ್ಣು, ಹಳದಿ ಹೂವು ಮತ್ತು ಹೊಸ ಹಳದಿ ವಸ್ತ್ರವನ್ನು ಕೊಟ್ಟು ಬನ್ನಿ. 2 ದಿವಸದಲ್ಲಿ ಗುಡ್ ನ್ಯೂಸ್ ಬರುತ್ತೆ, ಕಮೆಂಟ್ ಮಾಡ್ತೀರಾ. ಅದೇ ರೀತಿ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ. ಆಗಲಿಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ಕೇಳಿ. ಅದೂ ಆಗಲಿಲ್ವಾ, ಓಂ ನಮೋ ಭಗವತೆ ವಾಸುದೇವಾಯ ಬೆಳಗ್ಗೆ ಸಂಜೆ 11 ಸಲ ಹೇಳ್ಕೊಳ್ಳಿ. ಸಿಂಪಲ್ ನೋಡಿ. ಬಟ್ ವಿಷ್ಣು ಸಹಸ್ರನಾಮ ಕೇಳಬೇಕು ವೀಕ್ಷಕರೇ, ಬಹಳ ಪವರ್ಫುಲ್ ಅದು. ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಹಾಕಿ, ಬಹಳ ಶುಭ ಫಲ ನಿಮಗೆ ಬರುತ್ತೆ. ಆಮೇಲೆ ಬರುವಂತಹ ಗುರುವಾರ ಒಂದು ಮಣ್ಣಿನ ಹಣತೆಯಲ್ಲಿ 1 ಚಮಚ ಅರಿಶಿಣ ಪುಡಿ, ಅದರ ಒಳಗಡೆ 2 ಹನಿ ಹಸಿ ಹಾಲು, 2 ಹನಿ ತುಪ್ಪ ಮತ್ತು ನೀರನ್ನು ಕಲಸಿ ಪೇಸ್ಟ್ ಮಾಡಿ ಮನೆಯ ಸದಸ್ಯರೆಲ್ಲ ಹಣೆಗಿಟ್ಕೊಳ್ಳಿ. ಓಂ ಗುರವೇ ನಮಃ ಅಂತ ಹೇಳಿ ಹಣೆಗಿಟ್ಕೋಬೇಕು. ಗುರುವಿನ ಹೆಚ್ಚಿನ ಅನುಗ್ರಹ ನಿಮ್ಮ ಮೇಲಾಗುತ್ತೆ. ಇಷ್ಟು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮನೆಯಲ್ಲೇನಾದರೂ ವಾಸ್ತು ಸಮಸ್ಯೆ ಇದ್ದರೆ, ವಾಸ್ತು ದೋಷ ಇದ್ದರೆ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರು ಎಲ್ಲರೂ ಕೂಡ, ಹೌದು ಗುರುಗಳೇ ನಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ, ಏಳಿಗೆ ಆಗ್ತಾ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದವರು ಕೂಡ ಬಾಡಿಗೆ ಮನೆಗೆ ಹೋದ್ಮೇಲೆ ತೊಂದರೆಗಳೇ ಜಾಸ್ತಿ ಆಗ್ತಾ ಇದೆ, ನಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಸ್ಕೂಲು ಕಾಲೇಜು ವ್ಯಾಪಾರ ಅಲ್ಲಿ ಏನೂ ಅಡ್ಮಿಷನ್ಸ್ ಆಗ್ತಾ ಇಲ್ಲ, ವ್ಯಾಪಾರ ಡೌನ್ ಆಗ್ತಾ ಇದೆ, ಏನೇ ಸಮಸ್ಯೆ ಇದ್ದರೂ, ವಾಸ್ತುಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೂ ಕಂಗೆಡಬೇಡಿ, ಚಿಂತೆ ಮಾಡಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ ಅಂತ ಮೆಸೇಜ್ ಹಾಕಿ. ನಮ್ಮ ತಂಡ ನನ್ನನ್ನು ನಿಮ್ಮ ಮನೆ ಅಥವಾ ನಿಮ್ಮ ವ್ಯಾಪಾರದ ಸ್ಥಳಕ್ಕೆ ವಾಸ್ತು ನೋಡೋದಕ್ಕೆ ಕಳಿಸುತ್ತೆ. ಎಲ್ಲ ನಿಮ್ಮ ಮುಂದೆ ನಿಂತ್ಕೊಂಡೆ ಯಾವ ಸ್ಥಳದಲ್ಲಿ ವಾಸ್ತು ಡಿಫೆಕ್ಟ್ ಇದೆ ಕಂಡು ಹಿಡಿದು ತೋರಿಸ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಡೆಮೊಲಿಷನ್ ಬೇಡ, ವಾಸ್ತು ಫಿಕ್ಸ್ ಮಾಡಿಸಿ ಬರ್ತೀನಿ.
ನನ್ನನ್ನು ವಸ್ತು ಕರೆಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಆಗಸ್ಟ್ 3ರಿಂದ 10ನೇ ತಾರೀಕಿನವರೆಗಿನ ವಾರ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿಯವರೆಗೆ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಬರ್ತೀನಿ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಈ ವಾರ ಭವಿಷ್ಯದ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ಸಾಕಷ್ಟು ರೆಮಿಡಿ ಹೇಳಿರ್ತೀನಿ, ಜೀವನವನ್ನು ಪರಿವರ್ತನೆ ಮಾಡುವಂತಹ ರೆಮಿಡಿ ಮತ್ತು ಆ ವಾರದ ಬ್ಲಾಕೇಜಸನ್ನು ತೆಗೆಯೋದಕ್ಕೆ ರೆಮಿಡಿ ಹೇಳಿರ್ತೀನಿ. ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ತೋರಿಸಿ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ಗೆ ಶೇರ್ ಮಾಡಿ. ಭಗವಂತ ಎಲ್ರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.